ಹಲೋ ಸರ್. ಹಲೋ. ಹಲೋ ಹಲೋ. ಹಾಯ್. ಹಾಯ್ ಸರ್. ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿ. ಸರ್ ಸರ್, ಇವತ್ತು ನಾವು ನೀವು ಫಿಲ್ಮ್ ಮಾಡಿದ್ದೀರಾ, ಫಿಲ್ಮ್ ಮೇಕರ್ ನೀವು, ಮತ್ತೆ ನೀವು ಫಿಲ್ಮ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಹೌದು. ತುಂಬಾ ಇವಾಗ ನ್ಯೂ ಕಮರ್ಸ್ ಬಗ್ಗೆ ಮತ್ತೆ ಇವನ್ ಲೈಕ್ ಒಂದು ಜರ್ನಿ ಆಫ್ ಹೊಸಬರು ಫಿಲ್ಮ್ಸ್ ಹೇಗ್ ನಡೆಯುತ್ತೆ ಅಂತ, ಇದನ್ನ ನಾನು ಇಂಡಿ ಫಿಲ್ಮ್ ಹ್ಮ್ ಅಂತ ಕರಿತೀನಿ, ಇಂಡಿಪೆಂಡೆಂಟ್ ಫಿಲ್ಮ್ ಅಂತ ಕರಿತೀನಿ. ಬೇರೆ ನಾವು ತುಂಬಾ ಹ್ಮ್ ಬ್ಯಾಕಿಂಗ್ ಇಲ್ಲದೆ ಬರ್ತೀವಿ, ಅಥವಾ ಯಾವ್ದೋ ಹ್ಮ್ ಪ್ರೊಡಕ್ಷನ್ ಹೌಸ್ ಬ್ಯಾಕಿಂಗ್ ಇರಲ್ಲ, ಒಂದು ಲೆಗಸಿ ಇರಲ್ಲ. ಹ್ಮ್ So, ಈ ತರ ಹ್ಮ್ ಫಿಲ್ಮ್ ಮೇಕರ್ಸ್ ನಮ್ ಕನ್ನಡದಲ್ಲಿ ಜಾಸ್ತಿ ಅಲ್ವಾ? ಕರೆಕ್ಟ್. ಮೊದಲು ಹೌದು. ಅವರ ಹ್ಮ್ ಜರ್ನೀಸ್ ಅಂಡ್ ಆಲ್ಸೋ ಅವ್ರಿಗಿರೋ ಪ್ರಾಬ್ಲಮ್ಸ್, ಮತ್ತೆ ಅದಕ್ಕೆ ಏನು ಹ್ಮ್ ಅಂದ್ರೆ ಕೆಲವು ಸತಿ ನಮ್ಗೆ ಆಕ್ಚುಯಲ್ ಸೊಲ್ಯೂಷನ್ ಕೊಡಕ್ ಆಗದೆ ಇರ್ಬೋದು, ಬಟ್ ಹ್ಮ್ ಅಟ್ ಲೀಸ್ಟ್ ಹ್ಮ್ ಇವಾಗ ಒಂದು ಎಕ್ಸ್ಪೀರಿಯನ್ಸ್ ಇಂದ, ಒಂದು ಅನಾಲಿಸಿಸ್ ಇಂದ, ಒಂದು ಮೈಂಡ್ ಸೆಟ್ ಅಂಡ್ ಥಿಂಕಿಂಗ್ ಬಗ್ಗೆ ಆದ್ರೂ ಒಂದು ಐಡಿಯಾ ಬರ್ಬೋದು. ಸೊ ಮುಂದಕ್ಕೆ ಹ್ಮ್ ಬೆಟರ್ ಆಗಿ ಮಾಡ್ಬೋದು ಅಂತ ಇದು ಅಟೆಂಪ್ಟ್ ಸರ್. ಓಕೆ ಅಲ್ಲ? ಹ್ಮ್ So, ಅದಕ್ಕೆ ಸರ್ ಓಕೆ. ಫಸ್ಟ್ ಕ್ವಶನ್ ನಂದೇನಂದ್ರೆ, ನೀವು ಇದು ಒಂದ್ ಚಾನ್ಸ್ ಕೊಡಿ ಅಂತ ಫಿಲ್ಮ್ ಮಾಡಿದೀರಾ ಅಲ್ವಾ? ಅದು ಹೌದು. ಟಿವಿನಲ್ಲೂ ಬಂದಿದೆ, ಅಂಡ್ ಅದರಲ್ಲಿ ಒಳ್ಳೆ ಹ್ಮ್ ಸ್ಟಾರ್ ಕ್ಯಾಸ್ಟ್ ಎಲ್ಲ ಯೂಸ್ ಮಾಡಿದ್ರೆ. ಅಂಡ್ ನೀವು ಹೌದು. ನಿಮ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡಿದ್ರೆ ಸರ್, ನೀವು ಫಸ್ಟ್ ಇವಾಗ ಫಿಲ್ಮ್ ಇಂಡಸ್ಟ್ರಿ ಅಂತ ನೀವು ಸ್ಟಾರ್ಟ್ ಮಾಡಿದ್ದು ಯಾವಾಗ ಸರ್? ನಾನು ಆಕ್ಚುಲಿ ಬೇಸಿಕ್ ಆಗಿ ಒಂದು ಫಸ್ಟ್ ಒಂದು ಬ್ಯಾಕ್ ಆಗಿ ಹೋಗೋಣ, ಒಂದು ಫ್ಲಾಶ್ ಬ್ಯಾಕ್ ಹೋಗೋಣ. ಹಾ ಹಾ. ನಾನು ಈ ಇಂಡಸ್ಟ್ರಿಗೆ ಬರಕ್ ಮುಂಚೆ ನಾನು ಒಂದು ಗ್ರಾಜುಯೇಷನ್ ಮಾಡ್ಕೊಂಡು ಆಕಾಶವಾಣಿ ಅಂತ ಭದ್ರಾವತಿಯಲ್ಲಿ ಒಂದು ಆಕಾಶವಾಣಿ ಅಂತ ಇತ್ತು, ಅಲ್ಲಿ ನಾನು ಆಶು ಡ್ರಾಮಾಗಳೆಲ್ಲ ಮಾಡ್ಕೊಂಡು ಓಕೆ. ಒಂದು ಕೆಲವೊಂದೆಲ್ಲ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ದೆ. ಓಕೆ. ಕಾಲೇಜ್ ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ನನಗೆ ಇದು ಈ ನಾಟಕ ಬರೆಯೋದೊಂದು ಗೀಳಿತ್ತು, ಮತ್ತೆ ಸಾಹಿತ್ಯ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಹ್ಮ್ 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 ಅದೇ ಅದೊಂದು ಬೇಸಿಕ್ ಅಂತ ಅನ್ಸುತ್ತೆ. ಹ್ಮ್ ಹ್ಮ್ ಸೊ ಹಾಗೆ ನಮ್ಮ ಬ್ರದರ್ ಒಬ್ರು ಎ ಟು ಅಂತ ಹಳೇದು ಒಂದು ಸಿನಿಮಾ, ಶ್ರೀನಾಥ್ ಅವ್ರದ್ದು. ಗೊತ್ತು ಆ ಗೊತ್ತು. ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು, ಮಾಣಿಕ್ ಚಂದ್ ಅವ್ರ ಜೊತೆ ಪಿ ಆಗಿದ್ರು ಅವರು. ಓಕೆ. ಮಾಣಿಕ್ ಚಂದ್ ಅಂದ್ರೆ ಪ್ರೊಡ್ಯೂಸರ್, ದೊಡ್ಡ ಪ್ರೊಡ್ಯೂಸರ್ ಅವರು, ಇಲ್ಲ ಈಗ. ಹೌದು. ಅದೊಂದು ಏನೋ ಒಂದ್ ಕಡೆ ನಮ್ಮ ಬ್ರದರ್ ಹೋಗಿ ಬರ್ತಾ ಇರೋ ಒಂದು ಇನ್ಸ್ಪಿರೇಷನ್ ನನಗೆ ಅವಾಗ ಸಣ್ಣ ವಯಸ್ಸಲ್ಲಿ ಕಾಡ್ತಾ ಇತ್ತು. ಆಮೇಲೆ ಕಾಲೇಜ್ ಟೈಮಲ್ಲೆಲ್ಲ ಡ್ರಾಮಾಸ್ ಅದೆಲ್ಲ ಬರಿತಾ ಇದ್ದೆ, ಸ್ಕಿಟ್ ಗಳೆಲ್ಲ ಮಾಡ್ತಾ ಇದ್ದೆ, ಸ್ಟೇಜ್ ಅಲ್ಲೆಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು, ಯಾವ್ದಾದ್ರು ಪ್ರೋಗ್ರಾಮ್ಗಳು ಇರ್ತಾವಲ್ಲ ಹಂಗೆ. ಹಾಗೆ ನಾನು ಬೆಂಗಳೂರಿಗೆ 1994 ಅಲ್ಲಿ ಬಂದ್ಬಿಟ್ಟು. ಸೊ ಈ ಬೇಸಿಕಲಿ ನಾವು ಏನ್ ಒಂದೊಂದು ಫ್ರೆಂಡ್ ಸರ್ಕಲ್ ಇತ್ತು, ನಂದೊಂದು ಫ್ರೆಂಡ್ ಸರ್ಕಲ್, ಎಲ್ಲರಿಗೂ ಒಂದು ಕಲೆ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಎಲ್ಲ ಸೇರ್ಕೊಂಡು ನಾವೆಲ್ಲ ಒಂದು ಫ್ರೆಂಡ್ಸ್ ಅಂದ್ರೆ ಒಂದು ಸಂಘಟಿತ ಒಂದು ಇದು ಮನೋಭಾವನೆ ಇರೋಂಥವ್ರು. ನಾವೆಲ್ಲ ಏನ್ ಸೇರ್ಕೊಂಡು ಮಾಡೋಣ ಅಂದಾಗ ಒಂದು ಸಂಸ್ಥೆ ತರ ಮಾಡೋಣ ಅಂದಾಗ ಒಂದು ಮಿತ್ರ ಸಂಗಮ ಅಂತ ಅವಾಗ ಆಯ್ತು. ನಾವೆಲ್ಲ ಮಿತ್ರರು ಹ್ಮ್ ಒಂದು ಹ್ಮ್ ಸಂಗಮ ಮಾಡ್ಕೊಂಡು ಒಂದೇನೋ ಮುಂದುವರ್ಸ್ಕೊಂಡು ಆ ತರ ಅದು ಮಿತ್ರ ಸಂಗಮ ಹೆಸರು ಅದು, ಆ ತರ ಓಕೆ. ಮಿತ್ರರು, ಎಲ್ಲರೂ ಮಿತ್ರ, ಯಾರು ಬರ್ತಾರೆ ಎಲ್ಲರೂ ಮಿತ್ರರೇ. ಹ್ಮ್ ಹ್ಮ್ ಸಂಗಮವಾಗಿ ಏನೋ ಒಂದು ಅಚೀವ್ ಮಾಡೋಣ ಅಂತ ಅರ್ಥ ಓಕೆ ಓಕೆ. ಮಾಡ್ಕೊಂಡು ಒಂದು ಅಮಿಕೇಬಲ್ ಕ್ರಿಯೇಷನ್ಸ್ ಅಂತ ಒಂದು ಶುರು ಮಾಡಿಕೊಂಡು ಹ್ಮ್ ಬರೀ ಹ್ಮ್ ಒಂದು ಟೆಲಿಫಿಲಮ್ ಸೀರಿಯಲ್ಗಳೆಲ್ಲ ಮಾಡ್ಕೊಂತ ಹೋಗ್ತಿದ್ವಿ ಅವಾಗ. ಓಕೆ. ಮಾಡ್ತಾ ನನ್ಗೆ ಇನ್ನು ಇನ್ಸ್ಟಿಟ್ಯೂಟ್ ಅವಾಗ ಇನ್ನು ಓಪನ್ ಆಗಿರ್ಲಿಲ್ಲ. ಸೊ ಇದು ಬೇಸಿಕ್ ಮಿತ್ರ ಸಂಘ ಅಮಿಕೇಬಲ್ ಕ್ರಿಯೇಷನ್ಸ್ ಅಂತ ಒಂದು ಸಂಸ್ಥೆ ಹ್ಮ್ ಮಾಡ್ಕೊಂಡು ಮಾಡ್ತಾ ಒಂದು ದೂರದರ್ಶನದಲ್ಲಿ ನನಗೆ ಕಾಂಟ್ಯಾಕ್ಟ್ ಆಯ್ತು. ಹ್ಮ್ ಹ್ಮ್ ಅದಕ್ಕೆ ಮುಂಚೆ ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ರಾಜಭವನ್ ಹ್ಮ್ ಹತ್ರ ಹ್ಮ್ ಇದೆಯಲ್ಲ, ಅಲ್ಲಿ ಹೌದು. ನನಗೆ ಒಂದು ಸ್ನೇಹಿತರು ಒಬ್ರು ಪರಿಚಯ ಆಗಿ ಅಲ್ಲೂ ಸ್ವಲ್ಪ ವರ್ಕ್ ಮಾಡಿದೆ. ಹ್ಮ್ ಆಮೇಲೆ ಹ್ಮ್ ಅಲ್ಲಿಂದ ದೂರದರ್ಶನದಲ್ಲಿ ನನಗೆ ಕೆಲವೊಂದು ಪ್ರೊಡ್ಯೂಸರ್, ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಲ್ಲಿ ಪರಿಚಯ ಆಗಿ ಅಲ್ಲಿಂದ ಅವ್ರ ಜೊತೆ ವರ್ಕ್ ಮಾಡ್ತಾ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಂದು 6 ಹ್ಮ್ ವರ್ಷ. ಮಾಡ್ತಾ ಅಲ್ಲಿ ಟೆಲಿಪ್ಲೇಸ್ಗಳು ಮಾಡ್ತಾ ಹೋದೆ. ಟೆಲಿಪ್ಲೇಸ್ ಅಂದ್ರೆ ಅಟ್ ಎ ಟೈಮ್ 3 ಕ್ಯಾಮ್ರಾದಲ್ಲಿ ಡ್ರಾಮಾ ಹ್ಮ್ ಮಾಡೋದು. ಹ್ಮ್ 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 ಅವಾಗ ಈ ಸಂಸ್ಥೆಯಲ್ಲಿರೋ ಸ್ವಲ್ಪ ಸಂಸ್ಥೆಯಲ್ಲಿರೋ ಕೆಲವೊಂದು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರಿಗೆ ಆಕ್ಟಿಂಗ್ ಚಾನ್ಸ್ ಕೊಟ್ಟು ಮಾಡ್ತಾ ಹೋಗ್ತಾ ಇದ್ವಿ. ಹ್ಮ್ ಆಮೇಲೆ ಹ್ಮ್ ಹಾಗೆ ಮಾಡ್ತಾ ನಮ್ಗೆ ಆಫರ್ಗಳು ಜಾಸ್ತಿ ಬಂದಾಗ ಸ್ವಲ್ಪ ಹೊಸಬರು ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ತಗೊಂಡ್ವಿ. ಎಲ್ಲಾರು ಬೇರೆ ಬೇರೆ ಹ್ಮ್ ಯಾರು ಇಂಟ್ರೆಸ್ಟ್ ಇದೆ ಅದಾದ್ರು ತಗೊತಾ ಇದ್ವಿ. ತಗೊಂಡು ಅವ್ರಿಗೆ ಸ್ಕಿಟ್ಗಳು ಕೊಟ್ಟು, ಪಾತ್ರಗಳು ಕೊಟ್ಟು, ಒಂದು ಟೈಮ್ ಎಲ್ಲ ರಿಹರ್ಸಲ್ ಎಲ್ಲ ಮಾಡಿ, ರಿಹರ್ಸಲ್ ಮಾಡ್ತಾ ಸುಮಾರು ಡ್ರಾಮಾಗಳನ್ನ ಮಾಡ್ತಾ ಹೋದ್ವಿ ಅಲ್ಲಿ. ಹ್ಮ್ ಅದಾದ್ಮೇಲೆ ಹಂಗೆ ಟೆಲಿಫಿಲಮ್ಸ್ಗಳು ಹ್ಮ್ ಆಮೇಲೆ ಹ್ಮ್ ಮಾಡ್ತಾ ಒಂದು ಅವಕಾಶಗಳು ಕೊಟ್ರು ಅಲ್ಲಿಂದ ಹ್ಮ್ ನಿರ್ದೇಶಕರು ಹ್ಮ್ ನಮ್ಗೆ. ಹ್ಮ್ ಕೊಟ್ಟು ಆಮೇಲೆ ಇದು ಏನೋ ಮಗುವಿನ ಕರೆ ಅಂತ, ದ.ರಾ ಬೇಂದ್ರೆ ಅವ್ರದ್ದು ಮಗುವಿನ ಕರೆ ಅಂತ ಒಂದು, ಆಮೇಲೆ ಪಿ ಲಂಕೇಶ್ ಅವ್ರದ್ದು ರೊಟ್ಟಿ ಅಂತ, ಇನ್ನೊಂದು ಶವದ ಮನೆ, ಅಂದ್ರೆ ಅದು ಚದುರಂಗ ಅವ್ರು ಬರ್ದಿರೋದು ಶವದ ಹ್ಮ್ ಮನೆ. ಹ್ಮ್ ಇದೆಲ್ಲ ಹ್ಮ್ ದೊಡ್ಡ ಕತೆಗಳು ಅವ್ರದ್ದು. ಹೌದು ಆ ಹೌದು. ಕತೆಗಳು ಇಟ್ಕೊಂಡು ಚಿತ್ರಕಥೆ ಮಾಡಿ ಹ್ಮ್ ನಿರ್ದೇಶನ ಮಾಡ್ಕೊಂಡು ಅದು ಸುಮಾರು ದೂರದರ್ಶನ ಆದ್ಮೇಲೆ ನೆಕ್ಸ್ಟ್ ಬಂದಿದ್ದು ಏನಂದ್ರೆ ಸ್ಟೆಪ್, ಹೀಗೆ ಇದ್ರೆ ಇಲ್ಲಿ ಸಿನಿಮಾ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಸಿನಿಮಾ ಮಾಡ್ಬೇಕಂತ ಬಂದಾಗ ಆ ಸಿನಿಮಾದ ಜರ್ನಿ ಆಮೇಲೆ ಹೇಳ್ತೀನಿ.
ಅದ ಈಗ ಇದು ಮಾಡ್ತಾ ಇದ್ದಾಗ ಕೊನೆ ಅಲ್ಲಿಂದ ಬಿಟ್ಟಾಗ ಇದು ಮಾಡ್ತಾ ಇರುವಾಗ ಸ್ನೇಹಿತರೆಲ್ಲ ಹೇಳಿದ್ರು ಬೇಡ ಇದೊಂದು ಇನ್ಸ್ಟಿಟ್ಯೂಟ್ ತರ ಮಾಡ್ಬೇಕು ಅಂತ. ಕೆಲವು ನನ್ಗೆ ಮೈಸೂರು ಮೋಹನ್ ಅಂತ ಒಬ್ರು ಮ್ಯೂಸಿಕ್ ಡೈರೆಕ್ಟರ್, ಅವರು ನಮ್ ಜೊತೆ ಇದ್ರು ಅವಾಗ. ಅವರು ಇನ್ಸ್ಪಿರೇಷನ್ ಎಲ್ಲ ಕೊಟ್ಟು ನಂತರ ಆ ಕೆಲವೊಂದು ಈನಾಡು ಒಂದು ಪತ್ರಿಕೆಯಲ್ಲಿ ಒಬ್ರು ಸ್ನೇಹಿತರಿದ್ದು ಎಲ್ಲ ಯಾಕೆ ಸುಮ್ನೆ ಇದು ಹುಡುಗರು ಇದೆಲ್ಲ ಮಾಡ್ತಾ ಇದಿರಲ್ವಾ, ಸ್ವಲ್ಪ ಇವಾಗ ಒಂದು ಇನ್ಸ್ಟಿಟ್ಯೂಟ್ ತರನೇ ಕೋರ್ಸ್ ತರ ಮಾಡ್ಕೊಬೇಕು ಅಂತ ಅವಾಗ 2003 ಅಲ್ಲಿ ಮಿತ್ರ ಸಂಗಮ ಫಿಲಂ ಇನ್ಸ್ಟಿಟ್ಯೂಟ್ ಓಪನ್ ಆಯ್ತು. ಅಲ್ಲಿಂದ ತುಂಬಾ ಸ್ಟೂಡೆಂಟ್ಸ್ ಗಳು ಪಾಸ್ ಔಟ್ ಆಗಿ ಸುಮಾರು ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇವತ್ತವರು ರನ್ ಆಗ್ತಾ ಇದೆ. ಇವಾಗ ಸ್ವಲ್ಪ ಇವತ್ತಿನ ಟ್ರೆಂಡ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ಯಾಕೆ ಚೇಂಜ್ ಆಯ್ತು ಅನ್ನೋದನ್ನ ಮಾತಾಡುವ. ಓಕೆ ಓಕೆ ಸರ್, ಅದು ಇವಾಗ ನೀವ್ ಹೇಳಿದ್ರ ಪ್ರಕಾರ ನೀವು 1994 ಅಲ್ಲಿ ಬೆಂಗಳೂರಿಗೆ ಬಂದ್ರಿ ಅಲ್ವಾ? ನೀವು ಮಿತ್ರ ಸಂಗಮ ನೀವ್ ಹೇಳಿದ್ರಿ, ಫ್ರೆಂಡ್ಸ್ ಎಲ್ಲ ಇದ್ರು, ಸೊ ಅದೇ ಮಿತ್ರ ಸಂಗಮ. ಆ ಫ್ರೆಂಡ್ಸ್ ನಿಮ್ಗೆ ಬೆಂಗಳೂರಿಗೆ ಬಂದ್ಮೇಲೆ ಆದವ್ರ ಅಥವಾ ನಿಮ್ಮ ಫ್ರೆಂಡ್ಸ್ ಮೊದ್ಲಿಂದ ಇದ್ದವ್ರ ಹೇಗೆ? ಇಲ್ಲ, ನನಗೆ ಶಿವಮೊಗ್ಗ, ಆಕ್ಚುಲಿ ನಾನು ಶಿವಮೊಗ್ಗ ಡಿಸ್ಟಿಕ್, ಶಿವಮೊಗ್ಗದ ಫ್ರೆಂಡ್ಸ್ ಗಳೇ ಅವರೆಲ್ಲ, ಶಿವಮೊಗ್ಗ ಭದ್ರಾವತಿ ಫ್ರೆಂಡ್ಸ್ ಗಳೇ. ಅವರೆಲ್ಲ ಬೆಂಗಳೂರು ಬಂದ್ರು, ನನಗೋಸ್ಕರ ಬೆಂಗಳೂರು ಬಂದ್ರು. ಎಲ್ಲರೂ ಬಂದು ಎಲ್ಲರೂ ಒಂದು ಹೆಚ್ಚು ಕಡಿಮೆ ಒಂದು 10-15 ಜನ ಇದ್ವಿ ನಾವೆಲ್ಲ. ಎಲ್ಲರೂ ಕಲೆ, ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್. ಒಬ್ರಿಗೆ ಕ್ಯಾಮ್ರಾ, ಒಬ್ರಿಗೆ ಎಡಿಟಿಂಗ್ ಮಾಡ್ಬೇಕು, ಒಬ್ರಿಗೆ ಡ್ರಾಮಾ ಮಾಡ್ಬೇಕು, ಒಬ್ರಿಗೆ ಆಕ್ಟಿಂಗ್ ಮಾಡ್ಬೇಕು, ಒಬ್ರಿಗೆ ಸ್ಕ್ರಿಪ್ಟ್ ರೈಟಿಂಗ್ ಬರೀಬೇಕು, ಈ ತರ ನಿರ್ದೇಶನ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು, ಸಿಂಗರ್ ಆಗ್ಬೇಕು, ಈ ತರ ಎಲ್ಲರೂ ಇದ್ವಿ. ಅವ್ರೆಲ್ಲ ಸೇರ್ಕೊಂಡು ನಾವೆಲ್ಲ ಮಾಡ್ಕೊಂಡು ಅದಕ್ಕೆ ನಾನೇ ನಾನು ಸೂತ್ರಧಾರ ಅಂತೆಲ್ಲ ಎಲ್ಲ ಫ್ರೆಂಡ್ಸ್ ಸಪೋರ್ಟ್ ಸೂತ್ರಧಾರ ಇನಿಷಿಯೇಟಿವ್ ನೀವು ತಗೊಂಡ್ರಿ. ಇನಿಷಿಯೇಟಿವ್ ತಗೊಂಡು ಒಂದು ರೂವಾರಿ ಅಂತ ಹೇಳ್ಬೋದಲ್ಲ, ಆ ತರ. ಯಾಕಂದ್ರೆ ನನಗೆ ಅವರೆಲ್ಲರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಸರ್, ಇವಾಗ ಆ ಟೈಮ್ ಅಲ್ಲಿ ನೀವು ನೀವು ಬಂದ್ರಿ, ನೀವು ಫ್ರೆಂಡ್ಸ್ ಎಲ್ಲ ಒಂದ್ ಮಾಡ್ಕೊಂಡ್ರಿ, ಎಲ್ರಿಗೂ ಇಂಟ್ರೆಸ್ಟ್ ಇತ್ತು. ಸೊ ನೀವು ಇವಾಗ ಟೆಲಿಫಿಲ್ಮ್ಸ್ ಕಡೆ ಅಂದ್ರೆ ಟೆಲಿಫಿಲ್ಮ್ಸ್ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ಅಂದ್ರೆ ದೂರದರ್ಶನ್ಗೆ ಮಾಡ್ತಿದ್ರ ಅವಾಗ ಬೇರೆ ದೂರದರ್ಶನ ಅಲ್ವಾ ಅವಾಗ ಮೇನ್ ಆಗಿ? ಈಗ ದೂರದರ್ಶನ್ ಮಾಡೋದು ಅದು ಅವ್ರದ್ದು ಪ್ರೊಡಕ್ಷನ್ ಆಗ್ತಿತ್ತು. ದೂರದರ್ಶನ್ದು ಅವ್ರ ಪ್ರೊಡಕ್ಷನ್ ಕೊಡೋರು, ನಂದು ಸ್ಕ್ರಿಪ್ಟ್ ಇರೋದು ಡೈರೆಕ್ಷನ್ ಮಾಡ್ತಿದ್ದೆ. ನಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಅಲ್ಲಿ ಪ್ರೊಡ್ಯೂಸರ್ ಗಳು ಇದ್ರು, ದೂರದರ್ಶನ ಒಳಗಡೆ ಇರ್ತಾರೆ. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ನಾನು ಬ್ರೇಕ್ ಆಯ್ತು. ಅಲ್ಲಿಗೆ ಬ್ರೇಕ್ ಆದಾಗ ಆಮೇಲೆ ಇಲ್ಲೇ ಶುರು ಮಾಡ್ಬೇಕಂದ್ರೆ, ಇಲ್ಲಿ ಸ್ಟೂಡೆಂಟ್ಸ್ ಗಳು ಅವ್ರಿಗೆ ಮಾಡ್ಬೇಕಂದಾಗ ಅವ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ್ಲೇ ಟೆಲಿಫಿಲಮ್ಸ್ ಅಂತ ಶುರು ಮಾಡಿದ್ವಿ. ಟೆಲಿಫಿಲಮ್ಸ್ ಅಂತ 45 ನಿಮಿಷ, 25 ನಿಮಿಷ, 30 ನಿಮಿಷ ಈ ತರ ಮಾಡಿ ಕೆಲವೊಂದು ಅವಾಗೆಲ್ಲ ಸುಪ್ರಭಾತ, ಕಾವೇರಿ ಚಾನೆಲ್ ಅಂತ ಇತ್ತು, ಅವಾಗಿತ್ತು. ಇವಾಗೆಲ್ಲ ಮುಚ್ಚೋಗಿದೆ. ಆ ತರ ಚಾನೆಲ್ ಸುಮಾರು ಇತ್ತು. ಮತ್ತೆ ಕೆಲವೊಂದು ಕೇಬಲ್ ಟಿವಿ ಚಾನೆಲ್ಗಳೆಲ್ಲ ಇತ್ತು. ಅದಕ್ಕೆ ಈಗ ಸುಮ್ಮನೆ ಇದೇನ್ ಮಾಡ್ಬಿಟ್ಟು ಅಲ್ಲಿಗೆಲ್ಲ ಕೊಡ್ತಾ ಇದೀವಿ ನಾವು, ರಿಲೀಸ್ ಆಗ್ಲಿ ಅಂತ ಎಲ್ಲ ರಿಲೀಸ್ ಆಗ್ಲಿ. ಅವಾಗೆಲ್ಲ ಯಾವ ತರ ಅಂದ್ರೆ ಟೇಪ್ ತರ ಇತ್ತು, ಬೀಟಾ ಟೇಪ್, ಯುಮೆಟಿಕ್ ಟೇಪ್, ಆ ತರ ಅವಾಗ ಆ ಕಾಲದಲ್ಲಿ. DVC ಪ್ರೋ ಆ ತರ. ಇವಾಗೆಲ್ಲ ಅದೆಲ್ಲ ಇಲ್ಲ, ಡಿಜಿಟಲ್ ಆಗಿದೆ. ಆ ಟೈಮಲ್ಲಿ ಅದು ಮಾಡ್ತಾ ಸುಮಾರು ಹುಡುಗರಿಗೆ, ಎಷ್ಟೋ ಪ್ರತಿಭೆಗಳಿಗೆ ಎಲ್ಲ ಆಲ್ ಓವರ್ ಕರ್ನಾಟಕ ಇದಂತ ಸುಮಾರು ಸ್ಟೂಡೆಂಟ್ಸ್ ಗಳು ಬರ್ತಾ ಇದ್ರು, ಕಲಿತಾ ಇದ್ರು. ರೀಸನಬಲ್ ರೇಟ್ ಅಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಟ್ಟು, ಆಮೇಲೆ ಅವ್ರಿಗೆ ಎಲ್ಲ ವ್ಯವಸ್ಥೆ ಬಂದಿರತಕ್ಕಂಥ ಹುಡುಗರಿಗೆಲ್ಲ ಸ್ಟೇಯಿಂಗ್, ಫುಡ್ ವ್ಯವಸ್ಥೆ ಎಲ್ಲ ಮಾಡಿ, ಅವಾಗೆಲ್ಲ ನಮ್ಗೆ ಒಂಥರ ಸೇವೆ ತರ, ಒಂಥರ ಕಲಾ ಸೇವೆ. ಅವರು ಆಸಕ್ತಿ, ನಮಗೂ ಆಸಕ್ತಿ. ಮಾಡ್ತಾ ಸುಮಾರು ಅವ್ರಿಗೋಸ್ಕರ ಮಾಡಿ ಬಿಡ್ತಿದ್ವಿ. ಅವಾಗ DVD ಟ್ರೆಂಡ್, ಅವೆಲ್ಲ DVD. ಇವಾಗೆಲ್ಲ ಯಾರು ನೋಡ್ತಾರೆ, ಎಲ್ಲ ಮೊಬೈಲ್ ಅಲ್ಲಿ. ಆ ತರ ಇತ್ತು ಅಂದ್ರೆ ಇವಾಗ ನಿಮ್ಗೆ ಇವಾಗ ಹೋಲ್ಸ್ಕೊಂಡ್ರೆ ಸುಮ್ನೆ ಅವಾಗಿನ ಟೈಮ್ ಅಲ್ಲಿ ನೆಟ್ವರ್ಕಿಂಗ್ ಅಂದ್ರೆ ಇವಾಗ ಅದು ಕೇಬಲ್ ಚಾನೆಲ್ ಆಗ್ಲಿ, ಸುಪ್ರಭಾತ್ ಆಗ್ಲಿ, ಕಾವೇರಿ ಆಗ್ಲಿ, ಅವ್ರ ಜೊತೆ ನೀವು ಮಾತುಕತೆ, ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಿತ್ತಲ್ವಾ? ಅದು ಹೇಗೆ ನಡೀತಿತ್ತು ಅವಾಗ? ನೆಟ್ವರ್ಕಿಂಗ್ ಅಂತ ನಡೀತಿತ್ತ, ಹೇಗ್ ನಡೀತಿತ್ತು ನೆಟ್ವರ್ಕಿಂಗ್? ದೂರದರ್ಶನದಲ್ಲಿ ನನಗೆ ಸ್ವಲ್ಪ ನಮ್ಮ ಸಂದೇಶ್ ನಾಗರಾಜ್ ಅಂತ ದೊಡ್ಡ ಪ್ರೊಡ್ಯೂಸರ್ ಇದಾರಲ್ಲ, ಅವರ ಕೋಬ್ರದವರೊಬ್ರು ಜಗದೀಶ್ ಅಂತ ಇದ್ರು. ಅವ್ರು ಈಗ ರೀಸೆಂಟ್ ಆಗಿ ಲಾಸ್ಟ್ 2 years ತೀರ್ಕೊಂಡ್ರಿಲ್ಲ. ಅವರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಇಂಟ್ರೆಸ್ಟ್ ನನ್ಗೆ ಜೊತೆ ದೂರದರ್ಶನದ ಪ್ರೊಡ್ಯೂಸರ್ ಲಿಂಕ್ ಆದ್ರು ಅವರು. ಈಗ ಪರಿಚಯ ಆಗಿ ಅವ್ರ ಜೊತೆನೆ ನಾನು ಮಿಂಗಲ್ ಆಗ್ತಾ ಹೋದೆ. ಅವ್ರ ಸಪೋರ್ಟ್ ಸ್ವಲ್ಪ ತುಂಬಾ ಇತ್ತು. ಅವ್ರಿಗೆ ಸ್ವಲ್ಪ ನನ್ಗೆಲ್ಲ ಕನೆಕ್ಷನ್ ಕೊಡ್ತಾ ಇದ್ರು, ಚಾನೆಲ್ಗಳ ಕನೆಕ್ಷನ್ ಎಲ್ಲ ಕೊಡ್ತಾ ಇದ್ರು. ಉದಯ ಟಿವಿದು ಸ್ವಲ್ಪ ಲಿಂಕ್ ಕೊಡ್ತಾ ಇದ್ರು. ಹಾಗೆ ಸುಪ್ರಭಾತ ಚಾನೆಲ್ ಅವರೇ ಪರಿಚಯ ಮಾಡ್ಕೊಟ್ಟಿದ್ರು. ಅವಾಗ ಅದಕ್ಕೆ ಸುಮಾರು ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಇದ್ದೆ. ಮಾಡ್ಕೊಂಡು ಲಿಂಕ್ ಸಿಕ್ಕಿದ್ದು. ಇವಾಗ ನೋಡಿ, ನೀವು ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಮತ್ತೆ ಕ್ಯಾಮ್ರಾ, ಇದಕ್ಕೆಲ್ಲ ನಿಮ್ ಟೀಮು, ಐ ಮೀನ್ ನೀವೇ ಮಿತ್ರ ಸಂಗಮ ಇದ್ರಿ. ಆಕ್ಟರ್ಸ್ ನ ಅಂದ್ರೆ ಅವಾಗಿನ ಟೈಮ್ ಅಲ್ಲಿ ಬಿಫೋರ್ ಇಂಟರ್ನೆಟ್, ನೀವು ಹೊಸ ಆಕ್ಟರ್ಸ್ ನ ಹೇಗೆ ಹುಡುಕ್ತಾ ಇದ್ರಿ? ನಿಮ್ಗೆ ಹೇಗ್ ಸಿಕ್ತ? ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ನಿಮ್ನ? ಅವಾಗ ಹೆಂಗಂದ್ರೆ, ಈಗ ಒಂದು
ಇದು ದೂರದರ್ಶನದು ಸ್ವಲ್ಪ ನಾವು ತುಂಬಾ ಮಾಡಿದಾಗ ಒಂದು ಸ್ವಲ್ಪ ನಮ್ಗೆ ಪೇಪರ್ ಆಡ್ ಇನ್ನೇನಿಲ್ಲ, ಪೇಪರ್ ಆಡ್ ತುಂಬಾ ಜನ ಓದ್ತಾ ಇದ್ರು. ಇವಾಗ ಯಾರು ಪೇಪರ್ ಓದಲ್ಲ. ಅವಾಗಿನ ಕಾಲದಲ್ಲಿ ಅಂದ್ರೆ ಒಂದ್ ಸಣ್ಣದಾಗಿ ಒಂದು ಆಡ್ ಕೊಟ್ರು ತುಂಬಾ ಜನ ಕಾಲ್ಸ್ ಮಾಡೋರು. ಏನಂದ್ರೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡೋರು. ಅವಾಗೆಲ್ಲ ತುಂಬಾ ತುಂಬಾ ಆಸಕ್ತಿ. ಅವಾಗಿನ ಟ್ರೆಂಡ್ ಇವಾಗ ಬಹಳ ವ್ಯತ್ಯಾಸ ಇದೆ. ಅವಾಗ ತುಂಬಾ ಇಂಟ್ರೆಸ್ಟ್ ಶ್ರದ್ಧೆಯಿಂದ ಬರೋರು. ಆ ಕಾಂಟ್ಯಾಕ್ಟ್ಸ್ ಪೇಪರ್ ಆಡ್ ಎಲ್ಲ ಕೊಟ್ಟು ನಮ್ ಟೀಮ್ ಅವರೆಲ್ಲ ಮಾಡೋರು. ಅದರಿಂದ ಬಂದು ಅಟೆಂಡ್ ಮಾಡಿ ಇಂಟ್ರೆಸ್ಟ್ ಬಿಟ್ಕೊಂಡು ಬರೋರು. ಅವಾಗೆಲ್ಲ ತುಂಬಾ ಏನಂದ್ರೆ ಏನೋ ಒಂದು ಫೀಸ್ ಅಂದ್ರೆ ಎಷ್ಟಿರೋದಂದ್ರೆ 2500 ನಮ್ ತರ ಬಿಡ್ತಾರೆ. 2500 ಚಾರ್ಜ್ ಮಾಡ್ತಿದ್ದೆ ಅಷ್ಟೇ. ಒಂದು ತಿಂಗಳು ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ, ಆಮೇಲೆ ಅವ್ರಿಗೆ ಇರೋಕೆ ವ್ಯವಸ್ಥೆ ಎಲ್ಲ ಮಾಡಿ. ಏನಂದ್ರೆ ನಮಗೆ ದುಡ್ಡು ಅನ್ನೋದು ಅವಾಗ ಬರ್ತಾ ಇರ್ಲಿಲ್ಲ. ಅವಾಗ ಏನೋ ಕಲೆ ಅವರಲ್ಲಿ ಆಸಕ್ತಿ ಇದೆ. ನಾವು ಅವ್ರ ಜೊತೆ ಅಂದ್ರೆ ಏನೇ ಒಂದು ಉದ್ಯೋಗ, ಯಾವ್ದೇ ಉದ್ಯೋಗ ಮಾಡಿ ಆಸಕ್ತಿ ಇಲ್ಲದ್ರೆ ಯಾರು ಆರ್ಟಿಸ್ಟ್ ಆಗಲ್ಲ, ಯಾವ ಡೈರೆಕ್ಟರ್ ಆಗಲ್ಲ. ಆಸಕ್ತಿ ಅನ್ನೋದು ಇಂಪಾರ್ಟೆಂಟ್, ಒಳಗಡೆ ಅದು ಇರ್ಬೇಕು ಅಂತಾನೆ. ಅದು ನಮಗೂ ಇತ್ತು, ನಮ್ಮ ಟೀಮ್, ನಮ್ಮ ಮಿತ್ರ ಸಂಗಮ ಟೀಮ್ ಅಲ್ಲೂ ಇತ್ತು, ಬರೋ ಸ್ಟೂಡೆಂಟ್ಸ್ ಅಲ್ಲೂ ಇತ್ತು. ಏನೋ ಒಂಥರ ಕ್ರೇಜು, ಖುಷಿ. ಕೆಲವರು ಪಾಸ್ ಆಗೋರು, ಕೆಲವರು ಫೇಲ್ಯೂರ್ ಆಗೋರು, ಕೆಲವರು ಕ್ಲಿಕ್ ಆಗೋರು. ಒಳಗಡೆ ಯಾರು ಫೈಲ್ ಇದೆ ಅವರು ಇರಲು ಇವತ್ತಿದ್ದಾರೆ. ವೆರಿ ಗುಡ್. ಓಕೆ, ಗ್ರೇಟ್. ಆಕ್ಚುಲಿ ನಾನು ಒಂದ್ ಕ್ವಶನ್ ಆಮೇಲೆ ಕೇಳೋಣ, ಬಟ್ ಈಗಲೇ ಕೇಳ್ಬಿಡ್ತೀನಿ. ನೀವು ಫಸ್ಟ್ ಎವರ್ ಟೈಮ್ ಫಿಲ್ಮ್ ಸೆಟ್ ಅಂತ ನೋಡಿದ ಅಂದ್ರೆ ನೀವು ಮಾಡಿದ್ದೇನಾ ಅಥವಾ ಬೇರೆ ಯಾರದ್ರಲ್ಲಾದ್ರೂ ನೀವು ವರ್ಕ್ ಮಾಡಿದ್ರಾ? ಇಲ್ಲ, ನಾನು ಎಲ್ಲೂ ಯಾರ ಜೊತೆ ಅಸ್ಟೆಂಟ್ ಆಗಿ ವರ್ಕ್ ಮಾಡಿಲ್ಲ. ನಾನು ಉಪೇಂದ್ರ ಸಾರ್ದು ಒಂದು ಸಿನಿಮಾಗಳು ಅವರು ಇದು ತೆಗಿತಾ ಇದ್ರು, ಒಂದು ಓಂ ಅಂತ ಸಿನಿಮಾ ತೆಗಿತಾ ಇದ್ರು. ಆ ಟೈಮಲ್ಲಿ ಹನುಮಾನ್ ನಗರದಲ್ಲಿ ಇದ್ದೆ ನಾನು. ಒಂದು ರೂಮ್ ಮಾಡ್ಕೊಂಡಿದ್ವಿ ಅವಾಗ ಆ ಟೈಮಲ್ಲಿ 1994 ಇದರಲ್ಲಿ. ಆಮೇಲೆ ಓಂ ಆದ್ಮೇಲೆ ಇನ್ನೊಂದು ಆಪರೇಷನ್ ಅಂತ ಸ್ವಲ್ಪ ಮಾಡ್ಕೊಂಡು, ಅವರು ಉಪೇಂದ್ರ ಸರ್ ಅವ್ರ ಜೊತೆ ಟೀಮ್ ಅಲ್ಲಿ ಇರ್ತಾರಲ್ಲ, ಅವ್ರ ಜೊತೆ ಸ್ವಲ್ಪ ಪರಿಚಯ ಇತ್ತು ನನ್ಗೆ. ಅವಾಗ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಅದು ಅವ್ರ ಶೂಟಿಂಗ್ ನೋಡ್ತಾ ಇದ್ದೆ. ಅಂಬರೀಶ್ ಸಾರ್ದು ಸುಮಾರು ಸಿನಿಮಾಗಳು ಶೂಟಿಂಗ್ ನೋಡಿದೀನಿ. ಯಾವ್ದೋ ಒಂದು ವಿಷ್ಣು ಸಾರ್ದು ಅವ್ರದ್ದು ಒಂದು ಸಿನಿಮಾ ಶೂಟಿಂಗ್, ಅಂದ್ರೆ ರಾಜ್ಕುಮಾರ್ ಸಾರ್ದು ಶಬ್ದವೇದಿ, ಈ ಸುಮಾರು ಶೂಟಿಂಗ್ ಹೋಗಿ ಅಬ್ಸರ್ವ್ ಮಾಡಿದ್ದೀನಿ ಅಷ್ಟೇ. ಬಟ್ ಎಲ್ಲೋ ನನ್ನಲ್ಲೇ ಒಳಗಡೆ ಇತ್ತಲ್ಲ, ಒಳಗಡೆ ಅದು ಬಂದಿರೋದ್ರಿಂದ ಅದು ನನಗೆ ಎಲ್ಲೂ ಹೋಗಿ ವರ್ಕ್ ಮಾಡ್ಬೇಕು ಅಂತ ಅನಿಸ್ತಿರ್ಲಿಲ್ಲ. ಕೆಲವರು 100ಕ್ಕೆ 10 ಜನ ಆತರ ಇರ್ತಾರೆ. ನಮ್ಮಲ್ಲಿ ಇಲ್ಲೂ ಸ್ಟೂಡೆಂಟ್ ಅಲ್ಲಿ ನೋಡಿದಿನಲ್ಲ, ಯಾರು ಎಲ್ಲೂ ವರ್ಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಡೈರೆಕ್ಟರ್ ಆಗಿರೋರು ಇದ್ದಾರೆ. ಅದು ಎಷ್ಟೋ ಜನ ಇದಾರೆ ಈ ಫಿಲಂ ಇಂಡಸ್ಟ್ರಿ. ಎಷ್ಟೋ ಜನ ಡೈರೆಕ್ಟರ್ ಆಗಿರೋರು ಮಾಡ್ಲೇಬೇಕು ಅಂತಿಲ್ಲ. ಯಾಕೆ ಬೇಕು ಗೊತ್ತಾ? ಟೆಕ್ನಿಕಲ್ ತಿಳ್ಕೊಬೇಕು, ಅದಕ್ಕೋಸ್ಕರ ಹೋಗ್ಬೇಕು. ಯಾಕಂದ್ರೆ ಒಂದು ಪ್ರೋಗ್ರಾಮ್ ಹಾಕು ಅಂದ್ರೆ, ಶೆಡ್ಯೂಲ್ ಹಾಕು ಅಂದ್ರೆ ಹಾಕಂಗಿರ್ಬೇಕು. ಅಸೋಸಿಯೇಟ್ ಅದೆಲ್ಲ ಕೆಲಸ ಗೊತ್ತಿರ್ಬೇಕು. ಅವಾಗ ನಮ್ಗೆ ಏನಾಗುತ್ತೆ, ನಾವು ಅದೇ ಒಂದು ರೀತಿಯಲ್ಲಿ ಇವಾಗಿನ ಬಿಡಿ ಎಲ್ಲ ಈಸಿ ಬೇಕು. ಯಾಕಂತ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಕೊಟ್ಟು ಮಗು ತರ ಕೈ ಹಿಡ್ಕೊಂಡು ಹೋಗಿ ಸೇರಿಸ್ಬಿಟ್ಟು, ಸರ್ ಇವ್ರು ಆಕ್ಟ್ರು, ಮಾರ್ಕ್ ಮಾಡಿ ಅಂತ ಹೇಳ್ಬೇಕು. ಆ ತರ ಆಗ್ಬಿಟ್ಟಿದ್ರು ನಮ್ಮ ಇವತ್ತಿನ. ಏನಾಗುತ್ತೆ ಅವಾಗ ನಾವೆಲ್ಲ ಅಂದ್ರೆ ನಾವೇ ಹೋಗೋದು, ನಾವೇ ಬರೆಯೋದು, ನಾವೇ ಕಷ್ಟಪಡೋದು, ನಾವೇ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಡೀಪ್ ಆಗಿ ಹಾರ್ಡ್ ವರ್ಕ್ ಮಾಡೋದು. ಮತ್ತೆ ಅವ್ರ ಜೊತೆ ಯಾರು ಟೀಮ್ ಅಲ್ಲಿ ಇರ್ತಾರೋ ಅವ್ರ ಜೊತೆ ರಾತ್ರಿ ಆಗಲು ಅವ್ರ ಜೊತೆ ಓಡಾಡೋದು, ಇರೋದು, ತಿಳ್ಕೊಳ್ಳೋದು. ಇಂಥವನ್ನ ಮಾಡಿದಾಗ ಏನಾಗುತ್ತೆ, ನಮ್ಗೆ ನಾವು ತಿಳ್ಕೊಂಡು ಒಂದು ಒಳಗಡೆ ಕೂತ್ಕೊಂಡಾಗ, ನಾವು ಶಾರ್ಟ್ ಫಿಲಂಗಳೆಲ್ಲ ಮಾಡ್ತಾ ಇದ್ದಾಗ ಅಲ್ಲಿ 1000 ತಪ್ಪುಗಳಾಗಿ ಆಗಿ ಹಿಂಗಲ್ಲ ಈ ತರ ಶಾರ್ಟ್ ಈ ತರ ಅಂದಾಗ ನೋಡ್ಕೊಂಡು ಮಾಡಿ ಅಷ್ಟು ಟೆಲಿಫಿಲಮ್ ದೂರದರ್ಶನ ಮಾಡಿನೇ ಹೆಚ್ಚು ಕಡಿಮೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಬಂದಿದ್ದ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ಟೆ. ಒಂದ್ ಚಾನ್ಸ್ ಬಿಟ್ಟೆ, ಅದೇನ್ ನಮ್ಗೆ ಏನು ಅಂತ ಇಲ್ಲ. ಸೊ ಆ ಜರ್ನಿ ಹೆಂಗಿದು ಸರ್? ಇದೆಲ್ಲ ಮಾಡಿದ್ರಿ ನೀವು? ಆಡ್ ಫಿಲ್ಮ್ಸ್ ಮಾಡಿದೀರಾ, ಟೆಲಿ ಪ್ಲೇಸ್ ಮಾಡಿದೀರಾ ನೀವು ಹೇಳ್ದಂಗೆ. ಅದು ತುಂಬಾ ನಿಮ್ಗೆ ಅದಕ್ಕೆ ಬೇರೆ ತರನೇ ಕನ್ವಿಕ್ಷನ್ ಅಂಡ್ ಡೆಡಿಕೇಶನ್ ಬೇಕಲ್ಲ ಟೆಲಿ ಪ್ಲೇ ಮಾಡಕ್ಕೆ. ಸೊ ಇದೆಲ್ಲ ಮಾಡ್ಕೊಂಡು ನಿಮ್ದು ಈ ಒನ್ ಚಾನ್ಸ್ ಕೊಡಿ ಫಿಲ್ಮ್ ಅಂದ್ರೆ ಒಂದು ಫೀಚರ್ ಫಿಲ್ಮ್, ಅದ್ರ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು, ಹೆಂಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಖಂಡಿತ ಸರ್. ಈಗ ನಾನು ಇದು ಮಾಡ್ತಾ ಬರ್ತಾ ಇದ್ದಲ್ಲ, ಹೀಗೆ ಮಾಡ್ತಾ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಇನ್ಸ್ಟಿಟ್ಯೂಟ್ ನಡೀತಾ ಇತ್ತು. 3 months ಕೋರ್ಸ್, 6 months, 1 year ಕೋರ್ಸ್ ಅಂತ ಎಲ್ಲರೂ ಒಂದು ಸಲಹೆ ಮೇರೆಗೆ ಒಂದು ಅಧಿಕೃತವಾದ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿ ರೆಕಗ್ನೈಸ್ ಆಯ್ತು. ಮಾಡ್ತಾ ಹೋಗ್ತಾ ಇದ್ದಂಗೆ ನನಗೆ ಸಿನಿಮಾ ಮಾಡ್ಬೇಕು ಅಂತ ಒಂದ್ ಚಾನ್ಸ್ ಕೊಡಿ ಮುಂಚೆನೆ ಸುಮಾರು ಸ್ಕ್ರಿಪ್ಟ್ ಬರ್ದೆ, ಸುಮಾರು ಪ್ರೊಡ್ಯೂಸರ್ಗಳು ಅವಾಗಲೇ ಸಿಗ್ತಾ ಇದ್ರು. ಯಾಕಂದ್ರೆ ತುಂಬಾ ಜನ ಬರೋರಲ್ವಾ, ಅಲ್ಲಿರೋರೇ ಸುಮಾರು ಜನ. ನೆಟ್ವರ್ಕ್ ತುಂಬಾ ಚೆನ್ನಾಗಿತ್ತು. ಅವ್ರವ್ರೇ ಯಾರೋ ದುಡ್ಡಿರೋರು ಬಂದಿರ್ತಾ ಇತ್ತು. ಮಾಡೋಣ, ಒಂದ್ ಸಬ್ಜೆಕ್ಟ್ ಬರ್ಸಿ ಅಡ್ವಾನ್ಸ್ ಕೊಡೋರು, ಬರ್ಸೋರು, ಏನೋ ಪ್ರಾಬ್ಲಮ್ ನಿಂತ್ಕೊಂಡು ಹೋಗಿರೋದು.
ಹಿಂಗೆ ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಒಂದ್ ಚಾನ್ಸ್ ಕೊಡಿ ವಿಚಾರ ಹೆಂಗ್ ಬಂತು ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಹ್ಮ್ ಹೇಮಂತ್ ಗೌಡ ಅಂತ ಅವ್ರು ಪತ್ರಕರ್ತರು, ಓಕೆ ಹೇಮಂತ್ ಗೌಡ ಅಂತ MC ಹೇಮಂತ್ ಗೌಡ ಅಂತ. ಹ್ಮ್ ಸರ್ ನಾನು ಒಂದು ಮಹಾಲಕ್ಷ್ಮಿ ಮಹಾತ್ಮೆ ಅಂತ ಒಂದು ಸಬ್ಜೆಕ್ಟ್ ಇದೆ ಮಾಡ್ಬೇಕು ಅಂತ ಒಂದು ಕತೆ ಕೊಟ್ರು ಅವರು. ಶ್ರೀ ಮಹಾಲಕ್ಷ್ಮಿ ವ್ರತ, ಅದ್ರ ಮಹಿಮೆ ಏನು, ಮಹಾಲಕ್ಷ್ಮಿ ಹ್ಮ್ ಬಗ್ಗೆ ಒಂದು ಹ್ಮ್ 1 hour ಬೇಕು ಅಂತ GTVಗೇನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹ್ಮ್ ಹ್ಮ್ ಕತೆ ಕೊಟ್ರು. ಅದಕ್ಕೆ ನಮ್ಮ ಲಕ್ಷ್ಮೀಪತಿ ಅಂತ ಇದ್ರು, PR ಹ್ಮ್ ಲಕ್ಷ್ಮೀಪತಿ ಅಂತ ನನ್ನ ಜೊತೆ ಸುಮಾರು ಇನ್ಸ್ಟಿಟ್ಯೂಟ್ 13 ವರ್ಷ ನನ್ನ ಜೊತೆ ಇದ್ರು. ಅವರು KGF 1 ಅಲ್ಲಿ ಹುಚ್ಚಿನ ಹ್ಮ್ ಪಾತ್ರ ಮಾಡಿದ್ದಾರೆ. ಹಾ 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 ಅವರು ಓಕೆ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರೇ ಫ್ಯಾಕಲ್ಟಿ ವರ್ಕ್ ಮಾಡ್ತಾ ಇದ್ರು. ಹ್ಮ್ ಅವರು ಇಲ್ಲ ಆಮೇಲೆ ತೀರ್ಕೊಂಡ್ರು, ಅದಾದ್ಮೇಲೆ ಏನೋ ಅಲ್ಲೇ ತೀರ್ಕೊಂಡಿಲ್ಲ. ಹ್ಮ್ ಸೊ ಅದು ಅವರು ಡೈಲಾಗ್ ಬರೆದ್ರು, ಡೈಲಾಗ್ ಚಿತ್ರಕಥೆ ಸಂಭಾಷಣೆ, ಚಿತ್ರಕಥೆ ಮತ್ತೆ ಸಂಭಾಷಣೆ ಅವರು ಹೆಲ್ಪ್ ಮಾಡಿದ್ರು. ಹ್ಮ್ ಆಮೇಲೆ ಡೈರೆಕ್ಷನ್ ನಾನು ಅದನ್ನ ಮಾಡಿದೆ, ಶ್ರೀ ಮಹಾಲಕ್ಷ್ಮಿ ಮಹಾತ್ಮೆ ಅಂತ. ಹ್ಮ್ ಅವಾಗ ಮಾಡ್ತಾ ಇದ್ದಾಗ ನಾವು ವೈಟ್ ಫೀಲ್ಡ್ ಆ ಕಡೆ ಸೈಡ್ ಎಲ್ಲ ಮಾಡ್ತಾ ಇದ್ದಾಗ ಇನ್ನೊಬ್ರು ಪತ್ರಕರ್ತರು, ಮೌಲಿ ಸಂದೇಶ ಅಂತ ಒಂದು ಪತ್ರಿಕೆ ಇವಾಗಲೂ ಇದೆ, ಓಕೆ ಅದು RM ಸುನೀಲ್ ಕುಮಾರ್ ಅಂತ ಅವ್ರನ್ನ ಪರಿಚಯ ಮಾಡ್ಕೊಟ್ರು ಇವರು. ಸರಿ ಸರ್ ಅವರು ಇನ್ವಾಲ್ವ್ ಆದ್ರು, ಈ ಪ್ರೊಡಕ್ಷನ್ ಇನ್ವಾಲ್ವ್ ಆದ್ರು. ಏನ್ ಸರ್ ಈ ತರ ಜನ ಮಾಡ್ತಾ ಇದ್ರ ಅಂದ್ಬಿಟ್ಟು, ಮುಂಚೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದು ಅವ್ರಿಗೆ ಗೊತ್ತಿಲ್ಲ, ಏನೋ ಹ್ಮ್ ಫಸ್ಟ್ ಮಾಡ್ತಿದ್ರು ಫಸ್ಟ್ ಇದು ಅಂತ ಅನ್ಕೊಂಡು ಆ ಬೇಸ್ ಅಲ್ಲಿ ಅವ್ರಿಗೆ ಏನಾಯ್ತು ಇಂಟ್ರೆಸ್ಟ್ ಆಗ್ಬಿಡ್ತು. ಸರ್ ಒಂದ್ ಕತೆ ಇದೆ ಸರ್ ನಂದು ಮಾಡ್ಬೇಕು ಅಂತ ಒಂದ್ ಯಾವ್ದೋ ಒಂದು 3 ಜನ ಹೀರೋಯಿನ್ ಒಂದು ಹೀರೋದ್ ಕತೆ ಹೇಳಿದ್ರು. ಅದ್ ಹ್ಮ್ ಇಟ್ಕೊಂಡು ರೆಡಿ, ಆಮೇಲೆ ಈ ಪ್ರೊಡಕ್ಷನ್ ಆದ್ಮೇಲೆ ಅದು ಮಾಡ್ತಾ ಹೋಗಿ ಮಾಡಿ ಪ್ರೆಸೆಂಟೇಶನ್ ಕೊಟ್ಟೆ. ಹ್ಮ್ ಪ್ರೆಸೆಂಟೇಶನ್ ಕೊಟ್ಟ ಖುಷಿ ಆದ್ರು ಅವರು, ಹ್ಮ್ ಸೂಪರ್ ಸಾ ಅಂತ. ಗೊತ್ತಲ್ಲ ಪಾಪ ಅವರು ಹೊಸಬ್ರು ಈ ಪ್ರೊಡಕ್ಷನ್ ಮಾಡೋದ್ರಲ್ಲಿ, ಹ್ಮ್ ಗೊತ್ತಾರೆ ಇಂಡಸ್ಟ್ರಿಯಲ್ಲಿ ಹೌದೌದು ಬೇರೆ ಸ್ಪೈಸಿ ಹಾಕೋರು ಇರ್ತಾರಲ್ಲ, ಹ್ಮ್ ಹ್ಮ್ ಏನೇನೋ ಹೇಳ್ಬಿಟ್ಟು ತಲೆ ಕೆಡ್ಸ್ಬಿಟ್ರು. ಸಾರ್ ಬೇಡ ಸಾರ್, ಅವಾಗೆಲ್ಲ ಹ್ಮ್ ರಿಯಲ್ ಟೈಮ್ ಇನ್ನು ಹ್ಮ್ ಡಿಜಿಟಲ್ ಬಂದಿರಲಿಲ್ಲ. ಓಕೆ ಇದು ನಾನು ಹೇಳ್ತಾ ಇರೋದು 2013 12-13 ವಿಚಾರ, ಓಕೆ ಓಕೆ 2012-13 ಆಗ್ದಿರೋ ವಿಚಾರ. ಸರಿ ಸರಿ ಇದಾದ್ಮೇಲೆ ಅವ್ರಿಗೆ ಅವ್ರ ಪಾಪ ಸ್ವಲ್ಪ ಇವಾಗ್ಲೂ ಇದಾರೆ, ಫಿಲಂ ಚೇಂಬರ್ ಅಲ್ಲಿ EC ಆಗಿದ್ದಾರೆ ಹ್ಮ್ ಈಗ ಹ್ಮ್ 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 ಪ್ರೆಸೆಂಟ್. ಸೊ ಅವ್ರಿಗೆ ಏನ್ ಅವಾಗ ಅಷ್ಟು ನಾಲೆಡ್ಜ್ ಇಲ್ಲ, ಈಗ ಹೋಗಿ ಕೇಳಿ ಅವರು ಎಲ್ಲ ನಮ್ದಕ್ಕಿಂತ ತಿಳ್ಕೊಂಬಿಟ್ಟಿದ್ದಾರೆ ಬೆಂಕಿ ತರ ಮಾತಾಡ್ತಾರೆ ಅಷ್ಟು. ಆಮೇಲೆ ಇವ್ರದ್ದು ಮಾತಾಡ್ತಾರೆ, ಇವ್ರು ಒಂದು ಸಿನಿಮಾ ಮಾಡಿದ್ರಲ್ಲ ನಮ್ಮ ಗಣೇಶ್ ಅವ್ರ ತಮ್ಮಂತ ಒಂದು ಪಿಕ್ಚರ್ ನ ಹ್ಮ್ ಹ್ಮ್ ಟೇಕ್ ಓವರ್ ಮಾಡಿ ಒಂದು ಮಹಾರೋದ್ರಂ ಅಂತ ಸಿನಿಮಾ ಹ್ಮ್ 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 ಮಾಡಿದ್ರು. ಸೊ ಅವ್ರಿಗೆ ಸರಿ ಬೇಡ ಸರ್ ರಿಮೇಕ್ ಮಾಡ್ಬೇಕು, ರಿಮೇಕ್ ಅಂತ ಹೇಳ್ಬಿಟ್ಟು ಅಲ್ಲೇ ರಿಮೇಕ್ ಅಂದಾಗ ಸ್ವಲ್ಪ ಯಾವ್ದೋ ಒಂದು ಕತೆ ನೋಡಿದಾಗ ಅದರಲ್ಲಿ ಒಂದು 10ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಅದು ಆಲ್ ದಿ ಬೆಸ್ಟ್ ಅಂತ ಒಂದು ಸಿನಿಮಾ ಬಂದಿತ್ತು. ಯಾರ್ದು ಅಜಯ್ ದೇವಗನ್, ಹಾ ಹಾ ಹಿಂದಿಯಲ್ಲಿ ಹೌದು ರೋಹಿತ್ ಶೆಟ್ಟಿ ಹಿಂದಿಯಲ್ಲಿ. ಅವ್ರದ್ದು ಅದನ್ನ ರೋಹಿತ್ ಶೆಟ್ಟಿ ಅವ್ರದ್ದು ಅದನ್ನ ತಗೊಂಡು ಇವರು ಬೆಸ್ಟ್ ಆಫ್ ಲಕ್ ಅಂತ ಒಂದು ಮಾಡಿದ್ರು, ಹ್ಮ್ ಹ್ಮ್ ಮಲಯಾಳಂ ಅವರು. ಅದನ್ನ ಓಕೆ ತಗೊಂಡು ರೈಟ್ಸ್ ತಗೊಂಡು ಅದನ್ನ ತಗೊಂಡ್ಬಿಡೋಣ ಅಂದ್ಬಿಟ್ಟು ಹೋಗಿ ಕೇರಳದಲ್ಲಿ ಹೋಗಿ ಆ ಹ್ಮ್ ಹೀರೋ ಹತ್ರ ಮಾತಾಡಿ ತಗೊಂಡು ರೈಟ್ಸ್ ಹ್ಮ್ ತಗೊಂಡು ಬಂದ್ವಿ. ಹ್ಮ್ ಬಂದ್ಬಿಟ್ಟು ಸುಮಾರು ನಾನೇ ಚೇಂಜಸ್ ಮಾಡ್ಬಿಟ್ಟೆ, ಹ್ಮ್ ಮಾಡ್ಬಿಟ್ಟು ನಮ್ಮ ಪ್ಯಾಟರ್ನ್ ಅಲ್ಲಿ ಹೇಳೋ ತರ ಮಾಡಿ ಸ್ವಲ್ಪ ಚೇಂಜಸ್ ಹ್ಮ್ ಮಾಡಿದ್ರೆ ಅದಕ್ಕೆ BA ಮಧು ಅವರು, ನಮ್ಮ ಹ್ಮ್ ಓಲ್ಡ್ ನಮ್ಮ ಹಳೆ ಹಾ 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 ಸಂಭಾಷಣೆಕಾರ ಅವರು, ಹಾ ಹಾ ಅವರು ಅದನ್ನ ಡೈಲಾಗ್ ನ ಬರೆದ್ರು, ಡೈಲಾಗ್ ಬರ್ಕೊಟ್ರು, ಆಮೇಲೆ ಚಿತ್ರಕಥೆ ಮಾಡ್ಕೊಟ್ಟು ಬರ್ಕೊಟ್ರು. ನಂತರ ಅದನ್ನ ನಿರ್ದೇಶನ ಮಾಡಿ ಇಂಥದ್ದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ತುಂಬಾ ಸಪೋರ್ಟ್ ಮಾಡಿ, ತುಂಬಾ ಹ್ಮ್ ಖರ್ಚು ಮಾಡಿ, ಒಂದ್ ರೀತಿ ಖುಷಿ ಅವಾಗ ಅವ್ರಿಗೆ, ನಮ್ಮ ಪ್ರೊಡ್ಯೂಸರ್ RM ಸುನೀಲ್ ಕುಮಾರ್ ಅವ್ರಿಗೆ ಹಾ ಹಾ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿ ಮಾಡಿದ್ರು, ಮುಗಿಸ್ಕೊಂಡ್ವಿ. ಓಕೆ ಇಲ್ಲ ಆಮೇಲೆ ಉದಯ ಟಿವಿಗೆ ಅದು ಟಿವಿ ರೇಟ್ಸ್ ಎಲ್ಲ ಹೋಯ್ತು, ಹಾ ಚೆನ್ನಾಗಾಯ್ತು. ಹಾ ಅಂದ್ರೆ ಇಲ್ಲಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಹ್ಮ್ ಅಂದ್ರೆ ಸರ್ ಇವಾಗ ಆ ಹೇಳಿ. ಫಿಲ್ಮ್ ನಿಮ್ದು ಫಸ್ಟ್ ಫೀಚರ್ ಫಿಲ್ಮ್, ಬಟ್ ನೀವು 2012 ಅಂದ್ರೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಷ್ಟೊದ್ಗಲ್ವಾ? ಒಂದು 16 ಇಂದ 17 ವರ್ಷ ನಿಮ್ಗೆ ಎಲ್ಲ ಕಲ್ತ್ಬಿಟ್ಟು ಏನ್ ನಿಮ್ಗೆ ಅದೇನು ಆಗಿರಲ್ಲ, ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ ನಿಮ್ಗೆ ಫೀಚರ್ ಫಿಲ್ಮ್ ಇವಾಗ ಶೂಟಿಂಗ್ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ? ಅದಾದ್ಮೇಲೆ ಅಂದ್ರೆ ನಾನು ನೋಡಿ, ನೀವು ಮಗುವಿನ ಕರೆ ಹ್ಮ್ ದಾರಾ ಬೇಂದ್ರವ್ರದ್ದು ಅದನ್ನೇ ಒಂದು ಸಿನಿಮಾಟಿಕ್ ತರನೇ ಮಾಡ್ಬಿಟ್ಟಿದ್ದೆ. ಓಕೆ ಅವಾರ್ಡ್ ಬಂದಿತ್ತು ಸಿನಿಮಾ, ದೂರದರ್ಶನದಲ್ಲೇ ಎಲ್ಲಾ ಭಾಷೆಗೂ ಇದಾಗಿತ್ತು ಅದು. ಹ್ಮ್ ಅದು ಹ್ಮ್ ಇವಾಗಲೂ ರನ್ನಿಂಗ್ ಆಗ್ತಾ ಇರುತ್ತೆ ಹ್ಮ್ ಚಂದನದಲ್ಲಿ. ಅದನ್ನೆಲ್ಲ ನೋಡೋದು ಕಡಿಮೆ ಆಯ್ತಾರೆ ಜನಗಳಿಗೆ, ಗೊತ್ತಿಲ್ಲ. ಅವಾಗ ಹೌದು ತುಂಬಾ ರನ್ ಆಗ್ತದ, ಆ 3 ಪ್ರಾಜೆಕ್ಟ್ ಇದೆಯಲ್ಲ ಹಾ ತುಂಬಾ ಹಾ ರನ್ ಆಯ್ತು. ಆಮೇಲೆ ಸ್ಪಿರಿಚುವಲ್ ಬಗ್ಗೆನೂ ಮಾಡ್ತಿದ್ದೆ ತುಂಬಾ ಹಾ ನಾನು ಹಾ ಅವಾಗ. ಹಾ ಆ ಪ್ರಾಜೆಕ್ಟ್ ಮಾಡುವಾಗಲೇ ಸಿನಿಮಾದ ಐಡಿಯಾಗಳು ಬಂದಿತ್ತು, ಹಾಗಾಗಿ ಹ್ಮ್ ಇದು ನನ್ಗೆ ಕಷ್ಟ ಅಂತ ಅನ್ಸ್ಲಿಲ್ಲ. ಯಾಕಂದ್ರೆ ಹ್ಮ್ ನನಗ್ ಬೇಜಾರಿತ್ತು, ಇದು ಹ್ಮ್ ಯಾಕಪ್ಪ ಮಾಡ್ಬೇಕು. ಆ ಹ್ಮ್ ಪ್ರೀತಿಸು ಸಮೀಪಿಸು ಅಂತ ಟೈಟ್ ಇಟ್ಟಿದ್ದೆ ನಾನು, ನೋಡಿ ಇನ್ನು ಹೇಳ್ತೀನಿ. ಪ್ರೀತಿಸು ಸಮೀಪಿಸು ಅಂತ ಚೇಂಬರ್ ರಿಲೀಸ್ ಅದು ರಿಜಿಸ್ಟರ್ ಹ್ಮ್ ಆಗಿದೆ. ಅದನ್ನ ಇಟ್ಕೊಂಡು ಒಳ್ಳೆ ಸ್ಟೋರಿ, ಓನ್ ಸ್ಟೋರಿ ಅಂತ ಇದು ಮಾಡುವಾಗ ಈ ಹ್ಮ್ ಸ್ಪೇಸ್ ಯಾಕೋ ಸ್ವಲ್ಪ ಬರ್ತಾರಲ್ಲ ಎಲ್ಲ ಹೌದೌದು ಕಲಬೆರಕೆ ಮಾಡಿ ಇಟ್ಬಿಟ್ಟು ಆ ಮನುಷ್ಯ ಚೆನ್ನಾಗಿರೋರ್ನ ಹಾಳು ಮಾಡ್ಬಿಟ್ಟು, ಅವಾಗ ನಮ್ಗೆ ಹೇಳ್ತಾರ ಸರ್ ನೀವು ಗಟ್ಟಿಯಾಗಿ ಹೇಳ್ಬಿಟ್ಟು ನಮ್ಗೆ ಸಿನಿಮಾ ತಪ್ಪತ್ತಲ್ಲ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದ್ದು ಹೌದೌದು ಅಷ್ಟೇ ಇದು.
ಬಟ್ ಹೌದು. ಏನಂದ್ರೆ ನಮ್ಗೆ ಇವತ್ತು ಅದು ಸಬ್ಜೆಕ್ಟ್ ಹಂಗೆ ಇದೆ, ಮಾಡ್ಬೇಕು ಫೀಸ್ ಮುಂದೆ. ಬಟ್ ಹ್ಮ್. ಈ ರೀತಿಯಾಗಿರೋ ಒಂದು ಜರ್ನಿ ಅದು ಸಿನಿಮಾದು. ಬಟ್ ಹ್ಮ್. ಆದ್ರೂ ನಮ್ಮ ಎಫರ್ಟ್ ಹಾಕಿದೀವಿ. ಬಟ್ ಹೌದೌದು. ನಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕಾಗಿತ್ತು, ಇನ್ನು ಮಾಡ್ಬೇಕು ಅಂತ ಅನ್ಸುತ್ತೆ. ಆ ಆ ಹಳೇದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೆ ಇದು ಈಸಿ. ಹೌದು. ಯಾರು ಅವಾಗಲೂ ಆರ್ಟಿಸ್ಟ್ ಗಳನ್ನ ಹಾಕೊಂಡು ಮಾಡ್ತಾ ಇದ್ದೆ. ಫಸ್ಟ್ ಎಲ್ಲ ಆರ್ಟಿಸ್ಟ್ ಗಳು ಹಾಕೊಂಡು ಆರ್ಟಿಸ್ಟ್ ಗಳು ಹಾಕೊಂಡು ಮಾಡುವಾಗ ಒಂದ್ ಚಾನ್ಸ್ ಹ್ಮ್. ಕೊಡಿ ಬಿಟ್ಟು, ಹ್ಮ್. ಹ್ಮ್. ಅವಾಗ್ಲೇ ದೂರದರ್ಶನ್ ಪ್ರೊಡಕ್ಷನ್ ಸಿನಿಮಾ ಆರ್ಟಿಸ್ಟ್ ಗಳನ್ನ ಹಾಕೊಂತ ಮಾಡ್ತಾ ಇದ್ನಲ್ಲ, ಹಾ ಹಾ ಒಂದು ಇದಾಗ ಭಯ ಇರ್ತಿತ್ತು. ಯಾಕಂದ್ರೆ ಹೆಂಗಪ್ಪ ಇದು ಮಾಡೋದು ಅಂತ. ಆಮೇಲೆ ಅದೆಲ್ಲ ಕಲ್ತ್ಕೊಂಡು ನಮ್ಗೆ ದೂರದರ್ಶನ ಅನ್ನೋದು ನಮ್ಗೆ ಒಂಥರ ಮದರ್ ಸಂಸ್ಥೆ ತರ. ಹಾ ಅದು ಹೌದು. ನಮ್ಗೆ ಹೆಲ್ಪ್ ಮಾಡ್ತದ್ದು. ಹ್ಮ್. ಹ್ಮ್. ಅವರು ನಮ್ಮ ಮಹೇಶ್ ಜೋಶಿ ಸಾರು, ಹ್ಮ್. ಜಯಚಂದ್ರ ಸಾರು ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು. ಅವಾಗೆಲ್ಲ ಮಾಡಿ ಸ್ವಲ್ಪ ಬೆಳಿಲಿ ಟ್ಯಾಲೆಂಟ್ ಇದೆ ಅಂತ ಬೆಳೆಸಿದ್ರು. ಸುಮಾರು ಪ್ರೋಗ್ರಾಮ್ ಅದೊಂದೇ ಅಲ್ಲ, ಏನ್ ಡಾಕ್ಯುಮೆಂಟ್ರಿಗಳು ಎಲ್ಲ ಮಾಡಿದ್ರು, ಹ್ಮ್. ಹ್ಮ್. ಎಲ್ಲ ಹ್ಮ್. ತರ ಮಾಡಿದ್ರು. ಈ ಓಕೆ. ತರ ಸಿನಿಮಾ, ಈ ಹ್ಮ್. ಸಿನಿಮಾ ಆಗಕ್ ಕಾರಣ ಹೇಮಂತ್ ಗೌಡ ಅನ್ನೋರು ಹೌದು. ಸುನಿಲ್ ಕುಮಾರ್ ತುಂಬಾ ಸಪೋರ್ಟ್. ಹೌದು. ನಾವ್ ಇದನ್ನ ಮಾಡಿ ಸರ್ ಹ್ಮ್. ಆಗಿದ್ದಂದಾಗ್ಲಿ ಅಂತ. ಹ್ಮ್. ಹ್ಮ್. ಅದು ಹ್ಮ್. ಬಿಟ್ವೀನ್ ಅಲ್ಲಿ ಒಂದ್ ತೆಲುಗುದು ಬಂದಿತ್ತು. ಓಕೆ. ಇದು ಮಾಡಕ್ ಶೂಟಿಂಗ್ ಮಾಡಕ್ ಮುಂಚೆ ಅದು ಏನೋ ಒಂದು ಪ್ರಾಬ್ಲಮ್ ಇಂದ ಅದು ನಿಂತೋಗ್ಬಿಡ್ತು ಅಷ್ಟೇ. ಓಕೆ. ಒಂದೆರಡು ದಿನ ಶೂಟಿಂಗ್ ಆಗಿ ಅದು ಸರಿ ಬಂದು ಸರಿ. ಆಕ್ಚುಲಿ ಅದೇ ಫಸ್ಟ್ ಪಿಕ್ಚರ್ ಆಗ್ತಿರ್ತದೆ ತೆಲುಗು. ಹೌದು. ಬಟ್ ಕನ್ನಡ ಇದೆ ಫಸ್ಟ್. ಓಕೆ. ಅದೇ ಸರಿ, ಅದೇ ಇವಾಗ ನೀವು ಹೇಳ್ದಂಗೆ ಇವಾಗ ನೀವು ನಿಮ್ದೇ ಒರಿಜಿನಲ್ ಸ್ಟೋರಿ ಮಾಡಿದಿದ್ರೆ ಇನ್ನ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು, ಹಾ ನಿಮ್ದೇ ಹೌದು. ಅಲ್ವಾ. ಬಟ್ ಆ ಟೈಮ್ ಅಲ್ಲಿ ನಿಮ್ಗೆ ಎಸ್ಪೆಷಲಿ ಒಂದ್ 2015 ತನಕ ತುಂಬಾ ರೀಮೇಕ್ಸ್ ಬರ್ತಿತ್ತಲ್ಲ, ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಇದ್ ಕೂಡ ಅಂದ್ರೆ ಮಿಡಲ್ ಅಲ್ಲಿ ಕೈ ಹಾಕೋರು ಏನೋ ಮಾಡೋರು ಅದು ತುಂಬಾ ಇತ್ತು ಅಂತೀರಾ? ಖಂಡಿತ ಇತ್ತು. ಅಯ್ಯೋ ತುಂಬಾ. ನಾವು ಇಂಡಸ್ಟ್ರಿ ಬಗ್ಗೆ ಇವಾಗ ಹ್ಮ್. ಕ್ಯಾಕ್ರಿ ಸುಗಿಯವರು ಸುಮಾರು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಹ್ಮ್. ಗಾಂಧಿನಗರದಲ್ಲಿ. ನಾನು ಆ ತರ ಎಲ್ಲ ಮಾತಾಡಕ್ ಹೋಗಲ್ಲ, ಇಲ್ಲ ಇಲ್ಲ. ಯಾಕಂದ್ರೆ ಅದು ಸರಿ ಇರಲ್ಲ. ಆದ್ರೂ ಒಂದ್ ಹೇಳ್ತೀನಲ್ಲ, ಎಲ್ಲಾರು 5 ಬೆರಳು ಒಂದೇ ತರ ಇರಲ್ಲ. ಹ್ಮ್. ಹ್ಮ್. ಏನಾಗತ್ತಂದ್ರೆ ಯಾರಾದ್ರೂ ಬೆಳಿತಾರ ಅಂದಾಗ ಕಾಲ್ ಎಳೆಯೋರು ಜಾಸ್ತಿ. ಹ್ಮ್. 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 ಅವಾಗ ರಿಮೇಕ್ ಹಾವಳಿ. ಹೌದೌದು. ಹಾವಳಿ ಅಂದ್ರೆ ಹಂಗೆ ತುಂಬಿಕೊಂಡಿದಂದ್ರೆ, ಬೇಡ ಸಾ, ಯಾಕೆ ಸಾ ಒರಿಜಿನಲ್ ಸ್ಟೋರಿ ಇಟ್ಕೊಂಡು, ಅಯ್ಯೋ ಆಗಲ್ಲ ಸಾ ಹಂಗಾಗಿ ಹ್ಮ್. ಆ ಹೊಸಬ್ರು ಇಟ್ಕೊಂಡೆಲ್ಲ ಆಗಲ್ಲ ಅದು. ಹ್ಮ್. ಇವಾಗ್ಲೂ ಇದೆ ಬಿಡಿ, ಇವಾಗ ಹೊಸಬ್ರು ಅಂತ ಹೇಳಿದ್ರೆ ಹ್ಮ್. ಭಯ ಪಡ್ತಾರೆ. ಹ್ಮ್. 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 ಅದೆಲ್ಲ ನಾವ್ ಬೇರೆ ಇಂಡಸ್ಟ್ರಿಯಿಂದ ಕಲಿಬೇಕು ಸ್ವಲ್ಪ ಎಲ್ಲ. ಯಾಕಂದ್ರೆ ಹ್ಮ್. ಹ್ಮ್. ಮಾಡೋ ಕ್ರಿಯೇಟಿವಿಟಿ ಇವಾಗ ಎಷ್ಟೆಷ್ಟು ಒಳ್ಳೆ ಸಿನಿಮಾಗಳು ಕನ್ನಡದವರು ತೆಗಿತಾರೆ. ನೋಡ್ಬೇಕು, ಅಪ್ರಿಶಿಯೇಟ್ ಮಾಡೋರು ಇಲ್ಲ, ಬೇಜಾರಾಗಲ್ಲ. ಅದ್ರ ಬಗ್ಗೆ ಹೌದೌದು. ಮಾತಾಡ್ತೀನಿ. ಸೊ ಇದೇನಾಗುತ್ತೆ ಅಂದ್ರೆ ಆವಾಗ್ಲೂ ಅದೇ ಇತ್ತು. ಬೇಡ ಸರ್, ಯಾಕೆ ಸರ್ ಹ್ಮ್. ರಿಸ್ಕ್ ಯಾಕೆ ಸರ್. ಪಾಪ ಮನುಷ್ಯ ದುಡ್ಡು ಹಾಕೋರು, ಪಾಪ ಸತ್ಯ ಅವ್ರು ಒಳ್ಳೆಯವರು, ಆಯ್ತು ನಮ್ ಫ್ರೆಂಡ್ ಆಯ್ತು. ಇವ್ರು ಯಾರು ಹೇಳಿದಾಗ ಹೌದಾ ಸರ್ ಹ್ಮ್. ಹಿಂಗ ತಲೆ ಅಲ್ಲಾಡ್ಸೋದು ಜಾಸ್ತಿ ಆಗ್ಬಿಡುತ್ತೆ. ನಾವು ಹ್ಮ್. ಏನಾಗುತ್ತೆ ಅಂದ್ರೆ, ಬೇಡ ಸರ್ ನೀವು ಅವ್ರ ಮಾತು ನಂಬೇಡಿ ಅಂತ ನಾವ್ ಹೇಳೋ ಮನುಷ್ಯ ಅಲ್ಲ ನಾನು. ಆ ತರ ಹೌದೌದು. ಕ್ಯಾರೆಕ್ಟರ್ ಅಲ್ಲ. ನೀವು ಸುನಿಲ್ ಕುಮಾರ್ ಸರ್ ಯಾವತ್ತಾರು ಇಂಟರ್ವ್ಯೂ ಕೊಡಿಸ್ತೀನಿ, ನಾ ಹ್ಮ್. ಯಾವತ್ತು ಸರ್ ಅವ್ರು ಯಾರು ಮಾತು ಕೇಳ್ಬೇಡಿ, ನಾನು ಹ್ಮ್. ಹೇಳಿದೆ ಕರೆಕ್ಟ್ ಅಂತ ನಾನೇನಾರ ತಾಡ್ಸಿಲ್ಲ ನಾನು. ಆಯ್ತು, ಹ್ಮ್. ನೀವ್ ಹೆಂಗ್ ಥಿಂಕ್ ಮಾಡ್ತಾ ಹಂಗೆ ಆಯ್ತು. ಹೌದಾ ರಿಮೇಕ್ ಮಾಡ್ಬೇಕಾ, ಈಸಿ ಇದು. ಅಷ್ಟೇ. ಹೌದು. ರಿಮೇಕ್ ಈಸಿ. ನನ್ ಪ್ರಕಾರ ರಿಮೇಕ್ ಈಸಿ. ಹೌದು, ಆಬ್ವಿಯಸ್ ಅಲ್ಲ ಅದು. ಒರಿಜಿನಲ್ ಸ್ಟೋರಿ ಮಾಡಿದ್ರೆ ಕಷ್ಟ. ಯಾಕಂದ್ರೆ ಹ್ಮ್. ಅದು ಹ್ಮ್. ಅಲ್ಲಿ ಆಲ್ರೆಡಿ ಇರುತ್ತೆ. ಸ್ವಲ್ಪ ನಾವು ಹ್ಮ್. ಚೇಂಜಸ್ ಮಾಡ್ಕೊಂಡು ನಮ್ಮ ನೇಟಿವಿಟಿಗೆ ಮಾಡ್ಬಿಟ್ಟು ಮುಗಿಸಿರೋದು ಸಿನಿಮಾ ಇದು. ಹ್ಮ್. ಹ್ಮ್. ಹೌದೌದು. ಹಾಗಾಗಿ ಅದು ಬೇರೆಯವ್ರು ಹೇಳ್ತಾರೆ ರಿಮೇಕ್ ಕಷ್ಟ ಅಂತ, ನನ್ಗೆ ರಿಮೇಕ್ ಈಸಿ. ಹ್ಮ್. ಏನು ಅದೇ. ಅವ್ರು ಯಾರೋ ಮಾಡಿರೋದನ್ನ ಕದ್ದು ನಾವು ಸ್ವಲ್ಪ ಅದಕ್ಕೆ ಪಾಲಿಶು, ಸ್ವಲ್ಪ ಡ್ರೆಸ್ ಗಿಸ್ ಎಲ್ಲ ಹಾಕ್ಬಿಟ್ಟು ಹ್ಮ್. ಹ್ಮ್. ಬೇರೆ ತರ ಕಲರ್ ಕೊಟ್ಬಿಟ್ರೆ ಬೇರೆ ತರ. ಅಂದ್ರೆ ನೋಡಿದ್ರೆ ಅದೇ ಯಾವ್ದು ಬೆಸ್ಟ್ ನೋಡಿದ್ರು ನಿಮ್ಗೆ ಸ್ವಲ್ಪ ಇದು ಛಾಯೆ ಕಾಣುತ್ತೆ. ಹ್ಮ್. ಹ್ಮ್. ಬೆಸ್ಟ್ ಆಫ್ ಲಕ್ ಅಂತ ನೋಡಿದ್ರು ಇದ್ರ ಛಾಯೆ ಕಾಣುತ್ತೆ. ಹ್ಮ್. ಅದು ಇದು ಮಾಡೋ ಇದೇನೋ ತರ ಅಂತಾನು ಕಾಣುತ್ತೆ. ಹೌದೌದು. ನೀವು ಸೀನ್ ಟು ಸೀನ್ ಹಂಗೆ ಶಾರ್ಟ್ ಟು ಶಾರ್ಟ್ ಅದೇ ನಾವು ಮಾಡಕ್ ಹೋಗಿ ನಮ್ಗೆ ಹೌದು. ಅದು ಇಂಟ್ರೆಸ್ಟ್ ಅವಾಗಲೇ ಇರ್ಲಿಲ್ಲ ನನ್ಗೆ. ಹಾ ಹಾ. ಟೆಲಿಫಿಲಮ್ಸ್ ಅಂತ ಮಾಡುವಾಗ ಒಂದು ನಿರ್ದೇಶಕ ಅಂತ ಮಾಡಿದ್ದೆ. ಒಬ್ಬ ಹ್ಮ್. ನಿರ್ದೇಶಕ ಆಗ ಟೈಟ್ಲಿ ಅದು ಸುಪ್ರಭಾತ ಚಾನಲ್ ಅಲ್ಲಿ ಹ್ಮ್. 1.5 ಗಂಟೆ ಹ್ಮ್. ಪಿಕ್ಚರ್ ಅದು. ಹ್ಮ್. ಟೆಲಿ ಮೂವಿ ತರ ಅವಾಗ ಕೊಟ್ಟಿದ್ದೆ, ಹ್ಮ್. ಹ್ಮ್. ನಿರ್ದೇಶಕ ಅಂತ. ಆಮೇಲೆ ಇರಾದೆ ಅಂತ ಒಂದ್ ಮಾಡಿದ್ದೆ. ಓಕೆ. ಅದ್ರಲ್ಲಿ ನಮ್ಮ ಇವನು ಹೊರಟ ಐ ಲವ್ ಯು ಶ್ರೀ ಅಂತಿದ್ದಾರೆ, ಹಾ ಹಾ ಅವ್ರು ಹಾ. ನನ್ ಜೊತೆ ಅಸಿಸ್ಟೆಂಟ್ ಆಗಿದ್ರು ಅವಾಗ. ನಿರ್ದೇಶಕ ಇರಾದೆ ಅನ್ನೋ ಒಂದು ಟೆಲಿಫಿಲಮ್ ಮಾಡುವಾಗ. ಹ್ಮ್. ಅವಾಗೆಲ್ಲ ಹ್ಮ್. ಟೆಲಿಫಿಲಮ್ಗೆ ಬಹಳ ಟ್ರೆಂಡ್, ತುಂಬಾ ಹ್ಮ್. ಚೆನ್ನಾಗಿ ಓಡ್ತಾ ಇತ್ತು ಅವಾಗ. ನಾವು ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲಿ. ಹ್ಮ್. ಹ್ಮ್. ಸರಿ, ಹೀಗೆ ಇವಾಗ ಒಂದ್ ಅಲ್ಲ ಅಲ್ಲ. ಚಾನ್ಸ್ ಕೊಟ್ಟಿದ್ದು ಕತೆ. ಗಾಟ್ ಇಟ್. ಹ್ಮ್ ಅಂದ್ರೆ ಸರ್ ಇವಾಗ ಹ್ಮ್ ಇವಾಗ ನಾವು ಅಂದ್ರೆ ಅವಾಗ ನೀವು ಈ ಒಂದ್ ಚಾನ್ಸ್ ಕೊಡಿ ಬಂದಾಗ 2012 ಒಂದು 15-16 ತನಕ ನಾವ್ ಆಸ್ ಅನ್ ಆಡಿಯನ್ಸ್ ನೋಡಿದಾಗ. 15ಕ್ಕೆ ರಿಲೀಸ್ ಆಗಿತ್ತು. ಹ್ಮ್. 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 2013ಕ್ಕೆ ಪ್ರೀ ಶೂಟಿಂಗ್. ಪ್ರೊಡಕ್ಷನ್, ಓಕೆ. 14 ಶೂಟಿಂಗು, 2015 ಜನವರಿ ರಿಲೀಸ್. 23ಕ್ಕೆ ರಿಲೀಸ್ ಆಯ್ತು. ಓಕೆ ಓಕೆ. ಮೇನ್ ಥಿಯೇಟರ್. ಅದೇ ಅದೇ. ಅಂದ್ರೆ ನಾನು ಹೇಳೋದು ಆ ಟೈಮಲ್ಲಿ ಅದೇ ನೀವು ಹೇಳಿದ್ರಲ್ಲ ರೀಮೇಕ್ ಹಾವಳಿ ಇತ್ತು ತುಂಬಾ.
ಆ ಹ್ಮ್ ಟೈಮಲ್ಲಿ ಹ್ಮ್ ನಾವು ಆಸ್ ಅನ್ ಆಡಿಯನ್ಸ್ ಸುಮ್ನೆ ನೋಡ್ತಿದ್ದಾಗ ಅನ್ಕೋತಾ ಇದ್ವಿ ಯಾಕೆ ಇಷ್ಟೊಂದು ರಿಮೇಕ್ ಬರುತ್ತೆ ಅಂತ. ಬಟ್ ಅದೇ ನೀವ್ ಹೇಳಿದ್ ಕರೆಕ್ಟ್. ಇವಾಗ ಒಂದು ಇಂಡಸ್ಟ್ರಿ ನಾರ್ಮ್ ಹೇಗ್ ನಡೀತಿರುತ್ತೆ, ಆ ಕ್ರಿಯೇಟಿವ್ ಪರ್ಸನ್ಗೆ ಅಷ್ಟೊಂದ್ ಲೀವೇ ಇರಲ್ಲ ಅಲ್ವಾ. ಹೇಗ್ ನಡೀತೋ ಹಾಗೆ ಮಾಡ್ಲೇಬೇಕಾಗತ್ತೆ, ನೀವು ಖಂಡಿತ ಸರ್ವೈವ್ ಆಗ್ಲೇಬೇಕಾಗತ್ತೆ, ಖಂಡಿತ ಮಾಡ್ಲೇಬೇಕು. ಖಂಡಿತ ಇವ್- ಖಂಡಿತ. ಬರೀ ಆ ಹ್ಮ್ ಪಾಯಿಂಟ್ ಅಲ್ಲಿ ಮಾತ್ರ ಇವತ್ ಚೇಂಜ್ ಆಗಿದೆ ಅನ್ಸುತ್ತಾ ನಿಮ್ಗೆ? ಅಟ್ಲೀಸ್ಟ್ ರೀಮೇಕ್ ಈಗ್ಲಾ ಕಮ್ಮಿ ಆಗಿದೆ. ಹೌದು ಈಗ ಹೌದು ಈಗ ಸ್ವಲ್ಪ ಕಡಿಮೆ, ಖಂಡಿತ ಕಡಿಮೆ. ಯಾಕೆ ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಹೌದು ಈಗ ಎಲ್ಲ ಗೊತ್ತು. ಕೆಜಿಎಫ್ ಒಂದು ಹ್ಮ್ ಅಯೋಮಯ ಮಾಡಿ ಇಟ್ಬಿಡ್ತು. ಹೌದು ಏನಾಗುತ್ತೆ ಅಂದ್ರೆ ಪ್ಯಾನ್ ಇಂಡಿಯಾ ಅಂತ ಅನ್ನೋದು ಒಂದೊಂದು ಬಂದ್ಬಿಡ್ತಲ್ವಾ. ಹೌದು. ಈಗ ಎಲ್ಲಾದ್ರು ಪ್ಯಾನ್ ಇಂಡಿಯಾ ಗೆಲ್ಲಲ್ಲ, ಬಟ್ ಬಟ್ ಏನಂದ್ರೆ ಎರಡ್ ಮೂರ್ ಪಿಕ್ಚರ್ ಒಂದು ಇದಾಗಿರೋದ್ರಿಂದ ಅದನ್ನೇ ಹೆಸರು ಕುತ್ಕೊಂತಾ ಇದೀವಿ. ಹೌದು ಅದು ಹೌದು. ಹ್ಮ್ ಬಾಹುಬಲಿ ಎಲ್ಲ ಪಿಕ್ಚರ್ ಬಂತಲ್ಲ, ಅವಾಗ ಹ್ಮ್ ಸ್ವಲ್ಪ ಚೇಂಜ್ ಆಯ್ತು ಎಲ್ಲ. ಆಮೇಲೆ ಹೌದು ಕೆಜಿಎಫ್ ಬಂದ್ಮೇಲೆ ಅದ್ರ ಟ್ರೆಂಡೇ ಚೇಂಜ್ ಆಗ್ಬಿಡ್ತು. ಹೌದೌದು. ಸೊ ಏನಾಗುತ್ತೆ ಅಂದ್ರೆ ಇವಾಗ ಯಾವ್ದು ರಿಮೇಕ್ ಅನ್ನೋದು ಇಲ್ಲಿ ಈಗೆಲ್ಲ 4 OTT ಅವ್ರದ್ದು ಎಕ್ಸಾಕ್ಟ್. ಕೊಡ್ಬೇಕಂದ್ರೆ ಹೌದು 4 ಭಾಷೆಯಲ್ಲಿ ಇದು ಡಬ್ ಮಾಡ್ಕೊಂಡ್ ಬಪ್ಪ ಅಂತಾನೆ ಹೇಳೋದು ಕಂಡೀಷನ್. ಹೌದು. ದೊಡ್ಡ ಪಿಕ್ಚರ್ ನೀವು ಏನು OTT ಇದೆ, ಹ್ಮ್ ಎಲ್ಲಾ ಭಾಷೆಲಿ ಇರುತ್ತೆ. ಮಮ್ಮೂಟಿದು ಹೌದೌದು. ಇರುತ್ತೆ, ಮೋಹನ್ ಸಾರ್ದು ಇರುತ್ತೆ. ಹೌದೌದು. ಎಲ್ಲರದು ಇರ್ಲೇಬೇಕು, ಇಲ್ಲಾಂದ್ರೆ ಹೌದು ತಗೊಳಲ್ಲ. ತಗೊಳಲ್ಲ. ಆದ್ರೆ ರಿಮೇಕ್ ಅನ್ನೋದು ಶಬ್ದನೇ ಇಲ್ಲ. ಡಬ್ಬಿಂಗ್ ಅನ್ನೋದು ಒದ್ದಾಡ್ತಾ ಇದ್ರು, ಡಬ್ಬಿಂಗ್ ಹೋರಾಟ ಅದು ಅಂತ ಇದ್ರು, ಎಲ್ಲ ಅಯೋಮಯ, ಹ್ಮ್ ಏನಾಗಿಲ್ಲ. ನೋಡುವಾಗ ಕೂತ್ಕೊ ಅಯ್ಯೋ ಅಂತ ಏನು ಅದ್ರ ಬಗ್ಗೆ ಅದೇ ಚರ್ಚೆ ಅವಾಗೆಲ್ಲ. ಡಬ್ಬಿಂಗ್ ಹೌದೌದು. ಮಾಡ್ಕೊಳ್ಳೋ ಕರೆಕ್ಟ್ ಕರೆಕ್ಟ್. ಈಸಿ ಆಗ್ಬಿಟ್ಟಿದೆ. ಕನ್ನಡದವರು ಯಾವ ಭಾಷೆ ಆದ್ರೂ ಮಾಡ್ಕೊಬಹುದು, ಅಲ್ಲೂ ನೋಡ್ತಾರೆ. ಜನನು ನೋಡೋ ಇದು ದೃಷ್ಟಿ ಹತ್ರ ಆಗಿದೆ ಅಂದ್ರೆ, ಹೌದು. ಹೀರೋ ಅವ್ರು, ಇವ್ರು ಯಾರು ಹೀರೋ, ಅವ್ರು ಯಾರು ಅಂತ ನೋಡ್ತಾ ಇಲ್ಲ. ಅದು ಫ್ಯಾನ್ಸ್ ಗಳು ನೋಡ್ತಾರೆ. ಒಂದ್ ಒಳ್ಳೆ ಕಥೆನ ಹೌದು ಆ ಭಾಷೆಯಲ್ಲಿ ಬಂತ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ಹೌದೌದು. ನಮ್ಗೆ ಸಬ್ ಟೈಟ್ಲ್ ಕೊಟ್ಬಿಡ್ತೀವಲ್ಲ, ನಮ್ಗೆ ಅದು ಸಾಕು. ಇನ್ನ ಸಾಕು. ಅವಾಗ ಹಂಗಿರ್ಲಿಲ್ಲ. ಅವಾಗ ಹೌದು. ಹೆಂಗಂದ್ರೆ ಅವಾಗಿನ ಅವಾಗ ಏನಾಗತ್ತಂದ್ರೆ ಹೇಳ್ಬಾರ್ದು. ಹ್ಮ್ ಅವಾಗ ಕೊಕ್ಯಾಕರ್ ತುಂಬಾ ಇರ್ಲಿಲ್ಲ ಅಂದ್ರೆ ಕ್ರಿಯೇಟಿವ್ ಅವಾಗ್ಲೂ ಬರ್ತಾ ಇತ್ತು. ಒಂದ್ ಸ್ಟೋರಿಗಳು ಬರ್ತಾ ಇತ್ತು, ಇಲ್ಲ ಅಂತಲ್ಲ. ಹೌದೌದು ಬರ್ತಿತ್ತು. ಏನಾಗತ್ತಂದ್ರೆ ಹೇಳೋರು ಈಗ ಒಬ್ರಿಗೆ ಅವ್ರದ್ದು ಇರೋದ್ ತಪ್ಪ, ಅವ್ರು ಮಾಡ್ಕೊಳ್ಳಿ ಅನ್ನೋದಲ್ಲ. ಇಲ್ಲ ಸರ್ ಹಿಂಗಿರತ್ತ ಕೇಳೋರ್ ಹಂಗಿರ್ಬೇಕು ಬಿಡಿ. ಹ್ಮ್ ಪ್ರೊಡ್ಯೂಸರ್ಗಳದ್ದು ಗಟ್ಟಿ ಮೈಂಡ್ ಇರ್ಬೇಕಾಗತ್ತೆ. ಹೌದು. ಅವರು ಹೌದಾ ಸರ್ ಅಂತ ಹೇಳ್ದಾಗ ಏನಾಗುತ್ತೆ, ಅವ್ರು ದುಡ್ಡು ಹಾಕ್ತಿದೀನಲ್ಲ, ಕಳ್ಕೊಂಡ್ಬಿಡ್ತೀನಲ್ಲ, ಹೌದು ಕರೆಕ್ಟ್ ಇವ್ರು ಹೇಳೋದು, ಸೇಫ್ ಆಗ್ಬಿಡೋಣ ರಿಮೇಕ್ ಮಾಡ್ಕೊಂಡು ಅಂತ ಹ್ಮ್ ಮನೋಭಾವನೆ ಇಟ್ಕೊಂಡಿರ್ತಾರ ಅದ್ರ ಪ್ರೊಡ್ಯೂಸರ್. ಹೌದೌದು ಏನು ಮಾಡಕ್ಕಾಗಲ್ಲ. ನಾವು ಕರೆಕ್ಟ್. ಕುತ್ಕೊಂಡು ರಾತ್ರಿ ಹೊತ್ತು ಹ್ಮ್ ಟೇಬಲ್ ಅಲ್ಲಿ ಡ್ರಿಂಕ್ಸ್ ಹೊಡ್ಕೊಂಡು ಅಂತ ಆತರ ಜನ ಅಲ್ಲ. ಹೌದು. ನಮ್ಗೆ ಆತರ ಜನ ಏನು ತಲೆ ಕೆಡ್ಸಿ ಮಾಡೋ ಅವರು ಆತರ ಅಲ್ಲ ಪ್ರೊಡ್ಯೂಸರ್. ಹ್ಮ್ ನಾವ್ ಆತರ ನಾವು ಒಂದ್ರಿಂದ ಅಣ್ಣ ತಮ್ಮರ್ತಾರೆ, ನಾವು ಹ್ಮ್ ಹ್ಮ್ ಶಿವಕುಮಾರ್ ಸರ್. ಹ್ಮ್ ಹಾಗಾಗಿ ನಮ್ಗೆ ಅದೆಲ್ಲ ಹ್ಮ್ ನಮಗ್ ನಾವೇ ಒಂದ್ ರೀತಿ ಹ್ಮ್ ಹ್ಮ್ ಏನೋ ಒಂಥರ ಇಲ್ಲ ಸರ್ ಹಂಗಂತ ಹೇಳೋದಲ್ಲ. ಹ್ಮ್ ಆದ್ರೆ ನಾನು ಒಂದ್ ಕಡೆ ನೋಡ್ಬೇಕು, ನಾನು ಒಂದ್ ಸ್ವಲ್ಪ ಫಸ್ಟ್ ಮಾಡ್ತಾ ಇದೀನಿ, ಹ್ಮ್ ಪಾಪ ಅವ್ರು ಹೇಳ್ತಾ ಇದಾರೆ ಹೌದೇನೋ, ಪಾಪ ರಿಮೇಕ್ ಆದ್ರೆ ಆಗತ್ತೇನೋ, ಹೌದು ಮತ್ತೆ ಇದು ಹೊಸ ತರ ಮಾಡಿ ಯಾರೋ ಹ್ಮ್ ಹೊಸ ಹೀರೋ ಹಾಕೊಂಡು ಆಮೇಲೆ ಅದು ಏನೋ ತರ ಆಗ್ಬಿಟ್ರೆ ವರ್ಕೌಟ್ ಆಗತ್ತಾ ಒರಿಜಿನಲ್ ಅನ್ನೋದು ನನಗೂ ಕಾಡಿತ್ತು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮನಸ್ಸಲ್ಲಿ ಅಷ್ಟು ತೃಪ್ತಿ ಇರ್ಲಿಲ್ಲ. ಏನಪ್ಪಾ ಇದು ಅಂತ ಹ್ಮ್ ಇತ್ತು. ಓಕೆ. ಹಾಗೆ ಬಟ್ ನಿಜ, ಹ್ಮ್ ಗಾಂಧಿನಗರ ಪೂರ್ತಿ ರಿಮೇಕ್ ರಿಮೇಕ್ ರಿಮೇಕ್. ನೀವು ಹೌದು. ಅವಾಗೆಲ್ಲ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳದ್ದು ಪಿಕ್ಚರ್ ಹ್ಮ್ ನೋಡಿ ಯಾವ್ದಾರು ಒಂದು ಎಲ್ಲ ರೀಮೇಕ್. ತಮಿಳ್ದೋ ತೆಲುಗುದೋ ಬರ್ತಾ ಇತ್ತು. ಹೌದೌದು ಆಮೇಲೆ ಯಾವಾಗ ಡಿಜಿಟಲ್ ಅಂತ ಬಂತು, ಕರೆಕ್ಟ್. ಎಲ್ಲ ಹೌದು 2015ರಿಂದ ಫುಲ್ ಚೇಂಜ್. ಹೌದು. ಎಲ್ಲ ಆಕ್ಚುಲಿ ಚೇಂಜ್. ಈ ಡಿಜಿಟಲ್ ಇಂದ ಮತ್ತೆ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕೆಲವು ನೆಗೆಟಿವ್ಸ್ ಇರ್ಬೋದೇನೋ, OTT ಇಂದ ಪ್ಯಾನ್ ಇಂಡಿಯಾ ಇಂದ ಕೆಲವು ನೆಗೆಟಿವ್ಸ್ ಇರ್ಬೋದು. ಬಟ್ ಇದೊಂದು ಒಳ್ಳೇದಾಯ್ತು, ಸ್ವಲ್ಪ ಒರಿಜಿನಲ್ ಸ್ಟೋರೀಸ್ ಕಡೆ ಸ್ವಲ್ಪ ಮೇಕರ್ಸ್ ಗೆ ಪ್ರೊಡ್ಯೂಸರ್ಸ್ ಗೆ ಗಮನ ಸರಿತು. ಗಮನ ಸರಿ. ಇವಾಗ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬರ್ತಾ ಇದೆ. ಯಾಕಂದ್ರೆ ಒಂದೊಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಇವಾಗ ಅವ್ರಿಗೂ ಗೊತ್ತಿದೆ ಜನಗಳು ನೋಡ್ಬೇಕಂದ್ರೆ. ಆಯ್ತು ಈಗ ಈಗ ನಮ್ಮ ಬೇರೆ ತಮಿಳ್ ಆಗ್ಲಿ ಮಲಯಾಳಂ ಆಗ್ಲಿ, ಅಲ್ಲಿ ಸ್ಟೋರಿ ಮಾಡೋ ರೀತಿನೇ ಡಿಫ್ರೆಂಟ್. ಹೌದು. ಈಗ ಆ ತರನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋ ಕನ್ನಡ ಡೈರೆಕ್ಟರ್ ಗಳಿದ್ದಾರೆ. ಅವರೇ ಡೈರೆಕ್ಟರ್ಗಳೇ ಕತೆ ಬರೆಯೋದ್ರಿಂದ ಅವ್ರ ಥಾಟ್ ಅಲ್ಲಿ ಏನಿದೆ ಅದನ್ನ ನೀಟಾಗಿ ಪ್ರೆಸೆಂಟೇಶನ್ ಮಾಡ್ತಾ ಇದಾರೆ. ಏನಾಗುತ್ತೆ ಅಂದ್ರೆ ಥಿಯೇಟರ್ ಪ್ರಾಬ್ಲಮ್ ಗೊತ್ತಲ್ಲ. ಅದು ಥಿಯೇಟರ್ ಬಿಸ್ನೆಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದೇ ಇದೆ. ಅಂದ್ರೆ ಸರ್ ಎಲ್ಲ ಇವಾಗ ಸಿಂಗಲ್ ಥಿಯೇಟರ್. ಅಂದ್ರೆ ಕ್ರಿಯೇಟಿವ್ ಆಗಿ ನೋಡಿದ್ರೆ ಸರ್, ಅದು ಬಿಸ್ನೆಸ್ ಪಾಯಿಂಟ್ ಗೂ ಬರೋಣ. ನಾನ್ ಕ್ರಿಯೇಟಿವ್ ಆಗಿ ನಾನ್ ಹೇಳೋದು, ಇವಾಗ ನಿಮ್ಗೆ ಒಂದು 10-15 ಇಯರ್ಸ್ ಬ್ಯಾಕ್ ತಗೊಂಡ್ರೆ, ಮತ್ತೆ ಇವತ್ತು ನೀವು ಹೊಸ ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ, ಮತ್ತೆ ನೀವು ಬರೀತಿರ್ತೀರಾ, ನೀವು ಮಾಡ್ತಿದ್ದೀರಾ. ನಿಮ್ಗೆ ಒಬ್ಬ ಹೊಸ ರೈಟರ್ ಡೈರೆಕ್ಟರ್ ಅನ್ಕೊಳ್ಳೋಣ, ಯಾರೋ ಒಬ್ರು ಇದಾರೆ ರೈಟರ್ ಡೈರೆಕ್ಟರ್, ಅವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಅವಾಗೇನಿತ್ತು ಇವಾಗೇನಿತ್ತು ಏನಾದ್ರು ವ್ಯತ್ಯಾಸ ಐತೆ ಅನ್ಸುತ್ತಾ?
ಒಂದ್ 15 ವರ್ಷದ ಹಿಂದೆ ನೀವು ಮಾಡ್ಬೇಕು ಅಂತಿದ್ರೆ ನಿಮ್ಗೆ ಏನು ಬಿಗ್ ಚಾಲೆಂಜ್ ಇರೋದು, ಇವತ್ತೇನಿದೆ ಅಂತ? ಅದು ನನ್ನ ದೃಷ್ಟಿಯಲ್ಲ, ಹೊಸಬ್ರ ದೃಷ್ಟಿಯಲ್ಲ ಅಲ್ಲ, ನೀವು ಅಬ್ಸರ್ವ್ ಮಾಡಿರೋ ತರ, ನಿಮ್ ಅಬ್ಸರ್ವ್ ದೃಷ್ಟಿ. ಮಾಡಿರ್ತಾರ. ನನ್ನ ದೃಷ್ಟಿಯಲ್ಲಿ ಹಿಂದೆ ಒಂದು 15 ವರ್ಷದ ಹಿಂದೆಗೂ ಇವಾಗೂ ತುಂಬಾ ವ್ಯತ್ಯಾಸ ಆಗಿರೋದು ನೀಟಾಗಿ ಕಾಣತ್ತೆ. ಹ್ಮ್ 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 ಯಾಕಂದ್ರೆ ಅವಾಗ ಒಂದು ರೀಲ್ ಫಾರ್ಮೆಟ್ ಅಲ್ವಾ, ಹ್ಮ್ 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 ನಮ್ಗೆ ಜರ್ಕ್ ಅಂತ ಹೋಗ್ಬಿಟ್ರೆ ಒಂದು ಟೇಕ್ಗಳು ಜಾಸ್ತಿ ಆಗ್ತಾ ಇದ್ದಾಗೆ ಇಲ್ಲಿ ಹೌದು. ಕ್ಯಾನ್ಗಳದ್ದು ರೇಟ್ ಜಾಸ್ತಿ ಆಗ್ಬಿಡೋದು. ಹೌದೌದು. ಆ ಭಯ ಹೌದು. ಒಂದು ಇರೋದು. ಅವಾಗ ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ರಿಹರ್ಸಲ್ಗಳು ಮಾಡ್ಕೊಂಡು ನೀಟಾಗಿ ಟೇಕ್ಸ್ ಗಳು ಆಗ್ತಿತ್ತು. ಹೌದು. ಶ್ರದ್ಧೆ ಬೇರೆ. ಈಗ ಡಿಜಿಟಲ್ ಆಗಿರೋದ್ರಿಂದ ಆರಾಮ ಮಾಡ್ತೀವಿ. ಎಷ್ಟು ಬೇಕಾದ್ರೆ ಹೊಡೆಯೋಣ ಬಿಡಮ್ಮ, ಎಷ್ಟು ಬೇಕಾದ್ರೆ ಟೇಕ್ ಆಗ್ಲಿ, ಒಂದೇ ಇದನ್ನ 10 ಟೇಕ್ 20 ಟೇಕ್ ಮಾಡ್ಕೊಂಡು ಒಂದೇ ಸೀನ್ ಒಂದಿನ ಮಾಡ್ಕೊಂಡು ಕೂತ್ಕೊಳ್ಳೋರು ಇದಾರೆ ಇವತ್ತು, ಇಲ್ಲ ಹೌದೌದು. ಅಂತಲ್ಲ. ಅವಾಗ ಹಂಗಲ್ಲ. ಅವಾಗ ಏನಂದ್ರೆ ಇಷ್ಟು ದಿನದಲ್ಲಿ ಮುಗಿಸ್ಲೇಬೇಕು, ಕರೆಕ್ಟ್ ಆಗಿ ಪ್ಲಾನ್ ಆಗ್ಬೇಕು ಅನ್ನೋದು ಒಂದು ಶ್ರದ್ಧಾ ಇತ್ತು. ನೀವು ಹಳೆ ಸಿನಿಮಾಗಳ ಓಲ್ಡ್ ಸಾಂಗ್ ಗಳನ್ನ ಕೇಳಿ, ಇವತ್ತಿನ ಸಾಂಗ್ ಗಳನ್ನ ಕೇಳಿ. ಅವಾಗಿನ ಕಾಲದ ಸಾಂಗ್ಗಳೆಲ್ಲ ಅಂದ್ರೆ ನಾವೇನು ತುಂಬಾ ಓಲ್ಡ್ ಅಲ್ಲ, ಆದ್ರೆ ನಾವು ಅವಾಗ ತಿಳ್ಕೊಂಡಿರೋದು ಹೌದೌದು, ಗೊತ್ತಾಯ್ತು. ಒಂದು ಸಾಹಿತ್ಯ ಬರೆಸುವಾಗ್ಲೂ, ಒಂದು ಸಂಗೀತ ಮಾಡುವಾಗ ಎಲ್ಲ ಸೇರ್ಕೊಂಡು ಬರಿತಿದ್ರಂತೆ. ಇದನ್ನ ಶ್ರೀನಿವಾಸ ಸರ್ ನನ್ಗೆ ಹೇಳಿದ್ರು. ಅವಾಗೆಲ್ಲ ಒಂದು ಕಲೆ, ಏನೋ ಬೇಕು ಅಂತ ಒಂದು ಉತ್ಸಾಹ, ಕುತ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಬರೀತಾ. ಹಾಗಾಗಿ ಇವತ್ತು ಆ ಹಾಡನ್ನ ಪ್ಲೇ ಮಾಡಿದ್ರೆ, ಹಳೆ ಸಾಂಗ್ಗಳು ಯಾವ್ದೇ ಆಗ್ಲಿ, 90s 80s 2000 ವರ್ಗು ನೀವು ಹಾಡುಗಳು ಸೂಪರ್. ಹಂಸಲೇಖ ಸರ್ ಬರೋವರೆಗೂ ಸೂಪರ್. ಇವಾಗ ಇವತ್ತಿನ ಸಂಗೀತ ನಿಜ ಒಂದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವಾಗ ಎಲ್ಲಾ ಹಾಡುಗಳು ಚೆನ್ನಾಗಿರ್ತಿತ್ತು. ಒಂದು ಸಿನಿಮಾದ ಎಲ್ಲಾ ಹಾಡುಗಳು ಚೆನ್ನಾಗಿರ್ತಿತ್ತು. ಹಾಡುಗಳಿಗೆ ಸಿನಿಮಾ ಹಿಟ್ ಆಗ್ಬಿಡೋದು. ಈಗ ಆತರ ಅಲ್ಲ. ಇದು ಸಾಂಗ್ ಬಂದ್ರು ಒಂದೇ ತರ, ಯಾರೋ ಹಿಂದಿಯಲ್ಲಿ ಒಬ್ಬರ ಅಜಿತ್ ಸಿಂಗ್ ಅಂತ ಯಾರೋ ಸಿಂಗರ್ ಆಡ್ತಾರ, ಅದೇ ತರನೇ ಆಡ್ಬೇಕು ಅಂತ ಕುತ್ಕೊಂತಾ ಇದಾರೆ. ಅದು ಹೇಳ್ತಾ, ಎಲ್ಲಿ ಹಾಡು, ಎಲ್ಲಿ ಸಾಹಿತ್ಯ, ಎಲ್ಲಿದು ಹೆಂಗೋಯ್ತು ಅಂತ ಮನಸ್ಸಲ್ಲೇ ಇರಲ್ಲ. ಅವಾಗಿಂದ ಸಿನಿಮಾ ಮಾಡೋ ರೀತಿ ಏನಂದ್ರೆ ಒಂದು ಶ್ರದ್ಧೆ ಭಕ್ತಿ ಇತ್ತು. ಇವಾಗ ಏನಾಗತ್ತಂದ್ರೆ ಡಿಜಿಟಲ್ ಆಗಿರೋದ್ರಿಂದ ನಾವ್ ಹೆಂಗ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಟೈಮ್ ಆದ್ರೂ ತಗೊಬೋದು, ಮಾಡ್ಬೋದು. ಕ್ಯಾಮ್ರಾನೇ ಪರ್ಚೇಸ್ ಮಾಡ್ಕೊಂಡ್ಬಿಡೋಣ, ನಾವೇ ಎಷ್ಟು ಬೇಕಾದ್ರೂ ಶೂಟಿಂಗ್ ಮಾಡ್ಕೊಂಡ್ಬಿಡೋಣ, ಕ್ಯಾಮ್ರಾ ರೆಂಟ್ ಕೊಡೋದು ಬೇಡ. ಈಸಿ ಡಿಜಿಟಲ್ ಆಗಿಬಿಟ್ಟು ಎಲ್ಲರೂ ಸಿನಿಮಾ ಶುರು ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಶಾರ್ಟ್ ಫಿಲ್ಮ್ಗಳು ಮಾಡಕ್ಕೆ ತುಂಬಾ ಜನ ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ ಇವತ್ತಿನ ಯೂತ್ಸ್. ಈ ವ್ಯತ್ಯಾಸ ಏನಂದ್ರೆ ಅವಾಗ ಒಂದು ವ್ಯಾಪಾರ, ಒಂದು ಡಿಸ್ಟ್ರಿಬ್ಯೂಟರ್ ಬಂದ್ಬಿಡೋರು. ಇವಾಗ ಡಿಸ್ಟ್ರಿಬ್ಯೂಟರ್ ಹುಡುಕ್ಬೇಕು. ಎಲ್ಲಿ ದೊಡ್ಡವ್ರು ಇದಾರೆ ಒಂದು ಕ್ಯಾಟಗರಿ ಅಷ್ಟೇ. ಓಕೆ, ಇವತ್ತಿನ ಹೊಸಬರು ಯಾರಪ್ಪ, ಎಲ್ಲೋ ಜೋಗಪ್ಪ ಅಂತ ಸಿನಿಮಾ ಚೆನ್ನಾಗಿದೆ, ಇನ್ನೊಂದು ಯಾವ್ದೋ ಒಂದು ಅಪಾಯವಿದೆ ಎಚ್ಚರಿಕೆ, ಒಳ್ಳೆ ಸಿನಿಮಾಗಳು. ಯಾರು ಎಂಕರೇಜ್ ಕೊಡ್ತಾರೆ? ಯಾರೋ ಒಬ್ರು ಮಾತಾಡಿ, ಪ್ರೊಡ್ಯೂಸರ್ ಹೆಸರು ಹೇಳೋದು ಬೇಡ, ಎಲ್ಲಿ ಸಹ OTT ತಗೊಂತ ಇಲ್ಲ ಸಹ ಅಂತಾನೆ. ಬಹಳ ಕಷ್ಟ ಇವಾಗಿನ ಹೊಸಬರಿಗೆ. ಪಾಪ ಸಿನಿಮಾ ಮಾಡ್ಬೇಕು, ಅವರಲ್ಲಿ ಕ್ರಿಯೇಟಿವಿಟಿ ಇದೆ, ಅವ್ರಿಗೆ ಉತ್ಸಾಹ, ಒಂದು ಪ್ರೋತ್ಸಾಹ ಕೊಡ್ಬೇಕು, ಅವರಲ್ಲಿ ಉತ್ಸಾಹ ಇರುತ್ತೆ. ಅವ್ರಿಗೆ ಸಪೋರ್ಟ್ ಮಾಡೋರು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಈಗ? ಅವ್ರು ಏನ್ ಆಯ್ತಪ್ಪ ಮಾಡಪ್ಪ, ಲಕ್ ಇದ್ರೆ ಓಡತ್ತೆ. ಈಗ ಥಿಯೇಟರ್ ನೋಡಿದ್ರೆ ಗೊತ್ತಲ್ವಾ, ರೆಂಟಿಗಿಲ್ಲ, ಪರ್ಸೆಂಟೇಜ್ ಆಗ್ಬೇಕು ಅಂತಾರೆ. ಅದೊಂದು ನಿರಂತರ ಹೋರಾಟ ನಡೀತಾನೆ ಇದೆ ಥಿಯೇಟರ್ ವರ್ಗು, ಮತ್ತೆ ಎಕ್ಸಿಬಿಟರ್, ಮತ್ತೆ ಡಿಸ್ಟ್ರಿಬ್ಯೂಟರ್, ಮತ್ತೆ ಪ್ರೊಡ್ಯೂಸರ್ ಮಧ್ಯೆ. ಎಲ್ಲಿ ಅವ್ರು ಥಿಯೇಟರ್ ಕರೆಂಟ್ ಚಾರ್ಜ್ ಕಟ್ಬೇಕಲ್ಲಪ್ಪ ಅಂತಾರೆ. ಅವರು ಅದ್ರ ಬಗ್ಗೆ ಯೋಚನೆ, ಅವ್ರದ್ದೊಂದು ಫೀಲಿಂಗು, ಇವ್ರದೊಂದು ಫೀಲಿಂಗು. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಹೇಳ್ಕೊಂತ ಹಂಗೆ ತಡ್ಕೊಂಡು ಹೋಗ್ತಾ ಇರುವಿನ ಸಮಸ್ಯೆ ಕ್ಲಿಯರ್ ಆಯ್ತು ಅಂತ ಇಲ್ಲೇ ಇಲ್ಲ. ನೀವು ಬೇರೆ ಕಂಪೇರ್ ಟು ಅದರ್ ಲ್ಯಾಂಗ್ವೇಜ್. ಸರ್, ಅದೇ ಇವಾಗ ನೀವು ಅವಾಗಿಂದ ಇವಾಗಿಂದು ಫಿಲ್ಮ್ ಮೇಕಿಂಗ್, ಸೆಟ್, ರೀಲ್ ಇದೆಲ್ಲ ಮಾತಾಡಿದ್ವಿ, ಮತ್ತೆ ಡಿಜಿಟಲ್ ಎಲ್ಲ. ಇವಾಗ ಅದೆಲ್ಲದಕ್ಕೂ ಮೊದ್ಲು ಹೋಗೋಣ ಸರ್, ಪ್ರಿಪರೇಷನ್ ಹೋಗೋಣ. ಲೈಕ್ ಒಬ್ಬ ಹೊಸ ಡೈರೆಕ್ಟರ್, ರೈಟರ್ ಪ್ರಿಪರೇಷನ್ಗೆ, ಅವ್ರಿಗೆ ಪ್ರೊಡ್ಯೂಸರ್ ಇಲ್ಲ, ಯಾರು ಇಲ್ಲ ಅಂದ್ರೆ ಆ ಪ್ರೊಸೆಸ್ ಅಲ್ಲಿ ಇದಾರೆ ಅನ್ಕೋಣ. ಪ್ರೊಡ್ಯೂಸರ್ ಹುಡ್ಕೋದಕ್ಕೆ, ಟೀಮ್ ಕಟ್ಟೋದಕ್ಕೆ, ಇದಕ್ಕೆ ನಾನು ಕೇಳೋದು ಸರ್, ಆಕ್ಸೆಸ್ ಇವಾಗ ಬೆಳೆದಿದೆ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹುಡುಕ್ಬೋದು, ಯಾರಾದ್ರೂ ನಂತರನೇ ಥಿಂಕ್ ಮಾಡೋರು ಸಿಗ್ತಾರ ಜೊತೆಲಿ ವರ್ಕ್ ಮಾಡಕ್ಕೆ, ಈ ತರ. ಅಂದ್ರೆ ಪ್ರಿಪರೇಷನ್ ಸ್ವಲ್ಪ ಈಸಿ ಆಗಿದೆ ಇವಾಗ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮಾತಾಡ್ತಿರೋ ಈ ತರ ಒಂದು ಪಾಡ್ಕಾಸ್ಟ್ ವಿಡಿಯೋ ಯಾರಾದ್ರೂ ನೋಡಿ ಕಲಿಬಹುದು. ಅವಾಗ ಅದೆಲ್ಲ ನಿಮ್ಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗ್ಬೇಕಿತ್ತಲ್ವಾ? 15-20 ವರ್ಷ ಹಿಂದೆ ಹೋದ್ರೆ ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ನಿಮ್ದೇನೋ ಎಕ್ಸ್ಪೀರಿಯನ್ಸ್ ತಗೊಂಡೇ ಕಟ್ಬೇಕಾಗಿತ್ತು. ಸೊ ಆ ತರ ನಾನು ಇವತ್ತು ಒಬ್ರು ಜಸ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾರೋ ಒಬ್ರು
ರೈಟರ್ ಡೈರೆಕ್ಟರ್ ಅಂದ್ರೆ ಹ್ಮ್ ಅವ್ರಿಗೆ ನೀವು ಹ್ಮ್ ಏನ್ ಹ್ಮ್ ಹೇಳ್ತೀರಾ? ಲೈಕ್ ನಿಮ್ಗೆ ಈ ಚಾಲೆಂಜ್ ಬರ್ಬೋದು ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ ನೀವೇನ್ ಹೇಳ್ತೀರಾ ಅಂತ? ಖಂಡಿತ. ಹಳೇದು ಹಿಂದಿನ ಒಂದು ಇದು ಬೇರೆ ತರ ಇದೆ ಬಿಡಿ. ಅದು ಹಾರ್ಡ್ ವರ್ಕ್, ತುಂಬಾ ಹಾರ್ಡ್ ವರ್ಕ್. ಅದು ಈಗ ಸ್ವಲ್ಪ ಈಸಿ ವೇ. ಹೌದು. ಅಂದ್ರೆ ಈಸಿ ಅಂದ್ರೆ ಯಾವ ತರ ಈಸಿ ವೇ ಅಂದ್ರೆ, ನೀವು ಹೇಳ್ದಂಗೆ ಫೇಸ್ ಸೋಷಿಯಲ್ ಮೀಡಿಯಾ ಇದೆ. ಹ್ಮ್ ಓಕೆ, ಹ್ಮ್ ಈಗ ಈಗ ನಾನು ಒಬ್ಬ XYZ ಹ್ಮ್ ಒಬ್ಬ ಹೊಸ ಟ್ಯಾಲೆಂಟ್, ಅವ್ನಿಗೆ ಟ್ಯಾಲೆಂಟ್ ಇದೆ, ಅವರಲ್ಲೇ ಕತೆ ಇದೆ, ಹ್ಮ್ ಒಂದು ಹ್ಮ್ ಕತೆ ಇದೆ, ನಾವು ಕತೆ ಮಾಡ್ಬೋದು ಅಂತ ಒಂದು ಹ್ಮ್ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ. ಈ ತರ ಕತೆ ಮಾಡೋಣ, ಹ್ಮ್ ಯಾಕಂದ್ರೆ ಹ್ಮ್ ಸಿನಿಮಾಗಳು ನೋಡ್ತಾ ಇರ್ತಾರಲ್ಲ, ನಾನು ಈ ತರ ಮಾಡ್ಬೋದು ಅಂತ ಒಳಗಡೆ ಬೆಳೆದಿರುತ್ತೆ. ಹ್ಮ್ ಪ್ರತಿಯೊಬ್ಬರ ಒಂದು ಯಾರೇ ಆಡಿಯನ್ಸ್ ಆಗ್ಲಿ, ಅವರಲ್ಲಿ ಒಂದು ಈ ತರ ನಾನ್ ನಟಿ ಆಗ್ಬೇಕು, ಈ ತರ ನಟ ಆಗ್ಬೇಕು ಅಂತ ಅದು ನೋಡಿನೇ ಇನ್ಸ್ಪಿರೇಷನ್ ಆಗೋದು. ಅದಕ್ಕೆ ಹೌದೌದು. ಇನ್ಸ್ಟಿಟ್ಯೂಟ್ ಗಳಿಗೂ ಬರ್ತಾರೆ, ಸೇರ್ಕೊಂತಾರೆ, ಅಥವಾ ಬೇರೆ ಡೈರೆಕ್ಟ್ ಆಡಿಷನ್ ಹೋಗಿ ಸೆಲೆಕ್ಟ್ ಆಗ್ತಾರೆ. ಹ್ಮ್ ಸೊ ಹ್ಮ್ ಆ ತರದ್ರಲ್ಲಿ ಈಗ ಒಂದು ವ್ಯಕ್ತಿ, ಒಬ್ಬ ಟ್ಯಾಲೆಂಟ್ ವ್ಯಕ್ತಿ ನನ್ನಲ್ಲಿ ಕತೆ ಇದೆ ಅಂದಾಗ, ಅವರಲ್ಲಿ ಏನಾಗುತ್ತೆ ಅಂದ್ರೆ, ಟೆಕ್ನಿಕಲ್ ಆಗಿ ಒಂದು ಕತೆನ ಮಾಡ್ಕೊಳಕ್ಕೆ ಬಂದಿರಲ್ಲ. ಹ್ಮ್ ಏನೋ ಹ್ಮ್ ಒಂದು ಅವ್ರು ಏನೋ ಕೆಲವರು, ಎಷ್ಟೋ ಜನ ನಾನೇ ನೋಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಹ್ಮ್ ಕತೆ ಅಂತ ಅನ್ಕೊಂಡ್ಬಿಡ್ತಾರೆ, ಅದನ್ನೇ ಚಿತ್ರಕಥೆ ಅನ್ಕೊಂತಾರೆ. ಹ್ಮ್ 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 ಅದನ್ನೇ ಗೊತ್ತಿರೋದು. ಚಿತ್ರಕಥೆ, ನಾನು ಹಿಂಗ್ ಹೇಳ್ಬಿಟ್ಟೆ ಅಂತ. ಅದು ಒಂದು ಪ್ಯಾಟರ್ನ್, ಒಂದು ಪ್ರೊಸೀಜರ್ ಇದೆ, ಹ್ಮ್ ಅದನ್ನ ಹ್ಮ್ ಮಾಡ್ಕೊಳ್ಳೋಕೆ ಪ್ರೊಸೀಜರ್ ಇದೆ. ಇವಾಗಿನ ಒಂದು ಟ್ರೆಂಡ್ ಅಲ್ಲಿ, ಇವಾಗ ಬರ್ತಾ ಇರೋ OTT ಅಷ್ಟು ಸಾವಿರಾರು ಸಿನಿಮಾಗಳಲ್ಲಿ ನೋಡ್ತಾ ಇದ್ರೆ, ಹ್ಮ್ ಹ್ಮ್ ಮತ್ತೆ ನಾವು ಥಿಂಕ್ ಮಾಡುವಾಗ, ನಮ್ಮ ಒಂದು ಥಾಟ್ ಅಲ್ಲಿ ನಾವು ಯೋಚನೆ ಮಾಡುವಾಗ, ನಾವು ಮಾಡಿರೋದು ಏನೂ ಅಲ್ಲ. ಹ್ಮ್ ರೀಸೆಂಟ್ ಆಗಿ ಒಂದು 2020 ಕೋವಿಡ್ ನಂತರ ಒಂದು ಸಿನಿಮಾ ಮಾಡಿದ್ದೆ, ನಿಮಿಷ ಅಂತ. ಓಕೆ ಅದು ಫಾರೆಸ್ಟ್ ಬೇಸ್ ಸಿನಿಮಾ ಅದು. ಓಕೆ. ಅದು ಇನ್ನೊಂದು, ಆ ಸಿನಿಮಾದಲ್ಲಿ SP ಬಾಲಸುಬ್ರಹ್ಮಣ್ಯ ಆಡಿದ್ರು ಆ ಓಕೆ ಓಕೆ. ಸಿನಿಮಾಗೋಸ್ಕರ. ಅದನ್ನ ನಾವು ಶೂಟ್ ಮಾಡಿಲ್ಲ ಇನ್ನು, ಹ್ಮ್ ಹ್ಮ್ ಬಿಕಾಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಅದು ಹ್ಮ್ ಪೆಂಡಿಂಗ್ ಇದೆ. ಅದು ಇನ್ನೊಂದು 5 ದಿವಸ ಶೂಟಿಂಗ್ ಇದೆ. ಅವಾಗ ನಾವು ಬಹಳ ಟೆಕ್ನಿಕಲ್ ಆಗಿ, ಇದಕ್ಕಿಂತ ಒಂದ್ ಚಾನ್ಸ್ ಕೊಡಿ, ಬಟ್ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿದೆ. ಓಕೆ. ಇವಾಗ ಅನ್ಸುತ್ತೆ ಅದು ಏನಲ್ಲ, ಇವಾಗ ಮಾಡೋ ಇನ್ನು ಬೇರೆ ತರ ಮಾಡ್ಬೋದು ಅನ್ಸುತ್ತೆ. ಹಾಗೆ ಹ್ಮ್ ಹ್ಮ್ ಒಬ್ಬ ಕತೆ ಮಾಡೋ ಒಬ್ಬ ಟ್ಯಾಲೆಂಟ್, ಒಬ್ಬ XYZ ವ್ಯಕ್ತಿ ಹ್ಮ್ ಬಂದಾಗ, ಅವ್ರು ಫಸ್ಟ್ ಕಥೆಯನ್ನ ಯಾವ ತರ ಮಾಡ್ಬೇಕು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಹ್ಮ್ ಓಕೆ, ಹ್ಮ್ ಆಯ್ತು, ಅದು ಏನೋ ಒಂದು ಕತೆ ಇದೆ ಅಂದಾಗ, ಹ್ಮ್ ಅದನ್ನ ಒಂದು ಗ್ರೂಪ್ ತರ ಮಾಡ್ಕೊಂಡು, ಹ್ಮ್ ಅವರಲ್ಲೇ ಸ್ನೇಹಿತರಲ್ಲಿ ಒಂದು ಡಿಸ್ಕಷನ್ ತರ ಮಾಡ್ಕೊಂಡು, ಟ್ಯಾಲೆಂಟ್ ಇರೋ ಸ್ಟೂಡೆಂಟ್ಸ್ ಅಥವಾ ಅವರ ಫ್ರೆಂಡ್ಸ್ ಗಳ ಜೊತೆ ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡು, ಅವರು ಆಡಿಯನ್ಸ್ ರೀತಿಯಲ್ಲಿ ಒಪಿನಿಯನ್ ತಗೊಂಡು ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಬೇಕು. ಕಂಟೆಂಟ್, ಇವತ್ತು ಕಂಟೆಂಟ್ ಇಂಪಾರ್ಟೆಂಟ್. ಹೌದು. ಕಂಟೆಂಟ್ ಅನ್ನು ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಕಥೆಯಲ್ಲೇ ಹ್ಮ್ ಕಂಟೆಂಟ್ ಗಳು ಎಷ್ಟು, ಹ್ಮ್ ಏನೇನೆಲ್ಲ ಕಂಟೆಂಟ್ ಗಳು ಬೇಕು ಅಂತ. ಅದಾದ ನಂತರ ಹ್ಮ್ ಅದನ್ನ ಒಂದು ಒನ್ಲೈನ್ ಆರ್ಡರ್ ಮಾಡ್ಕೊಂಡು, ಫಸ್ಟ್ ಒಂದು ಸ್ಕೆಚ್ ಹಾಕ್ಬೇಕು. ಈ ತರ ಸಿನಿಮಾ ಹಿಂಗ್ ಬರ್ಬೇಕು ಅಂದ್ರೆ ಸ್ಕೆಚ್ ಹ್ಮ್ ಹಾಕ್ಬೇಕು. ಹ್ಮ್ ಈ ತರ ಬಂದ್ರೆ ಚೆನ್ನಾಗಿರುತ್ತೆ, ನಾ ಮನೆಗೆ ಈ ತರ ಹ್ಮ್ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಈ ಮನೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹ್ಮ್ ಬಿಲ್ಡಿಂಗ್ ಇದೆ, ಹೌದೇನ, ಅದಕ್ಕಿಂತ ಸೂಪರ್ ಆಗಿ ಕಟ್ಬೇಕು ನಾನು, ಹ್ಮ್ ಹ್ಮ್ ಡಿಫ್ರೆಂಟ್ ಆಗಿರ್ಬೇಕು, ಈ ತರನೇ ನಾನು ಸಿಮೆಂಟ್ ಹಾಕ್ಬೇಕು, ಈ ತರನೇ ನಾನು ಹಾಲೋ ಬ್ಲಾಕ್ಸ್ ಇಲ್ಲ ಇಟ್ಗೆನೋ ಹಾಕ್ಬೇಕು, ಈ ತರ ಇರ್ಬೇಕು. ಅದು ಆ ಪ್ಲಾನಿಂಗು ಒಳಗಡೆ ಯಾರಿಗೆ ಕ್ರಿಯೇಟ್ ಒಳಗಡೆ ಬರುತ್ತೆ ಕಥೆಗಾರನ್ಗೆ, ಅವಾಗ ಇಲ್ಲಿ ಚಿತ್ರಕಥೆಯಲ್ಲಿ ಡಿಫ್ರೆಂಟ್ ನರೇಷನ್ ಕೊಟ್ಟು, ಎಲ್ಲಾರು ಮಾಡ್ತಾರೆ ಅಂತ ಸ್ಟ್ರೈಟ್ ನರೇಷನ್ ಕೊಡೋದು, ಹ್ಮ್ ಅಥವಾ ಇನ್ನೊಂದು ಬೇರೆ ರೀತಿ, ಎಲ್ಲಾರು ಯಾವ್ದೋ ಸಿನಿಮಾದಲ್ಲಿ ಮಾಡಿದಾರೆ, ನಾನು ಅದೇ ತರನೇ ಮಾಡ್ಬಿಡೋಣ ಹ್ಮ್ ಅನ್ನೋದು ಯಾರು ಮಾಡ್ತಾರೆ, ಅವ್ರು ಇನ್ನೋವೇಟಿವ್ ಮತ್ತು ಕ್ರಿಯೇಟಿವಿಟಿ ಇರಲ್ಲ ಅಂತ ನನ್ನ ಪ್ರಕಾರ. ಕರೆಕ್ಟ್ ಕರೆಕ್ಟ್. ಮಾಡಿದ್ರು, ಇಳಿಸಿದ್ರು, ಮಾಡಿದಾಗ ನಾವು ಸ್ವಲ್ಪ ಬೇರೆ ತರ. ಇವಾಗಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಜನಗಳು ಬಹಳ ಇವತ್ತು ದೊಡ್ಡರಲ್ಲ. ಇವಾಗಿನ ಆಡಿಯನ್ಸ್ ಹೆಂಗಿದ್ದಾರೆ ಅಂದ್ರೆ, ಹಳೆ ಕಾಲದ ತರ ಆಡಿಯನ್ಸ್ ಅಲ್ಲ. ಈಗ ಹ್ಮ್ ಏನಾಗತ್ತಂದ್ರೆ, ಹಿಂಗ್ ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟು ಹಿಂಗ್ ಅಂದ್ಬಿಟ್ರೆ ಅವ್ರಿಗೆ ಅರ್ಥ ಆಗ್ಬಿಡತ್ತೆ. ಹೌದು. ಅಲ್ಲೇನೋ ಹ್ಮ್ ಒಂದು ಡೈಲಾಗ್ ಉದ್ದಕ್ಕೆ ಹೇಳೋದೇ ಬೇಡ, ಏನೋ ಹ್ಮ್ ಒಂದು ರೀತಿಯಲ್ಲಿ ಸನ್ನೆ ಮೂಲಕನೇ ಹೇಳ್ಬಿಟ್ರು ಅರ್ಥ ಆಗತ್ತೆ ಅಂದಾಗ, ಹೌದು. ನಾವು ಇಲ್ಲಿ ಶಾರ್ಟ್ ಆಗಿ ಇರಬೇಕು, ತುಂಬಾ ಡೈಲಾಗ್ಗಳು ಇರಬಾರ್ದು. ಅದೇ ತರ ಸ್ಕ್ರೀನ್ ಪ್ಲೇ ಅಲ್ಲಿ ನಾವು ಹೇಳೋದನ್ನ ಬೇರೆ ರೀತಿ ಪ್ರೆಸೆಂಟೇಷನ್ ಕೊಟ್ಟಾಗ, ಕತೆಗೆ ತಕ್ಕಂತೆ ಹೇಳ್ತಾ ಹೋಗ್ಬೇಕು, ಅದು ಅರ್ಥ ಆಗ್ತಾ ಹೋಗ್ಬೇಕು, ಕ್ಲಿಕ್ ಆಗತ್ತ ಅನ್ನೋದು ನೋಡ್ಬೇಕು, ಜನಗಳ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕು. ನಾವು ಎಲ್ಲಿ ಇಂಟರ್ವಲ್ ಕೊಡ್ಬೇಕು, ಸುಮ್ಮನೆ ಎಲ್ಲಾ ಹ್ಮ್ ಸಿನಿಮಾಗಳು ಕೊಟ್ಟಾಗ ಎಲ್ಲ ಒಂದು 5 ಫೈಟು, ಮೂರ್ ಸಾಂಗು, ಆ OTT ಅವ್ರು ತಗೊಂತಾರೆ, 5 ಹ್ಮ್ ಫೈಟ್ ಹ್ಮ್ ಬೇಕೇ ಬೇಕು, ಇಲ್ಲಾಂದ್ರೆ OTT ಅವ್ರು ತಗೊಳಲ್ಲ ಅಂತ ಅದಕ್ಕೋಸ್ಕರ ಇಡೋಕ್ಕಿನ್ನ, ಆಯ್ತು OTT ಅವ್ರು ತಗೊಳಕೋಸ್ಕರ ಫೈಟ್ ಇಡೋಣ, ಹ್ಮ್ ಜನಗಳಿಗೂ ಬೇಕು, ಇಲ್ಲೊಂದು ಆಡಿಯನ್ಸ್ಗೂ ಹೌದು. ಬೇಕಾಗತ್ತೆ ಅದೆಲ್ಲ ಫೈಟ್, ಕೆಲವು ಇರ್ತಾರಲ್ಲ, ಹೌದು. ಆ ಫೈಟ್ ತರೋದಕ್ಕೂ ಒಂದು ರೀಸನ್ ಬೇಕು. ಅದು ರೀಸನ್ ಬೇಕು. ಆ ಹ್ಮ್ ಹ್ಮ್ ರೀಸನ್ ಇಟ್ಕೊಂಡು ಆ ತರ ಫೈಟ್ ತಂದಾಗ
ಅದು ನ್ಯಾಚುರಲ್ ಆಗಿ ಫೈಟ್ ಕತೆಗೆ ತಕ್ಕಂತೆ ಹೋಗ್ತಾ ಇರ್ಬೇಕು. ಏನೋ ಕರೆಕ್ಟ್. ಬಂದ್ ಸೇರ್ಕೊಂಡಂಗೆ ಇರುತ್ತಲ್ಲ, ಏನೋ ಒಂದ್ ಹೌದು, ಸಾಂಗ್ ಸೇರ್ಕೊಂಡಂಗೆ ಇರುತ್ತಲ್ಲ, ಆತರ ಎಷ್ಟೋ ಸಿನಿಮಾಗಳಲ್ಲಿ ಇದಾವೆ. ಅದು ಆ ಇಷ್ಟ ತರ ಪಡಲ್ಲ ಈಗ. ಆಗ್ಬಾರ್ದು, ಹ್ಮ್ ಇಷ್ಟ ಪಡಲ್ಲ. ಹ್ಮ್ ಜನಗಳು ಬಹಳ ಬ್ರಿಲಿಯಂಟ್ ಇದಾರೆ, ಕಂಪೇರ್ ಮಾಡ್ತಾ ಹ್ಮ್ ಇದಾರೆ, ಸಿನಿಮಾ ಟು ಸಿನಿಮಾ ಕಂಪೇರ್ ಮಾಡ್ತಾ ಇದಾರೆ, ಹೌದು. ಹಿಂಗೆ ಈ ತರ ಅಂತ. ಸೊ ಅದಕ್ಕೆ ಯೋಚನೆ ಮಾಡಿ ಡಿಫ್ರೆಂಟ್ ನರೇಷನ್ ಯಾವ ತರ ಕೊಡ್ತಾರೋ ಹ್ಮ್ ಚಿತ್ರಕಥೆಯಲ್ಲಿ ಹ್ಮ್ ಅದು ಗೆಲ್ಲತ್ತೆ. ಚಿತ್ರಕಥೆ ಕರೆಕ್ಟ್. ಇಸ್ ಮೇನ್ 50% ಡೈರೆಕ್ಷನ್ ಅಲ್ಲೇ ಹ್ಮ್ ಆಗ್ಬಿಡ್ಬೇಕು, ನಂದು ಹಿಂಗೆ ಬರುತ್ತೆ ಅಂತ. ಹ್ಮ್ ಆಮೇಲೆ ಸ್ಟಿಕ್ ಅನ್ ಆಗ್ಬಿಡ್ಬೇಕು, ನಾವು ಇದೇ ತರ ಮಾಡ್ತೀವಿ ಅಂತ. ಆಮೇಲೆ ಹೌದು. ಡೈಲಾಗ್ ನ ಇಷ್ಟು ಬೇಕು ಸೀಮಿತ ಅವ್ರು ಬರ್ದ್ಬಿಟ್ಟು, ಹ್ಮ್ ಯಾಕಂದ್ರೆ ತುಂಬಾ ಹೇಳ್ಕೊತಾ ಕೂತ್ಕೊ, ಬಾರೋ ಹೋಗೋ ನಿಂತ್ಕೊಂಡು ಕುತ್ಕೊಂಡು ಹ್ಮ್ ಕಾಪಿ ಕೊಟ್ಕೊಂಡು ಹೋಗೋ ಅಂತ ಹೇಳೋದ್ ಬೇಡ. ಅಷ್ಟು ಹೇಳು ಸಾಕು, ಹಾ, ಕಾಪಿ ಹೌದು ಕೊಟ್ಕೊಂಡು ಹೋಗೋ ಅಂತ ಅರ್ಥ ಆಗ್ಬಿಡುತ್ತೆ. ಅದೆಲ್ಲ ನಾವು ಸುದೀಪ್ ಸಿನಿಮಾಗಳೆಲ್ಲ ನೋಡ್ತೀವಿ, ಅವರೆಲ್ಲ ಆ ವಿಚಾರದಲ್ಲಿ ತುಂಬಾ ತಿಳ್ಕೊಂತ ಹೌದೌದು ಆಕ್ಚುಲಿ ಚಿತ್ರಕಥೆ ವಿಚಾರದಲ್ಲಿ. ಕರೆಕ್ಟ್. ಹ್ಮ್ ಸೊ ನೀವು ಇನ್ ಜನರಲ್ ರೈಟಿಂಗ್ ಬರವಣಿಗೆ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಕತೆ ಚಿತ್ರಕಥೆನೇ ಆಗ್ಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತೀರಾ ಅಲ್ವಾ? ಅದ್ ನಾನು ಒಪ್ಕೋತೀನಿ. ಯಾಕಂದ್ರೆ ನಾವು ಖಂಡಿತ. ವಿಜುವಲ್ಸ್ ಆಮೇಲೆ ಬರುತ್ತೆ, ಫಸ್ಟ್ ನಾವು ಇಲ್ಲಿ ಪೇಪರ್ ಮೇಲೆ ಅದನ್ನ ಕ್ರ್ಯಾಕ್ ಮಾಡಿದ್ರೇನೆ ಏನಾದ್ರು ಥಿಂಕ್ ಮಾಡಕ್ ಆಗೋದು ಅಂತ. ಅಂಡ್ ಹೌದು, ಸರ್ ಒಂದು ಇವಾಗ ಸಿನಿಮಾನ ಇಲ್ಲ ಇಲ್ಲ ಹೇಳಿ ಸರ್, ಹೇಳಿ ಹೇಳಿ. ಒಂದು ಸಿನಿಮಾನ ನಾವು ಬರೆಯುವಾಗಲೇ ಹ್ಮ್ ಹಿಂಗ್ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಹ್ಮ್ ಅಲ್ಲೇ ಅರ್ಧ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಮೂವ್ಮೆಂಟ್ ಆಗತ್ತಾ, ವರ್ಕೌಟ್ ಕರೆಕ್ಟ್ ಆಗತ್ತಾ, ಜನ ನೋಡ್ತಾರ ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಎಲ್ಲಿ ಕರೆಕ್ಟ್. ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲಪ್ಪ ನಿಜವಾದ ನಿರ್ದೇಶಕ ಬರಹಗಾರನ್ಗೆ, ಅದು ಇದಾಗಲ್ಲ. ಏನೋ ಯಾರೋ ಒಬ್ಬ ದುಡ್ಡು ಪೇಮೆಂಟ್ ಮಾಡಿದ್ರು, ಏನೋ ಬರ್ಕೊಡೋಣ ಹ್ಮ್ ಅನ್ನೋದು ಅದು ಬೇರೆ. ಅದು ನಿಜವಾದ ಒಂದು ಸಿನಿಮಾ ಗೆಲ್ಬೇಕು ಹ್ಮ್ ಅನ್ನೋ ಮನೋಭಾವನೆ ಇಟ್ಕೊಂಡಿರ್ತಕ್ಕಂತ ಹೊಸ ಟ್ಯಾಲೆಂಟ್ಗೆ ಹ್ಮ್ ಇದು ಇರಲೇಬೇಕು, ಕಮಿಟ್ ಆಗ್ಬಾರ್ದು, ಮತ್ತೆ ಹ್ಮ್ ಕಾಂಪ್ರಮೈಸ್ ಆಗ್ಬಾರ್ದು. ಕತೆ ಹ್ಮ್ ವಿಚಾರದಲ್ಲಿ, ಸ್ಕ್ರಿಪ್ಟ್ ವಿಚಾರದಲ್ಲಿ ನನ್ಗೆ ಯಾವ್ದೋ ಬಂತು ಅದೇ ಸೀನ್ ಇಟ್ಬಿಡ ಬರ್ದ್ಬಿಟ್ಟು ನೀನ್ ಕಷ್ಟಪಟ್ಟು ಒಂದು 20 ನಿಮಿಷ ಆಯ್ತು ಒಂದು ಸೀನ್ ಬರೆಯೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಬಿಟ್ಟು ಒಳ್ಳೆ ಅಂದ್ರೆ ಆಗ್ಬಾರ್ದು. ಸರಿಗ ಕರೆಕ್ಟ್. ಬಿಸಾಕ್ಬಿಡ್ಬೇಕು. ಯಾಕಂದ್ರೆ ಪಕ್ಕದಲ್ಲಿ ಇಟ್ಬಿಟ್ಟು ಬೇರೆ ಇನ್ನೊಂದು ಯೋಚನೆ ಮಾಡೋಣ, ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ಯೋಚನಾ ಮತ್ತೆ ಚಿಂತನ ಮತ್ತೆ ನಾಲೆಡ್ಜ್ ಅನ್ನ ಇಟ್ಕೊಂಡು ಯಾರು ಚಿತ್ರಕಥೆ ಬರೀತಾರೋ ಹೌದು ಇವತ್ತಿನ ಹೊಸ ಪೀಳಿಗೆ ಖಂಡಿತ ಸಕ್ಸಸ್ ಆಗುತ್ತೆ. ಮತ್ತೆ ಹೊಸ ತರ ಪ್ರೆಸೆಂಟೇಶನ್ ಕೊಡಕ್ಕೆ ಯಾರು ಯೋಚನೆ ಮಾಡ್ತಾರೋ ಹೌದು ಅವರು ಮುಂದೆ ಗಟ್ಟಿಯಾಗಿ ನಿಲ್ತಾರೆ ಅಂತ ನನ್ನ ಕರೆಕ್ಟ್ ಅನಿಸಿಕೆ. ಕರೆಕ್ಟ್ ಕರೆಕ್ಟ್. ಅಂಡ್ ಸರ್ ಇನ್ನೊಂದು, ಇವಾಗ ನೋಡಿ ನೀವು ಅದೇ ಟೆಲಿಫಿಲ್ಮ್ ಮತ್ತೆ ಇದೆಲ್ಲ ಮಾಡಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಯ್ತು ಅಲ್ವಾ? ಇವಾಗಿನ ಟೈಮಲ್ಲಿ ಟೆಲಿಫಿಲ್ಮ್ಸ್ ಅನ್ನೋದು ಏನು ಇಲ್ಲ, ಆಲ್ಮೋಸ್ಟ್ ಇಲ್ಲ. ಸೊ ಇವಾಗ ಶಾರ್ಟ್ ಶಾರ್ಟ್ ಫಿಲ್ಮ್ಸ್, ಫಿಲಮ್ ಅದೇ ಶಾರ್ಟ್ ಫಿಲ್ಮ್ಸ್ ಅದ್ರ ಜಾಗ ತಗೊಂಡಿದೆ. ಸೊ ಇವಾಗ ಅಂದ್ರೆ ಇವಾಗ ಇನ್ಸ್ಟಿಟ್ಯೂಟ್ ಬಂದು ಕಲಿಯೋ ಸ್ಟೂಡೆಂಟ್ಸ್ ಒಂದು, ನಾನು ಇವಾಗ ಯಾರೋ ಬೇರೆ ಎಲ್ಲೋ ಅವ್ರಿಗೆ ಆಕ್ಸೆಸ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ಗನ್ಸೋದು ನಿಮ್ಗೆ ಇರೋ ಅಷ್ಟರಲ್ಲಿ ಫೋನ್ ಅಲ್ಲಾದ್ರೂ ಶುರು ಮಾಡಿ ಅಟ್ಲೀಸ್ಟ್ ಶಾರ್ಟ್ ಫಿಲ್ಮ್ ಅಂತ. ನಿಮ್ಗೆ ಅದ್ರ ಏನೋ ಕೆಡದಾಗೆ ಬರ್ಲಿ ಬಿಗಿನಿಂಗ್ ಅಲ್ಲಿ, ಅಟ್ಲೀಸ್ಟ್ ಆ ಪ್ರಾಸೆಸ್ ಶುರು ಮಾಡಿ ಕಲೀರಿ ಅಂತ. ಇದು ನೀವು ನಿಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್ಗೂ ಹೇಳ್ತೀರಾ ಹೆಂಗೆ ಸರ್? ಅದು ಅದನ್ನ ಹೆಂಗ್ ನೋಡ್ತೀರಾ ನೀವು? ಖಂಡಿತ ಖಂಡಿತ. ಕೆಲವರು ಈಗ 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 ಅಕ್ಸೆಸ್ ಇರಲ್ಲ, ಅವ್ರಿಗೆ ಮಾಡ್ಬೇಕು ಅಂತ ಇರುತ್ತೆ, ಹ್ಮ್ ಬರಕ್ಕಾಗಲ್ಲ, ಇಲ್ಲಿ ಸೇರ್ಕೊಂಡು ಕಲಿಯಕ್ಕಾಗಲ್ಲ ಅಂತವ್ರಿಗೆ ಮಾಡ್ಬೇಕಂತ ಇರುತ್ತಲ್ವಾ. ಹ್ಮ್ ಈಗ ಕೆಲವರು ಐಫೋನ್ ಅಲ್ಲೇ ಇಟ್ಕೊಂಡೇ ಮಾಡ್ತಾ ಇದಾರೆ. ಓಕೆ, ಹೌದು. ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಎಡಿಟಿಂಗ್ ನಾಲೆಡ್ಜ್ ಇರಬೇಕು, ಅವರೇ ಮಾಡಿದ್ರೆ ಇಲ್ಲ ಯಾವ್ದೋ ಒಂದು ಸಣ್ಣ ಪುಟ್ಟ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಸಣ್ಣದಾಗಿ ಒಂದು 5 ನಿಮಿಷದಲ್ಲಿ ಮಾಡಿ ಅಂತ ಹೇಳ್ತೀನಿ. ಒಂದು 5 ನಿಮಿಷದಲ್ಲೇ ಒಂದೇ ಸರೌಂಡಿಂಗ್ ಅಲ್ಲಿ ಬರುವಂತ ಒಂದು ಕಥೆನ ಕ್ರಿಯೇಟ್ ಮಾಡಿ, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀವು ಕಥೆನ ಹೇಳ್ಬೇಕು. ಸುಮ್ಮನೆ ಗುಂಪಲ್ಲಿ ಒಂದು 10-20 ಜನ ಹಾಕೊಳಕ್ಕಿಂತ ಒಂದು 5 ನಿಮಿಷದಲ್ಲಿ ಒಂದ್ 2-3 ಜನ ಕ್ಯಾರೆಕ್ಟರ್ನ ಎಫೆಕ್ಟಿವ್ ಆಗಿ ಹೇಳಿ. ಎಫೆಕ್ಟಿವ್ ಆಗಿ ಹೇಳೋದ್ರಲ್ಲಿ ಏನಿದೆ ಅರ್ಥ, ಶಾರ್ಟ್ಸ್ ಗಳು ಇಡೋದ್ರಲ್ಲೂ ಸ್ವಲ್ಪ ಯೋಚನೆ, ಯಾಕಂದ್ರೆ ನೋಡಿ ಸಿನಿಮಾಗಳು ನೋಡಿ ಅದನ್ನ ಇಮೆಂಟ್ ಮಾಡ್ಕೊಳ್ಳಿ, ಬಟ್ ಅದ್ ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಆದ್ರೂ ಇವಾಗ ಕೆಲವರು ನೋಡಿ ವಿಡಿಯೋಗಳಲ್ಲೇ ನೋಡಿ ಕೆಲವರು ಡೈರೆಕ್ಟರ್ಗಳು ಶಾರ್ಟ್ ಫಿಲ್ಮ್ಗಳು ಮಾಡ್ತಾ ಇದಾರೆ, ಇಲ್ಲ ಅಂತ. ಎಷ್ಟೋ ಜನ ಕೆಟ್ಟದಾಗ ಮಾಡಿ ಒಂದು ಅನುಭವ ತಗೊಂಡಿದ್ದಾರೆ, ನಮ್ಗೆ ತೋರಿಸಿದ್ದಾರೆ ಎಷ್ಟೋ ಜನ ಹಿಂಗ್ ಮಾಡಿದೀನಿ ಅಂತ. ಅವಾಗ ನಾವು ಹೇಳ್ತೀವಿ ಶಾರ್ಟ್ ಚೆನ್ನಾಗಿರೋದು, ಈ ತರ ಬಂದಿರೋದು ಹೇಳಿದೀನಿ ಇಲ್ಲ ಅಂತಲ್ಲ. ಆದ್ರೆ ಕೆಲವರಲ್ಲಿ ಏನು ಗೊತ್ತಿರಲ್ಲ, ಏನು ಕಲ್ತಿರಲ್ಲ, ಏನು ಚೆನ್ನಾಗ್ ಮಾಡಿರ್ತಾರೆ ಅಂದ್ರೆ ಎಲ್ಲಪ್ಪ ಇದು ಎಲ್ಲಿ ಕಲ್ತಂತ ಅದು ಹೇಳಿದ್ನಲ್ಲ, ವಿದ್ಯೆ ಬಂದ್ಬಿಟ್ಟಿರುತ್ತೆ, ಒಳಗಡೆ ಟ್ಯಾಲೆಂಟ್ ಬಂದ್ಬಿಟ್ಟಿರುತ್ತೆ, ಅಂತವ್ರು ಚೆನ್ನಾಗ್ ಮಾಡ್ತಾರೆ. ಆ ತರ ಇರೋರು ನಾವೇನಂದ್ರೆ ಒಂದು 5-10 ನಿಮಿಷದಲ್ಲಿ ಅಷ್ಟೇ ಒಂದು ಬಡ್ಜೆಟ್, ಸಣ್ಣ ಬಡ್ಜೆಟ್ ಇಟ್ಕೊಂಡು ಒಂದೇ ಲೊಕೇಶನ್ ಅಲ್ಲಿ ಫಸ್ಟ್ ಮಾಡಿ ಅದನ್ನ ಕಲ್ತ್ಬಿಟ್ಟು ಆಕ್ಷನ್ ಅನ್ನೋದು ಹೇಳ್ಬೇಕಲ್ಲಿ. ಆಮೇಲೆ ಕಷ್ಟಗಳು ಗೊತ್ತಾಗಬೇಕು, ಮತ್ತೆ ರೀಟೇಕ್ ಆಗುತ್ತೆ, ತಪ್ಪಾಗ್ಬಿಡುತ್ತೆ, ಮತ್ತೆ ರೀಟೇಕ್ ತಗೊಳ್ಳೋದು ಹೆಂಗೆ ಎಲ್ಲ ಗೊತ್ತಾಗಿ, ಮತ್ತೆ ಆಕ್ಷನ್ ಎಲ್ಲ ಪಾತ್ರಗಳಿಗೆ ನಾವ್ ಹೇಳೋ ಸ್ಕ್ರಿಪ್ಟ್ ಅಲ್ಲಿ ಏನ್ ಬರ್ದಿದ್ದು ಶೂಟ್ ಮಾಡೋದು ಐಡಿಯಾ ಬಂದಾಗ ಅವ್ರ ಅನುಭವ ಆಗುತ್ತೆ ಶಾರ್ಟ್ ಫಿಲ್ಮ್ ಮಾಡೋರಿಗೆ. ಅದ್ ಬಿಟ್ಟು ಕಲ್ತಿರೋರ್ಗೆ ಏನಾಗುತ್ತೆ, ಸ್ವಲ್ಪ ಈಸಿ, ಸ್ವಲ್ಪ ಇದು ಒಂದೇನೋ ಆಯ್ತು. ನಮ್ಮ ಪಕ್ಕದಲ್ಲಿ ಒಬ್ರು ನಮ್ಗೆ ಗುರುಗಳಿದ್ದಾರೆ, ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಾನು ಮಾಡೋಣ ಅಂತ ಅವ್ರು ಆ ಧೈರ್ಯ ಇರುತ್ತೆ. ಆಮೇಲೆ ಎಲ್ಲ ಏನೇನು ಎಲ್ಲೆಲ್ಲ ಏನು ಸಿಗುತ್ತೆ ಅನ್ನೋದು ಐಡಿಯಾ ಇರುತ್ತೆ. ಪಾಪ
ಏನು ಮಾಡಿದಿರೋರಿಗೆ ಏನ್ ಗೊತ್ತಿಲ್ಲ, ಎಲ್ಲೆಲ್ಲೋ ಪಾಪ ಮಾಡಿ ಕ್ಯಾಮ್ರಾದಲ್ಲಿ ಮೊಬೈಲಲ್ಲೇ ಮಾಡಿ ಶೂಟ್ ಮಾಡಿ ಅದೆಲ್ಲ ಎಡಿಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಪಾಪ. ಅಂತ ಹುಡುಗರಿಗೆ ಏನ್ ಹೇಳೋದಂದ್ರೆ ಏನಿಲ್ಲ, ಎಲ್ಲ ಸಿಗತ್ತೆ ಈಗೆಲ್ಲ ಗೂಗಲ್ ಹೊಡೆದ್ರೆ ಎಲ್ಲ ಬರುತ್ತೆ, ಸಿಗತ್ತೆ, ನೋಡ್ಕೊಂಡು ಮಾಡ್ಬೇಕು. ಸುಮ್ನೆ ನನ್ನ ಪ್ರಕಾರ ಶಾರ್ಟ್ ಫಿಲಮ್ ಅನ್ನು ಫಸ್ಟ್ ಮಾಡೋರು 25,000 30,000 ಒಂದ್ ಲಕ್ಷ ಖರ್ಚು ಮಾಡಿ ಮಾಡೋ ನೆಸಿಟಿ ಇಲ್ಲ. 10-15,000 ರೂಪಾಯಿ ನೀಟಾಗಿ ಫಸ್ಟ್ ಸಣ್ಣದಾಗಿ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಅದು ಲಾಸ್ ಆಯ್ತು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡ್ಕೊಳ್ಳಿ ಫಸ್ಟ್. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಒಳ್ಕೊಂತಾನೆ ನಿರ್ದೇಶಕ ಒಬ್ಬ ಬರಹಗಾರ, ತಪ್ಪು ಮಾಡಿದೀನಿ ಸರಿ ಮಾಡ್ಕೊಳ್ಬೇಕು, ಮುಂದೆ ಸರಿ ಮಾಡ್ಕೊಂಡು ಹೋಗೋಣ ಅಂತ ಬರುತ್ತೆ. ಕಲ್ತಿರೋ ಸ್ಟೂಡೆಂಟ್ ಆದ್ರೆ ಅವ್ರಿಗೆಲ್ಲ ಎಡಿಟಿಂಗ್ ಸ್ಟುಡಿಯೋ ಕೊಟ್ಟಿರ್ತೀವಿ, ಕ್ಯಾಮ್ರಾ ಮ್ಯಾನ್ಗಳು ಕೊಟ್ಟಿರ್ತೀವಿ, ಈ ತರ ಶಾರ್ಟ್ ತೆಗೀರಿ ಅಂತ ಹೇಳಿರ್ತೀವಿ. ಆ ನಾಲೆಜ್ ಬಂದಿರುತ್ತೆ, ಅವನೇನ್ ಮಾಡ್ತಾನೆ ನೀಟಾಗಿ ತೆಗಿತಾನೆ, ತೆಗೆದ್ಬಿಟ್ಟು ಟೈಟ್ಲ್ ಹಾಕ್ಬಿಟ್ಟು ಮ್ಯೂಸಿಕ್ ಹಾಕ್ಬಿಟ್ಟು, ಈ ಯೂಟ್ಯೂಬ್ ಅಲ್ಲಿ ಫ್ರೀ ಮ್ಯೂಸಿಕ್ ಸಿಗತ್ತೆ, ಅದನ್ನ ಹಾಕ್ಬಿಟ್ಟು ಕಡಿಮೆ ಖರ್ಚು ಮಾಡ್ಬಿಟ್ಟು ನಾನು ಬಿಡ್ತಾರೆ. ಬಿಟ್ಟಾಗ ಅವ್ರಿಗೊಂದು ನಾ ಮಾಡಿದೆ ಅಂತ ಒಂದು ಎಕ್ಸ್ಪೀರಿಯನ್ಸ್, ನಾನು ನಿರ್ದೇಶಕ ಅದೇ ಶಾರ್ಟ್ ಫಿಲಮ್ ಮಾಡಿದಾಗ ಅವ್ರಿಗೊಂದು ಸಂತೋಷ ಮನೋಭಾವನೆ ಅವ್ರು ಬರುತ್ತಲ್ಲ, ಅಲ್ಲಿ ಒಳಗಡೆ ಉಡ್ಕೊಂತಾರೆ. ನಿಜವಾಗ ಫೈರ್ ಇರೋರು ಹೋಗಿ ಯಾವ್ದಾರ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂತಾರೆ, ಬೈಸ್ಕೊಂತಾರೆ, ತಿದ್ಕೊಂತಾರೆ, ಇಟ್ಕೊಂಡು ಮುಂದೆ ಅವ್ರು ಬರ್ದಿರ್ತಕ್ಕಂತ ಸ್ಕ್ರಿಪ್ಟ್ ಗೆ ಡೈರೆಕ್ಟ್ ಆಗ್ತಾರೆ. ಜರ್ನಿ ಕರೆಕ್ಟ್ ಸ್ಟಾರ್ಟ್ ಮಾಡ್ಕೋತಾರೆ. ಒಳಗಡೆ ಫೈರ್ ಇರ್ಬೇಕು, ಇಲ್ಲಂದ್ರೆ ಯಾರು ಬೈದ್ನ ಯಾಕೆ ಹೋಗ್ಬೇಕು ಅಂತ ಹೋದ್ರೆ ಆಗಲ್ಲ. ಬೈಸ್ಕೊಬೇಕು. ಇವಾಗ ಬಿಡಿ ಆತರ ಏನೋ ಬೈಯೋರು ಇರಲ್ಲ, ಯಾಕಂದ್ರೆ ಈಸಿ ಆಗ್ಬಿಟ್ಟಿದೆ. ಕಲ್ತ್ಕೊಬೇಕು ಅಷ್ಟೇ. ಕಲ್ತ್ಕೊಂಡು ಹಿಂಗ ಯಾವ್ದ್ ಲೆನ್ಸು ಏನು, ಈ ಕ್ಯಾಮ್ರಾ ಏನು, ಆ ಕ್ಯಾಮ್ರಾ ಏನು, ಆ ದೊಡ್ಡ ಕ್ಯಾಮ್ರಾ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು. ತಪ್ಪುಗಳು, ಯಾಕಂದ್ರೆ ಸೆಟ್ ಅಲ್ಲಿ ತಪ್ಪುಗಳಾಗೋದನ್ನ ಅಬ್ಸರ್ವ್ ಮಾಡಿದಾಗ್ಲೇ ಇದಾಗುತ್ತೆ. ಇದು ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ನಾನ್ ಹಿಂಗ್ ಮಾಡ್ಬೋದು ಅನ್ನೋದು ಬೇರೆ, ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ ಮಾಡೋದು ಬೇರೆ ಇರುತ್ತೆ. ಹೌದು, ವಿಡಿಯೋ ನೋಡೋದು ಸುಮ್ನೆ ಮೋಟಿವೇಶನ್, ಓಕೆ ನಮಗ್ ಮೋಟಿವೇಶನ್ ಮಾಡಿದಾರಲ್ಲ. ಯಾಕಂದ್ರೆ ನೀವ್ ಹೇಳಿದ್ ತುಂಬಾ ಕರೆಕ್ಟ್ ಸರ್. ನೀವ್ ಫೈರ್ ಅಂದ್ರೆ ಅದು ಫೈರ್ ಮತ್ತೆ ಪೇಶನ್ಸ್ ಎರಡು ಜೊತೆಲಿ ಇರ್ಬೇಕು ಅನ್ಸುತ್ತೆ ಅಲ್ವಾ? ಗುಡ್ ಪಾಯಿಂಟ್, ಐ ನೋಟೆಡ್. ತಾಳ್ಮೆ ಅನ್ನೋದು, ಪೇಶನ್ಸ್ ಅನ್ನೋದು ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ಅದೇ ನಾವು ಎಷ್ಟೋ ಜನ ನೋಡ್ತಿರಲ್ಲ, ಅದ್ ಯಾವ್ದೋ ಒಂದು ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಸನ್ನಿಧಾನ ಸುತ್ತಮುತ್ತ ಕಾಡಿದೆ, ಫಾರೆಸ್ಟ್ ಇದೆ, ಅಲ್ಲಿ ನಾನು ಅದು ಶೂಟ್ ಮಾಡಿದ್ದು. 42 to 44 ಡಿಗ್ರಿ ಟೆಂಪರೇಚರ್ ಮೇ ತಿಂಗಳಲ್ಲಿ ಶೂಟ್ ಮಾಡುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಇಲ್ಲಿಂದ ಬರ್ತಾ ಇದ್ರು. ಒಂದಿನ 2 ದಿನ ಯಾಕೆ ಕಲಿಬೇಕು ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಪೇಷನ್ಸ್ ಇಲ್ಲ ಯಾವ್ದ್ರ ಬಗ್ಗೆ. ಆ ಈಟ್ ತಗೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಅಯ್ಯೋ ಇಲ್ಲಿಂದ ಫಸ್ಟ್ ಬಿಟ್ಟು ಬೆಂಗಳೂರು ಹೋದ್ರೆ ಸಾಕಪ್ಪ ಅಂತ. ಈ ತರ ಮನೋಭಾವನೆ, ಯಾರು ಅಲ್ಲಿ ಬೆಂಕಿ ಇದ್ರು ಈಟು ತಗೊಂತಾರೆ, ಚಳಿದ್ರು. ಅದೇ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀ ಕೃಷ್ಣ ಏನ್ ಹೇಳಿದ್ರು, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲನ ಯಾರು ಸಹಿಸ್ಕೊಂಡು ಹೋಗ್ತಾರೋ ಅವರೇ ಇದು ಅಂತ ಇದೆ. ಆ ತರ ಸಹಿಸ್ಕೊಂಡು ಹೋಗಲ್ಲ ಮನ್ಸಲ್ಲಿ. ಅಲ್ಲೇ ತಿಳ್ಕೊಳ್ಳಿ, ನೀವು ಹೇಳಿದ ಪೇಷನ್ಸ್ ಅನ್ನೋದಿಲ್ಲ. ತಡ್ಕೊಳ್ಳೋಣ, ಏನೋ ಒಂದು ಮಾಡ್ಕೊಳ್ಳೋಣ, ನೀರ್ ಹಾಕೊಂಡು ಏನೋ ನೀರ್ ಕುಡ್ಕೊಂಡು ಏನೋ ಸ್ವಲ್ಪ ಇರೋಣ, ಕಲ್ತ್ಕೊಳ್ಳೋಣ ಅದಲ್ಲ. ಎಲ್ಲ ಈಸಿ ಇದ್ಬೇಕು ಅವ್ರಿಗೆ. ಒಂದು ಆರಾಮಾಗಿ ಇರೋ ಒಂದು ಜಾಗದಲ್ಲಿ ಎಲ್ಲ ಕಂಫರ್ಟಬಲ್ ಆಗಿ ಕಲಿಬೇಕು ಅನ್ನೋದ್ರೆ ಇಷ್ಟ ಜನ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಗಳಾಗ್ತಿದ್ರ. ಎಷ್ಟೆಷ್ಟು ಒಬ್ಬೊಬ್ಬ ಡೈರೆಕ್ಟರ್ ಕಥೆಗಳಿದೆ. ಇವ್ರು ಯಾರು ಹೊಸಬರು ಬಂದಿರೋ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಸ್ವಲ್ಪ ಪೇಷನ್ಸ್ ಇಲ್ದೆ ಓಡೋಗ್ಬಿಡೋದು, ಹೇಳ್ದೆ ಓಡೋಗ್ಬಿಡೋದು. ಈಟ್ ಹೇಳಿದ್ರೆ ಈಟ್ ತಡ್ಕೊಳಕ್ಕಾಗಲ್ಲ, ಗುಳ್ಳೆ ಬಂದ್ಬಿಡ್ತು, ಅದ್ ಬಂದ್ಬಿಡ್ತು ಅಂತ. ಈ ತರ ಕ್ಯಾಮ್ರಾ ಇಲ್ಲೆಲ್ಲ ಬಂದಿತ್ತು ಎಲ್ರಿಗೂ. ಅಲ್ಲ ಸರ್, ತುಂಬಾ ಜನ ನನ್ಗೆ ಎಲ್ಲ ಕಂಫರ್ಟಬಲ್ ಇದ್ದಾಗ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತಾರೆ. ಅದು ಆಗಲ್ವಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಬಟ್ ಅದಕ್ಕೆ ನಂಗೆ ಕಂಫರ್ಟ್ ಇರ್ಬೇಕು, ಅದು ಚಾನ್ಸೇ ಇಲ್ಲ. ಅವಾಗ ಹಾರ್ಡ್ ವರ್ಕೇ ಆಗಲ್ವಲ್ಲ. ಹಾರ್ಡ್ ವರ್ಕ್ ಆಗಲ್ಲ. ಇದು ಸಿನಿಮಾ ಇಂಡಸ್ಟ್ರಿ ಇದು ಒಂದು ವಿಚಿತ್ರ. ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟು ಈಸಿ ಅನ್ಕೊಂಡ್ಬಿಟ್ಟು ಎಷ್ಟು ಸುಲಭ ಅಲ್ಲ ನಿರ್ದೇಶನ ಮಾಡೋದು, ಈಸಿ ಅಲ್ಲ. ಎಷ್ಟು ಕೆಲಸಗಳು ಇರುತ್ತೆ ಗೊತ್ತಾ. ನಾವು ತೆಗೆದು 2 ನಿಮಿಷ 2 ಅವರ್ ನೋಡ್ಬಿಡ್ತೀವಿ. ಎಷ್ಟು ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಅದು ಲೈಟ್ಸ್, ಕ್ಯಾಮ್ರಾಮನ್ ವರ್ಕ್, ಪ್ಲಾನಿಂಗ್, ಆರ್ಟಿಸ್ಟ್ ಗಳು ತಿಳಿಸೋದು, ಮೇಕಪ್, ಲೊಕೇಶನ್ ಎಲ್ಲ ನೋಡ್ಬೇಕು, ಎಲ್ಲಾರ್ದು ನೋಡ್ಬೇಕು. ಅದೆಲ್ಲ ನೋಡ್ಬೇಕಂದ್ರೆ ಎಷ್ಟು ಪೇಷನ್ಸ್ ಇಟ್ಕೊಂಡಿರ್ತಾನೆ ನಿರ್ದೇಶಕ. ನಿರ್ದೇಶಕನ ಪೇಷನ್ಸ್ ಇಲ್ಲ ಅಂದ್ರೆ ಇಷ್ಟು ಸಿನಿಮಾಗಳು ಬರ್ತಿದ್ವಾ ಅಲ್ವಾ? ಎಷ್ಟೋ ಸಿನಿಮಾಗಳು ಈಗ ಎಷ್ಟೋ ಪಾಪ ಮಾಡಿರೋರು ಎಷ್ಟೋ ಅರ್ಧ ಪಿಕ್ಚರ್ ನಿಂತಿದೆ, ದೊಡ್ಡ ನಿಂತಿದೆ. ಪಾಪ ಕಷ್ಟನೇ ಬೇರೆ. ಅಂದ್ರೆ ಎಲ್ಲ ಏನಂದ್ರೆ ಅದು ಪ್ರೊಡಕ್ಷನ್ ವಿಚಾರ ಬಿಡಿ, ಬಟ್ ಅಲ್ಲಿ ನಾವ್ ಹೇಳ್ತಾ ವರ್ಕ್ ಮಾಡೋರು ಯಾರೇ ಕಲಿಬೇಕು ಅನ್ನೋರು ಆ ಕ್ಯಾಟಗರಿಯಲ್ಲಿ ಯಾರೇ ಇದ್ರು ಆ ಡೈರೆಕ್ಟರ್ ಜೊತೆ, ಅಲ್ಲಿ ಅಸೋಸಿಯೇಟ್ ಯಾರ ಜೊತೆ, ಪ್ರೊಡ್ಯೂಸರ್ ಬಿಡಿ, ಪ್ರೊಡ್ಯೂಸರ್ ಲಿಂಕ್ ಆಗಲ್ಲ,
ಹ್ಮ್ ಡೈರೆಕ್ಷನ್ ಟೀಮ್ ಜೊತೆ ತಗ್ಗಿ ಬಗ್ಗಿ ಪೇಷನ್ಸ್ ಆಗಿ ಒಬಿಡಿಯಂಟ್ ಆಗಿ ವಿಧೇಯತೆಯಿಂದ ಇದ್ರೆ ಖಂಡಿತ ಡೈರೆಕ್ಟರ್ಗಳು ಖುಷಿ ಆಗುತ್ತೆ. ಕಲಿಯಕ್ಕಿದಾನಪ್ಪ ಕಲ್ಸೋಣ ಅಂತ ಬರುತ್ತೆ ವಿನ ಅಲ್ಲಿ ಆಟಿಟ್ಯೂಡ್ ತೋರಿಸ್ತಾ ಇದ್ರೆ ಹೋಗ್ತಾ ಇರುವಂತಷ್ಟೇ. ಅದು ಒಂದು ಕತೆ. ಅದು ಆರ್ಟಿಸ್ಟ್ ಅಲ್ಲೂ ಇರ್ಬೇಕು, ಅದು. ನಾನು ಅದಕ್ಕೆ ಬರ್ತಾ ಇದ್ದೆ. ಆಕ್ಚುಲಿ ಡೈರೆಕ್ಟರ್ ಆಯ್ತು. ನಾವು ಆಕ್ಟರ್ಸ್ ಬಗ್ಗೆ ತಗೊಂಡ್ರೆ ನಿಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಆಕ್ಟಿಂಗ್ ಹೇಳ್ಕೊಡ್ತೀರಾ. ಇದ್ರಲ್ಲಿ ನನ್ಗೆ 2 ಕ್ವಶನ್. ಒಂದ್ ಕ್ವಶನ್ ಆಕ್ಟಿಂಗ್ ಹೇಗ್ ಹೇಳ್ಕೊಡ್ತೀರಾ ಅಂತ. ಇನ್ನೊಂದ್ ನಾನ್ ಮೊದ್ಲೇ ಕೇಳ್ಬಿಡ್ತೀನಿ. ಇವಾಗ ನಾನು ತುಂಬಾ ಜನ ಅಂದ್ರೆ ಅವ್ರ ಕೇಳಿರೋದು ಇದು ಅಂದ್ರೆ ಆಕ್ಟರ್ಸ್ ಆಗ್ಬೇಕು ಅಂತಿರೋರು ಇನ್ಸ್ಟಿಟ್ಯೂಟ್ ಯಾವ್ದಾದ್ರು ಹುಡುಕ್ತಿರ್ತಾರೆ ಸೇರ್ಕೊಳ್ಳೋಣ ಅಂತ. ಅವ್ರ ಮೈಂಡ್ ಅಲ್ಲಿ ಆಕ್ಟಿಂಗ್ ಕಲಿಬೇಕು ಅನ್ನೋದು ಇರಲ್ಲ. ಆಕ್ಚುಲಿ ಅವ್ರ ಮೈಂಡ್ ಅಲ್ಲಿ ನನ್ಗೆ ಆಲ್ರೆಡಿ ಬರುತ್ತೆ ಅಂತಿರುತ್ತೆ. ತುಂಬಾ ಜನಕ್ಕೆ ಫಿಲ್ಮ್ ನೋಡಿನೋ ಫಾರ್ ವಾಟ್ ಎವರ್ ರೀಸನ್ ನನ್ಗೆ ಆಲ್ರೆಡಿ ಬರುತ್ತೆ. ನಾನು ಅಲ್ಲಿ ಹೋದ್ರೆ ಅವ್ರು ನನಗೆ ಸುಮ್ನೆ ಸ್ವಲ್ಪ ದಿನ ಹೋಗ್ಬಿಟ್ರೆ ನನ್ಗೆ ಆಡಿಷನ್ ಕಳಿಸ್ಬಿಡ್ತಾರೆ, ನಾನು ಆಕ್ಟರ್ ಆಗ್ಬಿಡ್ತೀನಿ ಅಂತ ಇರ್ತಾರೆ. ಇದು ನೀವು ಅಬ್ಸರ್ವ್ ಮಾಡಿರ್ತೀರಾ ಆಬ್ವಿಯಸ್ಲಿ. ಸೊ ಇದೆರಡು ಕ್ವಶನ್. ಫಸ್ಟ್ ಹೇಗೆ ಆಕ್ಚುಲಿ ಆಕ್ಟಿಂಗ್ ಹೆಂಗ್ ಹೇಳ್ಕೊಡೋದು, ಸೆಕೆಂಡ್ ಈ ತರ ಬರೋ ಅದಕ್ಕೆ ಹೇಳ್ಬಿಡಿ. ಆ ಪಾಯಿಂಟ್ ಎರಡಿಗೆ ಬರ್ತೀನಿ. ಆಕ್ಟಿಂಗ್ ಹೆಂಗ್ ಹೇಳ್ಕೊಡ್ತೀರ ಅಂತ ಹೇಳ್ತಿದ್ದೀರಾ. ಆಕ್ಟಿಂಗ್ ಅನ್ನೋದು ನೋಡಿ, ಆಕ್ಟಿಂಗ್ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ಒಬ್ರು ಬರ್ತಾರೆ, ಅವರಲ್ಲಿ ಏನು ಗೊತ್ತಿರಲ್ಲ, 0 ಆಸಕ್ತಿ ಇರುತ್ತೆ. ಅದು ಫಸ್ಟ್ ನೋಡ್ತೀವಿ ನಾವು. ಆಸಕ್ತಿ ಇದೆಯಾ, ಓಕೆ ನಾನು ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಫಸ್ಟ್ ಅದೇ ಒಂದ್ ರೀತಿ ಫೌಂಡೇಶನ್. ಅದೇ ಇಲ್ಲ ಅಂದ್ರೆ ನಾನು ಕೋರ್ಸ್ ಆಗಿ ಮಾಡಪ್ಪ ಅಂದ್ರೆ ಆಗಲ್ಲ, ಮಾಡಲ್ಲ ಅಂತ. ಸೊ ಅವ್ರಿಗೆ ಫಸ್ಟ್ ಆಸಕ್ತಿ ಇದೆಯಾ ಅಂತ ಫಸ್ಟ್ ಅದು ನೋಡ್ಬೇಕು. ಶ್ರದ್ಧೆಯಿಂದ ಬರ್ತೀವಿ. ಬಟ್ ಡಿಸಿಪ್ಲಿನ್ ಆಗಿ ಕರೆಕ್ಟ್ ಆಗಿ ಬರ್ಬೇಕು. ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ರೆ ಆ ಟೈಮಿಗೆ ಬರ್ಬೇಕು. ಬಸ್ ಇರ್ಲಿಲ್ಲ, ಟ್ರಾಫಿಕ್ ಅಂತ ಅದು ಒಂದು ನೋಡ್ತೀವಿ ನಾವು. ಅದಾದ್ಮೇಲೆ ಅವರಲ್ಲಿ ಶ್ರದ್ಧೆ ಹೆಂಗ್ ತೋರಿಸ್ತಾ ಇರ್ತಾರಲ್ಲ, ಅಲ್ಲೇ ನಮಗೆ ಅವ್ರ ಬಗ್ಗೆ ಒಂದು ಆಸಕ್ತಿ ಓಡ್ಬಿಡುತ್ತೆ. ಆ ಸ್ಟೂಡೆಂಟ್ ಬಗ್ಗೆ ಹೇಳ್ಕೊಡೋಣ, ವಿದ್ಯೆನ ದಾರಿ ಎರೆಯೋಣ ಅಂತ. ಅವಾಗ ಒಂದೊಂದೇ ಅವ್ರಿಗೆ ಫಸ್ಟ್ ಇಂಡಸ್ಟ್ರಿ ನಾಲೆಡ್ಜ್ ಕೊಡ್ತೀವಿ. ಫಸ್ಟ್ ಏನ್ ಆಕ್ಟರ್ಗಳ ಬಗ್ಗೆ, ಆಕ್ಟರ್ ಯಾರಾದ್ರೂ ಹೆಂಗಾದ್ರು ಅದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟು, ಆಮೇಲೆ ನಟನೆ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಥಿಯರಿಗಳೆಲ್ಲ ಕೊಟ್ಟು, ನಟನೆ ಅಂದ್ರೆ ಏನಂತ ತಿಳ್ಕೊಂಡಿದ್ರಾ, ನೀವೇನ್ ಅನ್ಕೊಂಡಿದ್ರಾ, ಸೀರಿಯಲ್ ಎಲ್ಲ ಮಾಡಿದ್ರು ಮೇಕಪ್ ಅಲ್ಲಿ ಹಾಕೊಂಡ್ರು, ಕ್ಯಾಮ್ರಾ ಕ್ಲೋಸ್ ಅಪ್ ಶಾಟ್ ಅಲ್ಲಿ ಹಿಂಗ್ ಆಕ್ಟ್ ಮಾಡಿದ್ರು ಅಂತ ನೀವ್ ತಿಳ್ಕೊಂಡಿರ್ತೀರ. ಅವ್ರು ಆಕ್ಟರ್ ಆಗ್ಬೇಕಾದ್ರೆ ಫಸ್ಟ್ ಏನ್ ತಿಳ್ಕೊಂಡಿರ್ಬೇಕು ಅನ್ನೋದು ಬೇಸಿಕ್ ನಾಲೆಡ್ಜ್ ಫಸ್ಟ್ ಕೊಡ್ತೀವಿ. ಬೇಸಿಕ್ ನಾಲೆಡ್ಜ್ ಕೊಟ್ಬಿಟ್ಟು ಆಮೇಲೆ ಒಂದು ಡೈಲಾಗ್ ಸುಮ್ನೆ ಕೊಟ್ಟು ಅದನ್ನ ಓದಿಸಿ ಅದನ್ನ ಹೆಂಗ್ ಉಚ್ಚಾರಣೆ ಕೊಡ್ತಾನೆ, ಶಬ್ದದ ಉಚ್ಚಾರಣೆ ಹೆಂಗ್ ಕೊಡ್ತಾನೆ, ಆಮೇಲೆ ಅದನ್ನ ಕಲ್ತ್ಕೊಂಡು ಅದನ್ನ ಬಾಯಟ್ ಮಾಡಿದ್ಮೇಲೆ ನೋಡ್ಕೊಳ್ತಾನೆ ಆ ಡೈಲಾಗ್ ಹೆಂಗ್ ಹೇಳ್ತಾನೆ, ನೆನಪಿನ ಶಕ್ತಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೆಲ್ಲ ಸಿನಿಮಾಗಳಿಗೆ ಪ್ರಾಂಪ್ಟ್ ಕೊಡಕ್ಕಾಗಲ್ಲ, ಇವ್ರಿಗೆ ಪ್ರಾಂಪ್ಟ್ ಕೊಟ್ಟು ಕರ್ಸಕ್ಕಾಗಲ್ಲ. ಇವರು ಎಲ್ಲ ಹೊಸಬರಾಗಿ ಎಲ್ಲಾರು ಹೋಗುವಾಗ ಪ್ಯಾಂಟ್ ಪಟ ಅಂತ ಅವಾಗ ತಾನೆ ಪ್ರತಿಭೆ ಅಂತ ಹೇಳ್ತೀವಿ ನಾವು. ಟ್ಯಾಲೆಂಟ್ ಅಂತ ಹೆಂಗ್ ಹೇಳ್ತೀವಿ, ಸೂಪರ್ ಆಗಿದ್ದಾನೆ ಅಂತಲ್ಲ, ನೋಡಕ್ ಸಖತ್ತಾಗಿದ್ದಾನೆ ಸ್ಪಾಟ್, ಅದು ಒಂದು ಭಾಗ ಇರ್ಲಿ. ಅದೊಂದ್ ಕಡೆ ಎಲ್ಲಾದ್ರೂ ನಾವು ಚಾನ್ಸ್ ಕೊಡೋದಕ್ಕೆ ಅವಕಾಶ ಇರೋದು ಅದು ನೋಡ್ತೀವಿ. ಎಲ್ಲ ಡೈರೆಕ್ಟರ್ಗಳು ಸ್ಕ್ರಿಪ್ಟ್ ಪ್ರಕಾರ ನೋಡ್ತಾರೆ. ಲುಕ್ ಇದೆಯಪ್ಪ, ಇದು ಚೆನ್ನಾಗಿದೆ, ಇವ್ನು ಚೆನ್ನಾಗಿದೆ, ಇವಳು ಚೆನ್ನಾಗಿದೆ, ಇದಕ್ಕೆ ಹಾಕ್ಬೋದು, ಈಗ ಹಾಕ್ಬೋದು ಬರುತ್ತೆ. ಆದ್ರೆ ಒಳಗಡೆ ಚೆನ್ನಾಗಿಲ್ಲ ಅಂದ್ರೂ ಟ್ಯಾಲೆಂಟ್ ಇತ್ತು ಅಂದ್ರೆ ಅದ್ಯಾವ್ದು ಆ ಕ್ಯಾರೆಕ್ಟರ್ ಶೂಟ್ ಆಗ್ಬಿಡುತ್ತೆ. ಅಂದ್ರೆ ನೋಡಿ, ಇದು ಒಂದು ಭಾಗ. ಬೇಸಿಕ್ ಆದ್ಮೇಲೆ ಡೈಲಾಗ್ ಕಲ್ತ್ಕೊಂಡ್ರೆ ಅದೊಂದು ಅದ್ರದ್ದು ಉಚ್ಚಾರಣೆ, ಅದ್ ಮತ್ತೆ ವಾಯ್ಸ್ ಮಾಡ್ಯುಲೇಷನ್, ಆಮೇಲೆ ಅದಕ್ಕೆ ತಕ್ಕಂತ ಫೇಸ್ ಮಾಡ್ಯುಲೇಷನ್, ಆಮೇಲೆ ವಾಯ್ಸ್ ಅಲ್ಲಿ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾನ, ಎಲ್ಲೆಲ್ಲಿ ವೇರಿಯೇಷನ್ ಕೊಡ್ಬೇಕು ಯಾವ ಪಾಯಿಂಟ್ ಅಲ್ಲಿ, ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್ ಕೊಡ್ಬೇಕು, ಆಮೇಲೆ ಕಣ್ಣಲ್ಲಿ ಆ ಡೈಲಾಗ್ ತಕ್ಕಂತ ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ಬೇಕು ಅನ್ನೋದನ್ನ ಹೇಳ್ತಾ ಅವ್ರಿಗೆ ಏನಾಗುತ್ತೆ, ಮಾಡ್ತಾ ಅವ್ರಿಗೆ ಒಂದು ವರ್ಕ್ಶಾಪ್ ತರ ಮಾಡುವಾಗ ಅವ್ರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಹಿಂಗ್ ಮಾಡ್ಬೋದು, ಕರೆಕ್ಟ್ ಹಿಂಗೆ ಈ ಕ್ಲೋಸ್ ಅಪ್ ಶಾಟ್ ಹಿಂಗ್ ನಿಂತಿರ್ಬೇಕು, ಕ್ಯಾಮ್ರಾದಲ್ಲಿ ಹಿಂಗ್ ಯಾರು ಇಟ್ಕೊಂಡಿರ್ತಾರೆ, ಅವ್ರ ಆಪೋಸಿಟ್ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಇಮೇಜ್ ಮಾಡ್ಕೊಬೇಕು. ಪಕ್ಕದಲ್ಲಿ ಇನ್ನೊಬ್ರು ಯಾರೋ ನನ್ ಡೈಲಾಗ್ ಆದಷ್ಟು ಅವ್ರು ಹೇಳ್ತಾರೆ, ಇಲ್ಲ ಅವ್ರ ಡೈಲಾಗ್ ಆದ್ರೆ ನಾನ್ ಹೇಳ್ಬೇಕು. ಇದನ್ನೆಲ್ಲ ಕರೆಕ್ಟ್ ಆಗಿ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಬೇಕು. ಇದಾದ್ಮೇಲೆ ಆಕ್ಟಿಂಗ್ ಟೆಕ್ನಿಕ್ ಅಂತ ಬರುತ್ತೆ. ನಮ್ದೇ ಸ್ಟೈಲ್, ಬೇರೆಯವ್ರದ್ದು ಸ್ಟೈಲ್ ಅನ್ನ ಯೂಸ್ ಮಾಡಿದ್ರೆ ನಾನೊಬ್ಬ ರಮೇಶ್ ಅಂತ ಅನ್ಕೊಳ್ಳಿ, ಆರ್ಟಿಸ್ಟ್. ನಾವು ರಮೇಶನ ಆಕ್ಟಿಂಗ್ ಸೂಪರ್ ಇದೆ ಅಂತ ಯಾರೋ ಹೇಳಂಗಿರ್ಬೇಕು. ರಮೇಶ್ ಅವ್ರು ಯಾರೋ ಕಾಪಿ ಮಾಡಿ ಆಕ್ಟ್ ಮಾಡ್ತಾರಲ್ಲಪ್ಪ ಅಂತ ಹೇಳ್ಬೋದು. ಇದನ್ನ ನಾವು ಅರ್ಥ ಮಾಡ್ಕೊಂಡು ಆಕ್ಟಿಂಗ್ ಅನ್ನ ಮಾಡ್ತಾ ಯಾವ್ದೇ ಡೈಲಾಗ್ ಕೊಟ್ಟರು ಫಸ್ಟ್ ಒಂದ್ 3 ಲೈನ್ 2 ಲೈನ್ 1 ಲೈನ್ ನೆಕ್ಸ್ಟ್ ಒಂದೊಂದ್ ಪೇಜ್ ಡೈಲಾಗ್ ಹೇಳೋ ತರ ಆದಾಗ ಮೆಮೊರಿ ಶಕ್ತಿ ಚೆನ್ನಾಗಿದೆ. ನೀಟಾಗಿ ನಾನು ಯಾವ್ದೇ ಡೈಲಾಗ್ ನ ಯಾವ್ದೇ ಡೈರೆಕ್ಟ್ ಸ್ಕ್ರಿಪ್ಟ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಬಲ್ಲೆ. ಸಿಚುವೇಶನ್ ಏನು,
ಏನು ಅಂಕಿ ಈ ಡೈಲಾಗ್ ಹೇಳ್ತಾ ಇದಾರೆ, ಏನ್ ಕಾರಣ ಅದು ಹೇಳೋದಕ್ಕೆ, ಅರ್ಥ ಏನು, ಅಪ್ಪ ಈ ಡೈಲಾಗ್ ಹೇಳಿದ್ಮೇಲೆ ಯಾರು ಡೈಲಾಗ್ ಹೇಳ್ತಾರೆ ಹಿಂದೆ ಮುಂದೆ ತಿಳ್ಕೊಂಡು ಅದನ್ನ ಮೈಂಡ್ಗೆ ಹಾಕ್ಬಿಟ್ಟು ಅವರು ಅದನ್ನ ಅನುಭವಿಸಿ ಹೇಳ್ತಾರಲ್ಲ, ಫಸ್ಟ್ ಹೊಸಬರಿಗೆ ಒಂಥರ ಅನ್ಸತ್ತೆ ಡೈಲಾಗ್ ಹೇಳ್ಬಿಡ್ತಾರೆ, ಅದು ಡೈಲಾಗ್ ಹೇಳ್ದಂಗಿರುತ್ತೆ. ಅನುಭವಿಸಿ ಮಾಡುವಾಗ ಏನಾಗುತ್ತೆ, ಮಾಡ್ತಾ 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 ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗ, ನಾನು ಈ ತರ ಭಾವನೆ ಕೊಟ್ಕೊಂಡು ಹೇಳಿದಾಗ ಅದು ಕರೆಕ್ಟ್ ಆಗಿ ಅಲ್ಲಿ ಎಡಿಟಿಂಗ್ ಆಗಿ ಮ್ಯಾಚ್ ಆದಾಗ ಏನ್ ಎಕ್ಸ್ಪ್ರೆಷನ್ ಕೊಟ್ಟಾರಪ್ಪ ಅಬ್ಬಾ ಅಂದ್ರೆ ಅವ್ರು ಆಕ್ಟರ್ ಇರಲ್ಲ, ಶಾರ್ಟ್ ಅಷ್ಟೇ ಅವ್ರು ಮಾಡ್ಕೊಂಡು ಹೋಗಿರ್ತಾರೆ, ಬಟ್ ಅದು ಹಿಂದೆ ಮುಂದೆ ತಿಳ್ಕೊಂಡು ಅರ್ಥ ತಿಳ್ಕೊಬೇಕು. ಎಲ್ಲರೂ ಆರ್ಟಿಸ್ಟ್ಗಳು ಇದೆಲ್ಲ ಅರ್ಥ ಮಾಡ್ಕೊಳ್ಳೋರು, ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ನೀಟಾಗಿ ಓದ್ಕೊಳ್ಳೋರು, ತಿಳ್ಕೊಂಡು ಈ ತರ ಪಾತ್ರ ಅವ್ರು ಹೇಳಿದ್ಮೇಲೆ ನಾನು ಹೇಳಿರ್ತೀನಿ, ಅವ್ರು ಚಾಟ್ ಬುಕ್ಸ್ಕೊಂಡು ಹೋಗಿರ್ತಾರೆ, ನಾನು ಹಿಂಗ್ ಹೇಳ್ಬೇಕು ಅನ್ನೋದು ತಿಳ್ಕೊಂಡಾಗ. ಸೊ ಈ ಟ್ರೈನಿಂಗ್ ಎಲ್ಲ ಸರಿ ಅಲ್ಲ, ಈ ಟ್ರೈನಿಂಗ್ ಎಲ್ಲ ನೀವು ಇಂಡಿವಿಜುವಲ್ ಆಗಿ ಕೊಡ್ಬೇಕಲ್ವಾ? ನೀವು ಒಂದು 4-5 ಜನ ಗುಂಪು ಸೇರ್ಸ್ಕೊಂಡ್ ಕೊಡೋದ್ ಕಷ್ಟ ಆಗುತ್ತಲ್ವಾ? ಯಾಕಂದ್ರೆ ನೀವ್ ಹೇಳ್ತಿರೋದ್ರ ತುಂಬಾ ಸ್ಪೆಸಿಫಿಕ್ ಆಗಿದೆ. ಹೌದೌದು, ಇಂಡಿವಿಜುವಲ್ ಆಗಿ ಯಾರು ಆಕ್ಟಿಂಗ್ ಇರ್ತಾರೋ ಯಾರು ಇರ್ತಾರೋ ಅವ್ರಿಗೆ ಹೇಳಲೇಬೇಕಾಗ್ತದೆ ಇದನ್ನ ನೇರವಾಗಿ. ಅಂದ್ರೆ ಇವಾಗ ಒಂದ್ 10 ಜನ ಆಕ್ಟಿಂಗ್ ಅಂತ ಕೂತ್ಕೊಂಡ್ರೆ ನೀವು ಎಲ್ರಿಗೂ ಅಂದ್ರೆ ನೀವು ಒಬ್ರೊಬ್ರು ಒಂದೊಂದ್ ತರ ಇರ್ತಾರಲ್ವಾ? ಇವಾಗ ಒಬ್ರು ಹೇಳಿದ ತಕ್ಷಣ ಅರ್ಥ ಮಾಡ್ಕೊತಾರೆ, ಒಬ್ರು ಟೈಮ್ ಆಗ್ಬೋದು. ಅವಾಗ ಏನಾಗುತ್ತೆ, ಸ್ಪೆಷಲ್ ಆಗಿ ಕೂರ್ಸಿ ಅವರಲ್ಲಿ ನಿಜವಾದ ಇಂಟ್ರೆಸ್ಟ್ ಎಲ್ಲ ಇತ್ತು ಅಂತಾಗ ಅದಕ್ಕೆ ಹೇಳ್ತೀನಲ್ಲ, ಕ್ವಶನ್ ಕೇಳ್ಬೇಕು. ನಾನು ಹೇಳ್ತೀನಲ್ಲ, ಯಾರೇ ಡೈರೆಕ್ಷನ್, ಸ್ಕ್ರಿಪ್ಟ್ ರೈಟಿಂಗು, ಯಾವ್ದೇ ಸಬ್ಜೆಕ್ಟ್ ತಗೊಳ್ಳಿ, ಕ್ವಶನ್ ಕೇಳಂಗಿರ್ಬೇಕು. ಅವಾಗಲೇ ಆನ್ಸರ್ ಮಾಡಕ್ಕೆ ಫ್ಯಾಕಲ್ಟೀಸ್ ಅಥವಾ ಟೀಚರ್ಗೆ ಮನಸ್ಸು ಬರುತ್ತೆ. ಪರವಾಗಿಲ್ಲಪ್ಪ, ಈ ಪಾಯಿಂಟ್ ಕರೆಕ್ಟ್ ಕೇಳ್ತಾ ಇದಾನಲ್ಲ, ಹೇಳೋಣ ಅಂತ ಬರುತ್ತೆ. ಏನ್ ಹೇಳಿದ್ರು ತಲೆ ಆಡಿಸ್ಕೊಂಡು ಹೋಗ್ತಾರೆ, ನಾವ್ ಹೇಳ್ತಾ ಇರ್ತೀವಿ ಕೇಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಭಯ, ಏನೋ ಹೇಳೋಣ ಅಂತ. ನಾನು ಹೇಳೋದೇನಂದ್ರೆ, ಎಲ್ಲರೂ ಪ್ರಶ್ನೆ ಹಾಕ್ಬೇಕು. ಇದು ಯಾಕೆ ಆಗ್ಬೇಕು, ಈ ತರ ಯಾಕೆ ಹೇಳ್ಬೇಕು ನಾವು, ಇದು ಅರ್ಥ ಏನು, ಈ ಅರ್ಥ ಈ ಮೀನಿಂಗ್ ಏನು ಅಂತ ಅಲ್ಲ ಕೇಳಿರೋರು ಇದಾರೆ ಎಷ್ಟೋ ಜನ ಟ್ಯಾಲೆಂಟ್ ಸ್ಟೂಡೆಂಟ್ಗಳು. ಇದು ಈ ಡೈರೆಕ್ಟ್ ಸರಿ ಹಾಕೋ ಲಿಂಕ್ ಆಗ್ತಾ ಇಲ್ಲ, ಇದು ಬಂದ್ರೆ ಜನ ಇರ್ತಲ್ಲ ಅಂತ ಮಾಡ್ತೀನಿ. ಗುಡ್, ಇದೆಯಲ್ಲ ನಿಮ್ಮಲ್ಲಿ ಇದು ಬರ್ಬೇಕು. ಆ ತರ ನಾವು ಇಂಡಿವಿಜುವಲ್ ಆಗಿ ಹೇಳ್ತೀವಿ. ಕೆಲವರು ಅವ್ನ ಮೆಂಟಾಲಿಟಿ ಒಂಥರ ಇರುತ್ತೆ, ಇವ್ನ ಮೆಂಟಾಲಿಟಿ ಜಗಳ ಆಡ್ಕೊಂಡಿರೋರು ಇದಾರೆ ಸ್ಟೂಡೆಂಟ್. ನಾನು ಹಿಂಗ್ ಹೇಳಿದಪ್ಪ, ನನ್ನ ಈ ತರ ಹಿಂಗ್ ಹೇಳ್ತೀಯಲ್ಲ ನೀನು, ಆ ತರ ಜಗಳ ಆಡ್ಕೊಂಡಿರೋ ಸ್ಟೂಡೆಂಟ್ಸ್ಗಳು ನಾನು ನೋಡ್ಬಿಟ್ಟಿದೀನಿ. ಆಮೇಲೆ ನನಗೆ ಡೈಲಾಗ್ ಈ ತರ ಕೊಟ್ಬಿಟ್ರು, ನನಗೆ ಕಡಿಮೆ ಕೊಟ್ಬಿಟ್ರು, ನನಗೆ ಜಾಸ್ತಿ ಕೊಟ್ಟಿಲ್ಲ ಸ್ಟೂಡೆಂಟ್ಸ್ಗಳು. ಅಂದ್ರೆ ಏನಾಗತ್ತೆ ಅಂದ್ರೆ ಅಂಥವೆಲ್ಲ ಮನೋಭಾವನೆ ಬರಬಾರ್ದು. ಇಂಟ್ರೆಸ್ಟ್ ಇತ್ತಾ ಎಲ್ಲಾರು ಕೊಡ್ತೀವಿ, ಎಲ್ಲಾರು ನಿಮ್ಮ ಟ್ಯಾಲೆಂಟ್ ಚೆನ್ನಾಗಿತ್ತಾ ಮಾಡ್ತಾ ಹೋಗಿ, ಆದಷ್ಟು ನ್ಯಾಚುರಲ್ ಆಗಿ ಮಾಡೋ ತರ ಇರ್ಬೇಕು. ನ್ಯಾಚುರಲ್ ನಾ ಮಾತಾಡ್ತಾ ಇದೀವಿ ಅನ್ನೋ ತರ ಇರ್ಬೇಕು. ಇವಾಗ ಏನೋ ಡೈಲಾಗ್ ಭಾಷೆ ಏನೋ ನಮ್ಮ ಮೈಥಾಲಜಿಕಲ್ ಹಿಸ್ಟ್ರಿ ಹೇಳ್ಬಾರ್ದು. ಈಗ ನ್ಯಾಚುರಲ್ ನಾವು ಅದನ್ನೆಲ್ಲ ನಾವು ಬೇರೆ ಹೇಳ್ಬಾರ್ದು. ಮಾಡ್ತಾ ಇದೀರಿ, ಇವಾಗ ಮಾಡ್ತಾ ಇದೆ. ಆದಷ್ಟು ನ್ಯಾಚುರಲ್ ಆಗಿ ಹೇಳೋ ತರ ಮಾಡ್ರಿ ಅಂತಾನೆ ನಾವು ಹೇಳ್ತಾ ಇದೀವಿ. ಡೈಲಾಗ್ ಡೆಲಿವರಿಯಲ್ಲಿ ಏನೋ ಡೈಲಾಗ್ ಡೆಲಿವರಿ ಹಿಂಗೆ ಹೇಳ್ಬೇಕು, ಅದು ಬೇರೆ, ಅದು ಆ ಸಬ್ಜೆಕ್ಟ್ ಹಂಗಿರುತ್ತೆ. ಆದ್ರೆ ಒಂದೊಂದು ಸಬ್ಜೆಕ್ಟ್ ಸಾಫ್ಟ್ ಆಗಿರುತ್ತೆ, ಡಿಪೆಂಡ್ಸ್ ನ್ಯಾಚುರಾಲಿಟಿಗೆ ಒತ್ತು ಕೊಡ್ಬೇಕು ಅಂತ ನಾನು. ಇವತ್ತಿನ ಟ್ರೆಂಡ್ ಆ ತರ ಇದೆ. ಇವತ್ತಿನ ಜನ ನೋಡೋದು ಅದೆಲ್ಲ ನೋಡ್ತಾರೆ, ಇವ್ನ ಆಕ್ಟಿಂಗ್ ಸರಿ ಮಾಡಿಲ್ಲ, ಇವನೇನು ಈ ತರ ಎಕ್ಸ್ಪ್ರೆಷನ್ ಕೊಡ್ತಾನೆ, ತುಂಬಾ ಇರುತ್ತೆ. ಅಬ್ಸರ್ವ್ ಮಾಡ್ತಾರೆ ನೋಡಿ. ಅದೆಲ್ಲ ಯಾರಿಗೆ ಕಷ್ಟ ಆಗ ಡೈರೆಕ್ಟ್ರು ಹೆಸರು ಬೈತಾರೆ, ಆಮೇಲೆ ಆಕ್ಟರ್ ಏನೋ ಇವ್ನ ಮಾಡಿದ ಅಂತ ಅವ್ನಿಗೆ ಕೆಟ್ಟ ಹೆಸರು. ಅದು ಬರುತ್ತೆ ಆಕ್ಟರ್ ತಪ್ಪಲ್ಲ ಡೈರೆಕ್ಟರ್ದು ಅಂತ ಈ ನಡುವೆ ಹೇಳ್ಬಿಡ್ತಾರೆ ಈಸಿಯಾಗಿ. ಇಬ್ಬರದು ಅದಕ್ಕೆ ಅದನ್ನ ಅದೇ ಇವಾಗ ಸರ್ ಅದೇ ಇವಾಗ ನನ್ಗೆ ಆಲ್ರೆಡಿ ಬರುತ್ತೆ, ನಾನ್ ಸುಮ್ನೆ ಬರೀ ನೆಟ್ವರ್ಕಿಂಗ್ ಗೋಸ್ಕರ ಇನ್ಸ್ಟಿಟ್ಯೂಟ್ ಒಂದು ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅನ್ನೋ ಆ ಥಾಟ್ ಬಗ್ಗೆ ನಿಮ್ಗೆ? ಕರೆಕ್ಟ್, ಆ ಪಾಯಿಂಟ್ ನೀವ್ ಹೇಳ್ದಂಗೆ ನನ್ಗೆಲ್ಲ ಬರುತ್ತೆ, ನಾನ್ ಮಾಡ್ತೀನಿ ಅನ್ನೋರು ಇವತ್ತು ಫೇಸ್ಬುಕ್ ಅಲ್ಲಿ ರೀಲ್ಸ್ ಗಳಲ್ಲಿ ಓಡಾಡ್ತಾ ಇರ್ತೀವಾ, ಅವರೆಲ್ಲ ಮಾಡ್ಕೊಂಡು ಅವ್ರವ್ರೇ ಮೊಬೈಲ್ ಅಲ್ಲಿ ಇಟ್ಕೊಂಡು ನಾನು ಹಿಂಗ್ ಮಾಡ್ಬೋದು ಅಂತ ಪಾಪ ನೋಡ್ಕೊಂಡು ಮಾಡ್ತಾರೆ. ಅದು ಕೆಲವರಲ್ಲಿ ಟ್ಯಾಲೆಂಟ್ ಇರೋದನ್ನ ನಾನು ಹೋಗಕ್ಕಾಗಲ್ಲ, ನನ್ಗೆ ಡಿಸ್ಟೆನ್ಸ್ ಇದೆ, ನನ್ ಕಲಿಯಕ್ಕಾಗಲ್ಲ ಅನ್ನೋರ್ಗೆ 10 ಜನದಲ್ಲಿ 5 ಜನ ಇದಾರೆ. ಈಗ ಟ್ರೆಂಡ್ ಅಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇರೋದು ಕಾಣ್ತಾ ಇದೆ, ಆದ್ರೆ ಟೆಕ್ನಿಕಲ್ ಐಡಿಯಾ ಇಲ್ಲ. ಅವ್ರು ಟೆಕ್ನಿಕಲ್ ಐಡಿಯಾ ತಿಳ್ಕೊಳ್ಳೋಕ್ಕೋಸ್ಕರ ಆದ್ರೂ ಇನ್ಸ್ಟಿಟ್ಯೂಟ್ ಗಳಲ್ಲಿ ಯಾವ್ದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗ್ಬೇಕು. ಈ ತರ ಇರುತ್ತೆ, ಕ್ಯಾಮ್ರಾ ಇಲ್ಲಿ ಇರುತ್ತೆ, ಇಲ್ಲಿ ನಾನು ನೋಡ್ಬೇಕಾಗತ್ತೆ, ನಾನ್ ಕ್ಯಾಮ್ರಾ ಫೇಸ್ ಮಾಡೋದನ್ನ ತಿಳ್ಕೊಬೇಕು. ಸುಮ್ಮನೆ ಮೊಬೈಲ್ ಕ್ಯಾಮ್ರಾ ಅದು ಬೇರೆ, ಅದು ನಾವು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಬೋದು. ಆದ್ರೆ ಇಲ್ಲಿ ಒಂದು ಕತೆಗೆ ನಾನು ಪಾತ್ರ ಮಾಡ್ತಾ ಇದೀನಿ ಅಂದಾಗ
ಕ್ಯಾಮ್ರಾ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸರ್ ಇನ್ನೊಂದು ಒಂದು ಅದಕ್ಕೋಸ್ಕರ ಟೀಮ್ ಜೊತೆ ವರ್ಕ್ ಮಾಡೋದೇ ಕಲಿಬೇಕಲ್ವಾ ಸರ್? ನಾವೇ ಫೋನ್ ಇಟ್ಕೊಂಡು ನಾವೇ ಮಾಡೋದ್ ಬೇರೆ ವಿಷಯ. ಇವಾಗ ಡೈರೆಕ್ಟರ್ ಒಬ್ರು ಹೌದು ಇದಾರೆ, ರೈಟರ್ ಒಬ್ರು ಇದಾರೆ, ಆ ಟೀಮ್ ಇದಾರೆ, ಅವ್ರಿಗೆ ಬೇಕಾಗಿರೋದು ನಾವು ಕೊಡ್ಬೇಕು ಅನ್ನೋ ದಟ್ ಈಸ್ ಬಿಗ್ಗರ್ ಟ್ರೈನಿಂಗ್ ಅಲ್ವಾ. ಇವಾಗ ಹೌದೌದೌದು. ನಾವೇ ಮಾಡ್ಕೊಂಡಾಗ ಹೌದು, ಇವಾಗ ನಾನೇ ಮನೇಲಿ ಕುತ್ಕೊಂಡು ನಾನೇ ಮೋನೋಲಾಗ್ ಹೊಡಿತೀನಿ, ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನಾನು ಅನ್ಕೋಬಹುದು. ಅದಕ್ಕೆ ರೆಸ್ಪಾನ್ಸ್ ಯಾರು ನಾನೇ ಅಂದ್ರೆ ಚೆನ್ನಾಗಿದೆ. ಇವಾಗ ನಾನ್ ನಿಮ್ ಮುಂದೆ ಕೊಟ್ಟು ನೀವ್ ಹೇಳಿದ್ರೆ ತಾನೇ ಗೊತ್ತಾಗತ್ತು. ಸೊ ಅದಕ್ಕೆ ಅದು ಯಾವತ್ತು ಖಂಡಿತ. ತುಂಬಾ ಹೌದು ಜನ ಹೌದು. ಅದಕ್ಕೆ ಈಗ ಹೋಗ್ತಾರೆ. ಅದು ಏನಾಗುತ್ತೆ ಅಂದ್ರೆ ಈಗೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ಹ್ಮ್ ನಾನೇ ಮಾಡ್ಕೊಂಡು ಡಬ್ ಮಾಸ್ಟರ್ ಅಂತ ಇತ್ತು, ಅದು ನಿಂತಿದೆ. ಮೊದ್ಲು ಇತ್ತು, ಅದು ಹೌದೌದು ಡಬ್ ಮಾಸ್ಟರ್ ಹೌದೌದು. ಕಡಿಮೆ ಆಗಿದೆ. ಎಲ್ಲ ರೀಲ್ಸ್ ಗಳು ಮಾಡ್ಕೊಂಡು ಸ್ಲೋ ಮೋಷನ್ ಹೋಗೋದು ಹ್ಮ್ ಬರೋದು, ಸ್ವಲ್ಪ ನಾನು ಹಿಂಗಿದ್ದೀನಿ ಅಂತ ನಾನು ಚೆನ್ನಾಗಿ ಕಾಣ್ತೀನ ಅನ್ನೋದಕ್ಕೋಸ್ಕರ ಮಾಡ್ತಾ ಇದಾರೆ. ಅದು ಹ್ಮ್ ಮಾಡ್ಕೊಳ್ಳಿ ಪಾಪ, ಅವ್ರಿಗೆ ಖುಷಿ. ಒಳ್ಳೇದು. ಓಕೆ. ಆದ್ರೆ ಟೆಕ್ನಿಕಲ್ ಆಗಿ ಒಂದು ಟೀಮ್ ಜೊತೆ ಒಬ್ಬ ಸ್ಕ್ರಿಪ್ಟ್ ರೈಟರ್ ಅವ್ರು ಏನ್ ಹೇಳ್ತಾರೆ, ಡೈರೆಕ್ಟರ್ ಏನ್ ಹೇಳ್ತಾರೆ, ಕ್ಯಾಮ್ರಾಮನ್ ಏನ್ ಹೇಳ್ತಾರೆ, ಮೇಕಪ್ ಹಾಕೊಂಡು ಆತರ ಮಾಡ್ಬೇಕು, ಈ ಪಾತ್ರ ಹೆಂಗ್ ಭಾವನೆ ಕೊಡ್ಬೇಕು, ಆಮೇಲೆ ಈ ಎಕ್ಸ್ಪ್ರೆಷನ್ ಶಾರ್ಟ್ಸ್ ಗಳಿಗೆ ಸೈಲೆಂಟ್ ಶಾರ್ಟ್ಸ್ ಗಳು ಇರ್ತೀವಲ್ಲ, ಅದಕ್ಕೆ ಹೆಂಗ್ ನಾವು ಭಾವನೆ ಕೊಡ್ಬೇಕು, ಆಪೋಸಿಟ್ ಕ್ಯಾರೆಕ್ಟರ್ ಡೈಲಾಗ್ ಹೇಳಿರ್ತಾರೆ, ಅದಕ್ಕೆ ಏನೋ ಒಂದು ರಿಯಾಕ್ಷನ್ ಕೊಡ್ಬೇಕಾಗತ್ತೆ. ಆರ್ ಎಸ್ ಅದಕ್ಕೆ ಹೆಂಗ್ ಕೊಡ್ಬೇಕು ನಾವು ಅನ್ನೋದು ಎಲ್ಲ ನಾವು ಇದ್ರಲ್ಲಿ ಹೇಳ್ಕೊಡಕ್ಕಾಗತ್ತಾ? ಅವ್ರವ್ರೆ ಮಾಡ್ಕೊಂಡ್ರೆ ಗೊತ್ತಾಗತ್ತಾ? ಆಗಲ್ಲ ಇಂತ ಅದು. ತಿಳ್ಕೊಳಕ್ಕಾದ್ರ ಆದ್ರೂ ಅವ್ರ ಟ್ಯಾಲೆಂಟ್ ಅರ್ಧ ಇರುತ್ತೆ, 50% ಇರುತ್ತೆ. 50%ಗೋಸ್ಕರ ಸ್ವಲ್ಪ ಬಂದು ಕಲ್ತ್ಕೊಂಡು ಹೋದ್ರೆ ಒಳ್ಳೇದು. ವರ್ಕ್ಶಾಪ್ ತರ ಮಾಡ್ಕೊಂಡ್ರು ಸಾಕು ಅಂತ ನಾನು ಹೇಳೋದು. ವರ್ಕ್ಶಾಪ್ ಹೌದೌದು. ಈ ತರ ಇದೆ, ಒಂದು ಐಡಿಯಾ ತಿಳ್ಕೊಂಡು ಹೋದಾಗ ಏನಾಗುತ್ತೆ, ಈ ಎಲ್ಲೇ ಹೋದ್ರು ಆಡಿಷನ್ ಹೋದ್ರು ಅಲ್ಲಿ ಸ್ವಲ್ಪ ಮಾಡಪ್ಪ ಮುಂದೆ ಮಾಡ್ರಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದಾಗ ಈ ಡೈಲಾಗ್ ಹೇಳಿರ್ತಾರೆ, ಅವ್ರು ಡೈಲಾಗ್ ಕೊಟ್ಟಿರ್ತಾರೆ, ಅಲ್ಲಿ ಡೈಲಾಗ್ ನೋಡ್ಕೊಂತಾರೆ, ಪ್ರಾಕ್ಟೀಸ್ ಮಾಡ್ಕೊಂಡು ಮೈಂಡ್ಗೆ ಹಾಕೊಂಡ್ಬಿಡ್ತಾರೆ. ಟಕ್ಕಂತ ಹೇಳ್ತಾರಲ್ಲ, ಆ ಡೈರೆಕ್ಟರ್ ಅಲ್ಲಿರೋರಿಗೆ ಇಷ್ಟ ಆಗ್ಬಿಡುತ್ತೆ. ಓ ಓಕೆ. ಏನಪ್ಪಾ ಎಷ್ಟು ಚೆನ್ನಾಗಿ ಹೇಳ್ತಾರ, ಪರವಾಗಿಲ್ಲ ಹ್ಮ್ ನೋಡ್ದ ಟಕ್ಕಂತ ಅಂದ್ರೆ ಅಲ್ಲಿ ಏನ್ ಅವರು ಟ್ಯಾಲೆಂಟ್ ಗೆಸ್ ಇದ್ ಮಾಡ್ತಾರೆ, ವೋಟ್ ಮಾಡ್ತಾರೆ. ಓ ಒಳ್ಳೆ ಉಚ್ಚಾರಣೆ ಇದೆ, ಕನ್ನಡ ಶಬ್ದ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ಆಮೇಲೆ ಅವ್ರದ್ದು ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ಪರವಾಗಿಲ್ಲ, ಬೇಗ ಬೋಲ್ಡ್ನೆಸ್ ಇದೆ, ಕ್ಯಾಮ್ರಾ ಫಿಯರ್ ಇಲ್ಲ ಅನ್ನೋದು ಆಡಿಷನ್ ಕರೆಕ್ಟ್. ಅಲ್ಲಿ ಕಾಣುತ್ತೆ. ಹೌದು ಇದು ಕಾರಣ. ಕಲ್ತ್ಕೊಳ್ಬೇಕಂದ್ರೆ ಮಾಡ್ಕೊಬೇಕು, ಇಲ್ಲ ಅರ್ಧಂಬರ್ಧ ಮಾಡ್ಕೊಂಡು ಹೋಗಿ ಅಲ್ಲಿ ಫೇಲ್ಯೂರ್ ಆಗ್ಬೇಕು. ಸೈಕಲ್ ಹೊಡಿಬೇಕಷ್ಟೇ. ಓಕೆ ಸರ್, ಲಾಸ್ಟ್ 2 ಹ್ಮ್ ಕ್ವಶನ್ಸ್. ಒಂದ್ ಕ್ವಶನ್ ಏನಂದ್ರೆ ಸರ್, ಇವಾಗ ನೀವು ಇಷ್ಟೊಂದ್ ಜನ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀರಾ ಅಲ್ವಾ? ಇವಾಗ ಒಬ್ರೊಬ್ರು ಒಂದೊಂದ್ ಸ್ಟೇಜ್ ಅಲ್ಲಿ ಇರ್ತಾರೆ, ಅಂದ್ರೆ ಅವರ ಮೆಚುರಿಟಿ ಅಲ್ಲಿ ಆಗ್ಬೋದು, ಅವ್ರ ಅರ್ಥ ಮಾಡ್ಕೊಳ್ಳೋ ಲೆವೆಲ್ ಅಲ್ಲಿ. ಸೊ ನೀವು ಎಲ್ರು ಅವ್ರವ್ರ ಲೆವೆಲ್ ಅಲ್ಲಿ ಹೋಗಿ ನೀವು ವರ್ಕ್ ಮಾಡ್ತಿರ್ತೀರಾ ಅಲ್ವಾ? ಅಂದ್ರೆ ಕ್ರಿಯೇಟಿವ್ ಆಗಿ ಕೂಡ. ಇವಾಗ ಯಾರೋ ಒಬ್ರದ್ದು ತುಂಬಾ ಬೇಸಿಕ್ ಐಡಿಯಾ ಇರ್ಬೋದು, ಇನ್ಯಾರ್ದೋ ತುಂಬಾ ಬೇರೆ ತರ ಟೆಕ್ನಿಕಲಿ ಗೊತ್ತಿರೋರು ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ರೈಟರ್ ಅಲ್ವಾ? ನೀವು ನಿಮ್ದೇ ಸ್ಕ್ರೀನ್ ಪ್ಲೇ ಬರೀತಿರ್ತೀರಾ. ಇದು ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಒಂದ್ ಕಡೆ ಆಸ್ ಅ ಟೀಚರ್, ಇನ್ನೊಂದ್ ಕಡೆ ಆಸ್ ಅನ್ ಆರ್ಟಿಸ್ಟ್. ಇದೆರಡರಲ್ಲೂ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ನಿಮ್ಗೆ ಯಾವಾಗಾದ್ರು ಕ್ರಾಸ್ ಓವರ್ ಆಗತ್ತಾ? ಈಗ ನೀವ್ ಹೇಳ್ತಾ ಇರೋದು ನನಗೆ ಅರ್ಥ ಮಾಡ್ಕೊಂಡು, ನಾನೇನ್ ಅರ್ಥ ಮಾಡ್ಕೊಂಡ್ರೆ, ಟೀಚರ್ ಆಗು ನೀವು ಕೊಡ್ತಾ ಇರ್ತೀರಾ, ಜೊತೆಗೆ ನೀವೇ ನೀವು ಬರೀತಿರ್ತೀರಾ? ಇಂಡಿವಿಜುವಲ್ ಸ್ಕ್ರಿಪ್ಟ್ ನೀವು ಬರೀತೀರ, ಅದಕ್ಕೆ ಟೈಮ್ ಕೊಡ್ಬೇಕಷ್ಟೇ. ಈಗ ಇದೇನು ಒಂದು 2 hours ಇರುತ್ತೆ ಕ್ಲಾಸಸ್, ಮತ್ತೆ ಬೇರೆಯವರು ಸ್ನೇಹಿತರು ಇನ್ನು ಬೇರೆ ಟೆಕ್ನಿಕಲ್ ಅವರು ಹೇಳ್ಕೊಡ್ತಾ ಇರ್ತಾರೆ. ಸೊ ಬರೆಯುವಾಗ ನಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಬೆಳಿಗ್ಗೆ ಹೊತ್ತು ಅಂದ್ರೆ ಅಥವಾ ಮೈಂಡ್ ಸಂಜೆ ಅದು ಹೊತ್ತು ಥಿಂಕಿಂಗ್ ನೀವು ಶಿಫ್ಟ್ ಈಸಿಯಾಗಿ ಆಗುತ್ತಾ? ಓಕೆ, ಇವಾಗ ನಾನು ಟೀಚರ್ ಅಲ್ಲ, ಇವಾಗ ನಾನು ರೈಟರ್. ಅದೇ ನಿಮ್ಗೆ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಅಂತನಾ? ಅದು ಪ್ಲಸ್ ಪಾಯಿಂಟ್ ನೀವು ಹೇಳ್ದಂಗೆ. ಅದು ಹೇಳ್ತಾರಲ್ಲ, ಅನುಭವ ಅಂತ ಆಗ್ಬಿಟ್ರೆ ಅದು ನಮ್ಗೆ, ನಾವು ಒಬ್ಬೊಬ್ರು ತಗೊಳ್ಳೋ ರೀತಿ ಅದು. ಈಗ ಈ ಕೆಲ್ಸನೂ ಮಾಡ್ಕೊಂತಾರೆ, ಆ ಕೆಲ್ಸನೂ ಮಾಡ್ತಾರೆ ಅನ್ನೋದು, ಅಯ್ಯೋ ಈ ಕೆಲಸ ಇದೆ ಒತ್ತಡ ಆಗ್ತದೆ ಆಗಲ್ಲ ಅಂದಾಗ ಅದು ಬೇರೆ. ಆದ್ರೆ ಒಂದೊಂದ್ಸರಿ ಸಿಚುವೇಶನ್ ಬರೆಯುವಾಗ ಅದು ಕ್ರಿಯೇಟಿವಿಟಿ ನಮಗೆ ಒತ್ತಡ ಆಗಿರುತ್ತೆ, ಸ್ಟ್ರೆಸ್ ಆಗಿರುತ್ತಲ್ವಾ, ಅವಾಗ ಬರೆಯಕ್ ಹೋದಾಗ ಏನಾಗುತ್ತೆ, ವರ್ಕೌಟ್ ಆಗಲ್ಲ, ಒಂದು ಸೀನು ಚೆನ್ನಾಗ್ ಬರಲ್ಲ. ಅವಾಗ ನಾವು ಅದನ್ನ ಪೆಂಡಿಂಗ್ ಇಟ್ಬಿಡ್ಬೇಕು, ನೆಕ್ಸ್ಟ್ ಡೇ ಬರಿಬೇಕು. ಅಂದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ. ಈಗ ನಾ ಬೆಳಿಗ್ಗೆ ಕ್ಲಾಸ್ ಕೊಟ್ಟು ಸಂಜೆ ಬರಿತೀನಿ ಅಂದಾಗ ಅದು ನನ್ನ ಮೈಂಡ್ ಒಳಗೆ ನಾ ತಗೋಬೇಕು, ನಾ ಮಾಡ್ತೀನಿ ನನ್ ಕೈಲಿ ಆಗತ್ತೆ ಅಂತ. ಆ ತರ ಮನೋಭಾವನೆ ಇಟ್ಕೊಂಡ್ರೆ ಅದಾಗತ್ತೆ. ಹಾಗಾಗಿ ನನ್ಗೆ ಇದೇನ್ ದೊಡ್ಡ ಕಷ್ಟ ತೊಂದ್ರೆ ತೊಂದ್ರೆ ಇಲ್ಲ, ನಾ ಮಾಡ್ಕೊತೀನಿ. ಸರ್ ಲಾಸ್ಟ್ ಕ್ವಶನ್ ನಂದು. ಇದು ನಾನು ಆಕ್ಚುಲಿ ಈ ಪಾಡ್ಕಾಸ್ಟ್ ಸೀರೀಸ್ ಮಾಡ್ತಿರೋದೇ ಈ ರೀಸನ್ಗೋಸ್ಕರ. ನನ್ಗೆ ಏನನ್ಸುತ್ತೆ, ಇವಾಗ ನಾವೇನ್ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಆಗ್ಲಿ, ಆಕ್ಟರ್ಸ್ ಆಗ್ಲಿ, ಯಾರೇ ಇದೀವಿ, ಆರ್ಟಿಸ್ಟ್, ಇವಾಗ ಇರೋ ಒಂದು ಸಿಚುವೇಶನ್ ಅಲ್ಲಿ, ಅಂದ್ರೆ ನಮ್ ಕೈಯಲ್ಲಿ ದಾಟಿರೋದನ್ನ ಬಿಟ್ಬಿಡೋಣ. ಅದೇ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ನಮ್ ಕೈಯಲ್ಲಿ ಇಲ್ಲ, ಸೊ ಅದನ್ನೆಲ್ಲ ಬಿಟ್ಬಿಡೋಣ, ಥಿಯೇಟರ್ ಸಿಕ್ತಿಲ್ಲ ಅಂತ. ನಾವುಗಳು ಏನ್ ಬೆಟರ್ ಮಾಡ್ಬೋದು ಅನ್ಸುತ್ತೆ ನಿಮ್ಗೆ, ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ? ಇವಾಗ ಹೊಸ ಫಿಲ್ಮ್ಗಳು ಮಾಡ್ತಿರೋರ್ಗೆ ಅಂದ್ರೆ ಏನಾದ್ರು ಒಬ್ರಿಗೊಬ್ರು ಏನಾದ್ರು ಹೆಲ್ಪ್ ಮಾಡ್ಕೋಬೋದಾ?
ಏನಾದ್ರು ಐಡಿಯಾ ಕೊಡ್ಬೋದಾ, ಏನಾದ್ರು ಆತರ ನಿಮ್ಗೆ ಆ ಮೈಂಡ್ ಸೆಟ್ ವಿಷಯದಲ್ಲಿ ನಿಮ್ಗೆ ಏನಾದ್ರು ಅನ್ಸುತ್ತಾ? ಲೈಕ್ ಇವಾಗ ಹೊಸದಾಗಿ ಅಂದ್ರೆ ಹೇಳಿ ಹೇಳಿ ಹೇಳಿ. ಅಂದ್ರೆ ಇವಾಗ ಹೊಸದಾಗಿ ಎಷ್ಟೊಂದ್ ಜನ ಬರ್ತಿರ್ತಾರೆ. ಇವಾಗ ನಾನು ಅಟ್ಲೀಸ್ಟ್ ಇವಾಗ ನಾನು ಒಂದ್ ಫಿಲ್ಮ್ ಮಾಡಿರೋದ್ರಿಂದ ನಾನು ಒಂದ್ ಹೇಳೋದೇನಂದ್ರೆ, ಅದೇ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬೆಟರ್ ಆಗಿ ಯೂಸ್ ಮಾಡ್ಕೊಳಕ್ ಟ್ರೈ ಮಾಡಿ, ಹುಡ್ಕಕ್ಕೆ ಬೇರೆಯವ್ರನ್ನ. ಮತ್ತೆ ಆದಷ್ಟು ಅದೇ ಸ್ವಲ್ಪ ನೀವ್ ಹೇಳಿದ್ರಲ್ಲ ಇವಾಗ ರೀಲ್ ಟೈಮ್ ಅಲ್ಲಿ ಹೆಂಗ್ ಶೂಟ್ ಮಾಡ್ತಿದ್ರಿ ರೀಲ್ ಇದ್ದಾಗ ಅಂತ, ನಾನ್ ಹೇಳೋದು ಡಿಜಿಟಲ್ ಇದ್ರು ಹಂಗೆ ಪ್ಲಾನ್ ಮಾಡೋಣ, ಆದಷ್ಟು ಪರ್ಫೆಕ್ಟ್ ಆಗಿ ಎಷ್ಟಿದ್ಯೋ ಅಷ್ಟೇ ಶೂಟ್ ಮಾಡ್ಬೇಕು, ಕಾಸ್ಟ್ ಕಟ್ ಮಾಡೋಣ ಅಲ್ವಾ. ಅದಾದ್ಮೇಲೆ ತುಂಬಾ ಓವರ್ ಆಸೆಗಳು, ಲೈಕ್ ಅದೇ ನಾನು ಕಟ್ಔಟ್ ನೋಡ್ಬೇಕು ಈ ತರ ಆಸೆಗಳು ಬೇಡ ಸದ್ಯಕ್ಕೆ. ಸ್ವಲ್ಪ ಹೇಗ ರಿಲೀಸ್ ಆಗೋದ್ ನೋಡೋಣ ಆಡಿಯನ್ಸ್, ಈ ತರ ಕೆಲವು ನಾನು ಹೇಳ್ತೀನಿ. ಈ ತರ ನಿಮ್ಗೆ ಏನ್ ಅನ್ಸುತ್ತೆ? ಏನಾದ್ರೆ ಎಲ್ರಿಗೂ ಇವಾಗೊಂದು ಮಾತಿದೆ ಅಲ್ವಾ ಸರ್, ಅಯ್ಯೋ ಫಿಲಮ್ ಬರ್ತಾರೆ 200 ಪಿಕ್ಚರ್ ಬರುತ್ತೆ ಯಾರು ನೋಡಲ್ಲ ವೇಸ್ಟ್, ಪ್ರೊಡ್ಯೂಸರ್ ಮುಳುಗೋದ್ರು, ಇದೆಲ್ಲ ಒಂದ್ ಮಾತು ಕೇಳ್ತಿರ್ತೀವಲ್ಲ, ಬರೀ ನೆಗೆಟಿವ್ ಕೇಳ್ತಿರ್ತೀವಿ. ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ನ ಪಾಸಿಟಿವ್ ನೋಟ್ ಅಲ್ಲಿ ತಗೋಬೇಕು ಅಂದ್ರೆ ಏನ್ ಮಾಡ್ಬೋದು ಏನಾದ್ರು? ಅದೇ ನೀವು ಹೇಳ್ದಂಗೆ ಇವು ಹಳೆ ರೀಲ್ಸ್ ಇದ್ದಾಗ ನಾವೇನು ಹಾರ್ಡ್ ವರ್ಕ್ ಮಾಡ್ತಿದ್ವಿ, ಅದನ್ನೇ ಈಗ್ಲೂ ನೀವ್ ಹೇಳ್ದಂಗೆ ಮಾಡೋದು ಒಳ್ಳೆ ಉತ್ತಮ ಒಂದು ಐಡಿಯಾ ಇದು. ಕರೆಕ್ಟ್, ನಾನು ಅದನ್ನ ಒಪ್ಕೊಂತೀನಿ. ಇವತ್ತು ನಾವು ಒಂದು ಟೀಮ್ ಅನ್ನು ಮಾಡ್ಕೊಬೇಕು. ಟೀಮ್ ಹೆಂಗಪ್ಪ ಹುಡ್ಕೋದು? ಸೋಷಿಯಲ್ ಮೀಡಿಯಾ ಇದೆ, ಸುಮಾರು ಇನ್ಸ್ಟಿಟ್ಯೂಟ್ ಹೋದ್ರೆ ಅಲ್ಲಿ ಟ್ಯಾಲೆಂಟ್ ಗಳು ಯಾರು ಇರ್ತಾರೆ, ಲಿಸ್ಟ್ ಸಿಗುತ್ತೆ, ನೀವು ಅವ್ರಿಗೆ ಕರೆದು ಅವ್ರದ್ದು ಒಂದು ಟೀಮ್ ಮಾಡ್ಕೊಂಡು, ಈ ನೋಡಪ್ಪ ಈ ತರ ನಿಮ್ದು ಈ ಕೆಲಸ, ನಿಮ್ದು ಈ ಕೆಲಸ ಅಂತ ಎಲ್ಲರಲ್ಲೂ ಏನಿರ್ಬೇಕು, ಯಾವ ತರ ಇರ್ಬೇಕು ಅಂದ್ರೆ ಅವರಲ್ಲಿ ಆಸಕ್ತಿ ಇರ್ಬೇಕು ಅಂತ. ಅಲ್ಲಿ ಯಾರೊಬ್ಬ ಲೇಜಿನೆಸ್ ಪರ್ಸನ್ ಇದ್ರೆ ಖಂಡಿತ ಅವನಿಂದ ಬೇರೆ ಟೀಮ್ ಬೇರೆ ಮೆಂಬರ್ಸ್ ಹಾಳಾಗೋಗ್ತಾರೆ. ಅದಕ್ಕೆ ಅವಕಾಶ ಕೊಡು, ಒಳ್ಳೆ ಒಂದು ಟೀಮ್ ಅನ್ನು ಕಟ್ಕೊಂಡು ಫಸ್ಟ್ ನಾವು ಈ ತರ ಮಾಡ್ಕೊಳ್ಳೋಣ. ದುಡ್ಡಿಗೆ ಫಸ್ಟ್ ಬೆಲೆ ಕೊಡಕ್ ಹೋಗ್ಬಾರ್ದು. ಒಂದು ಕಲೆ, ಒಂದು ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡ್ಬೇಕು. ಒಂದು ಸಿನಿಮಾ ಚೆನ್ನಾಗ್ ಬರ್ಬೇಕು ಅನ್ನೋ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ ಫಸ್ಟ್ ಸೈನಿಕರ ತರ ರೆಡಿ ಆಗ್ಬೇಕು ನಾವು. ಅವಾಗ ಏನಾಗುತ್ತೆ, ಎಲ್ಲ ಪ್ಲಾನಿಂಗ್, ಎಲ್ಲ ಪ್ರತಿಯೊಂದು ಪ್ಲಾನಿಂಗ್. ಲೊಕೇಶನ್ ನೋಡೋದ್ರಿಂದ ಒಂದು ನೀವು ಹೇಳ್ದಂಗೆ ಸುಮ್ನೆ ದುಂದು ವೆಚ್ಚ ಮಾಡ್ಕೊಂಡೆ ಆಯ್ತು ಡಿಜಿಟಲ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ದಿನಕ್ಕೆ ನಾವು ಇಷ್ಟು ಮಾಡ್ಲೇಬೇಕು ಅಂತ ಒಂದು ಟಾರ್ಗೆಟ್ ಹಾಕೊಂಡು ಹಿಂಗೆ ಬರ್ಬೇಕು. ಮುಂಚೆನೆ ನಾವು ಅದಕ್ಕೆಲ್ಲ ಸ್ಟೋರಿ ಬೋರ್ಡ್ ಮಾಡ್ಕೊಂಡು, ಶಾರ್ಟ್ ಬೋರ್ಡ್ ಎಲ್ಲ ಮಾಡ್ಕೊಂಡು, ಆರ್ಟಿಸ್ಟ್ ಗಳಿಗೆ ಮುಂಚೆನೆ ನಾವು ಕರ್ಸ್ಬಿಟ್ಟು ಅವ್ರಿಗೆಲ್ಲ ರಿಹರ್ಸಲ್ ಎಲ್ಲ ಮಾಡಿಸಿ, ಇದೆಲ್ಲ ಹಿಂದೆ ಇತ್ತು. ಇವಾಗ ಕಡಿಮೆ ಆಗಿದೆ. ಅಲ್ಲೇ ಬರೋದು, ಅಲ್ಲೇ ಹೇಳೋದು, ಅಲ್ಲೇ ಶೂಟ್ ಮಾಡೋದು, ಅಲ್ಲೇ ಹೋಗ್ತಾ ಇರೋದು ಆಗ್ತಾ ಇದೆ. ಈ ತರ ಭಾವನೆಗಳು, ಈ ತರ ಒಂದು ವರ್ಕ್ ನಾವು ಮತ್ತೆ ಯಾರ ಡೈರೆಕ್ಟರ್ಗಳು ನಿಮ್ಮಂತವ್ರೆಲ್ಲ ಮಾಡಿದಾಗ ಏನಾಗುತ್ತೆ, ಬೇರೆಯವರು ಪ್ರೊಡ್ಯೂಸರ್ಗೆಲ್ಲ ಎಲ್ಲ ಸುದ್ದಿ ಹೋದಾಗ ಟೀಮ್ ಚೆನ್ನಾಗಿದೆಯಪ್ಪ, ಆ ಟೀಮ್ ಇಟ್ಕೊಂಡು ಮಾಡೋಣ, ಆ ಟೀಮ್ ದುಡ್ಡು ಹಾಕೋಣ ಅಂತ ಬರುತ್ತೆ ಅಂತ ನನ್ನ ಸಲಹೆ. ಇದು ಮಾಡ್ಬೇಕು. ಇದು ಮಾಡ್ಕೊಂಡ್ರೆ ನೀಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಬರ್ತಾರೋ ತಗೊಂತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ಹಾಗೆ ನಾವು ಇಂಡಸ್ಟ್ರಿಯಲ್ ಟಚ್ ಅಲ್ಲಿ ಇರ್ಬೇಕಾಗತ್ತೆ. ಒಳ್ಳೆ ಡಿಸ್ಟ್ರಿಬ್ಯೂಟರ್, ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಸಂಘದಲ್ಲಿ ಇರೋರೆಲ್ಲ, ನಮ್ಮ ನಿರ್ದೇಶಕರ ಸಂಘದಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಅನುಭವಿ ನಿರ್ದೇಶಕರಿದ್ದಾರೆ, ಅವ್ರ ತರ ಹೋಗಿ ಸಮಾಲೋಚನೆ ಮಾಡಿ ಒಂದ್ ಸಲಹೆಗಳು ತಗೊಂಡ್ರೆ ಏನು ತಪ್ಪೇನಿಲ್ಲ. ಅವರು ಒಳ್ಳೊಳ್ಳೆ ಸಲಹೆಗಳು ಖಂಡಿತ ಕೊಡ್ತಾರೆ. ನೋಡಪ್ಪ ಹಿಂಗ್ ಮಾಡ್ರಪ್ಪ, ಈ ತರ ಅಂತ. ಅವನ ಫಸ್ಟ್ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಅದನ್ನ ಪ್ರೊಜೆಕ್ಷನ್ ಮಾಡೋದು, ಮತ್ತೆ ಪ್ರಚಾರದಲ್ಲಿ ಎಷ್ಟೆಷ್ಟು ಇದನ್ನ ದುಂದು ವೆಚ್ಚಗಳನ್ನ ಕಡಿಮೆ ಮಾಡ್ಬೋದು. ಇವಾಗ ಕಟ್ಔಟ್ ಅದೆಲ್ಲ ಬೇಡ. ಒಂದ್ ಸಿನಿಮಾ ಹೋಗ್ಲಿ, ಟಾಕ್ ಆದಾಗ ಎಲ್ಲೋ ಹೋಗ್ಬಿಡುತ್ತೆ. ನಾವು ಅವಾಗ ಹೇಳ್ತೀವಿ ಯಾವ್ದೋ ಒಂದು ರಂಗಿ ತರಂಗ ಅಂತ, ಅದು ಬಾಹುಬಲಿ ಬಂದಾಗಲೇ ಬಂದಿದ್ದು. ಕಾನ್ಸೆಪ್ಟ್ ಚೆನ್ನಾಗಿತ್ತು. ಹೊಸಬ್ರೆ ಎಲ್ಲರೂ ಹೊಸಬ್ರೆ ಓಡ್ತಲ್ವಾ. ಸೊ ಹಾಗೆ ಹೇಳಕ್ ಬರಲ್ಲ. ಪ್ರತಿಯೊಬ್ಬರು ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ. ನಂದು ಓಡತ್ತಾ, ಅವ್ರದ್ದು ಓಡತ್ತಾ, ಆ ನಿರ್ದೇಶಕ ಓಡತ್ತಲ್ಲ, ಓಡತ್ತೆ ಆಗತ್ತೆ ಅಂತ ಪಾಸಿಟಿವ್ ಅಲ್ಲೇ ನಾವು ಮಾಡ್ಕೊಂಡು, ಉದ್ದೇಶ ಚೆನ್ನಾಗಿರ್ಬೇಕು. ನಮ್ದು ಉದ್ದೇಶ ಪ್ರೊಡಕ್ಷನ್ ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಎಲ್ಲರೂ ನಾವೊಂದು ಟೀಮ್ ವರ್ಕ್ ತರ ಒಂದು ಜೋಶ್ ಅಲ್ಲಿ ಪಾಸಿಟಿವ್ ವೇವಲ್ಲೇ ಇತ್ತು ಅಂದ್ರೆ ನನ್ನ ಪ್ರಕಾರ ಅದು ಗಾಡು ಬ್ಲೆಸ್ ಮಾಡ್ತಾರೆ ಅಂತ ಈಗ ನನ್ನ ಆಗಿರೋ ಅನುಭವ. ಹೌದು, ಕರೆಕ್ಟ್. ಹೌದು ಸರ್, ನನ್ನ ಆಸ್ಪಿರೇಷನ್ ಅದೇ. ನಾನು ಹೋಪ್ ಅದೇ, ಮುಂದಕ್ಕೆ ಎಲ್ಲ ಕೊಲಾಬರೇಟ್ ಆಗ್ಬೇಕು ಅಂತ. ಇವಾಗ ನಾವು ಮಾಡ್ತಿದೀವಿ ಅಂದ್ರೆ ನೀವು ನಿಮ್ ಎಕ್ಸ್ಪೀರಿಯನ್ಸ್ ನಾವು ಡಿಸ್ಕಸ್ ಮಾಡಂಗಿರ್ಬೇಕು. ಇನ್ನೊಬ್ರು ಯಾರೋ ಇದಾರೆ ಅಂದ್ರೆ ಡಿಸ್ಕಸ್ ಮಾಡಂಗಿರ್ಬೇಕು. ಯಾರೋ ಕ್ಯಾಸ್ಟಿಂಗ್ ಅಲ್ಲಿ ಒಬ್ರು ಇದಾರೆ ಅಂದ್ರೆ ಅವ್ರ ಹತ್ರ ಮಾತಾಡಂಗಿರ್ಬೇಕು. ವರ್ಕ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅವಕಾಶ ಬಂದ್ರೆ ಮಾಡಿ, ಬಟ್ ಅಟ್ ಲೀಸ್ಟ್ ಮಾತುಕತೆ ಇರ್ಬೇಕು ಅಂತ. ಇವಾಗ ನಾನು ನನ್ ಪ್ರಾಬ್ಲಮ್ ಹಿಡ್ಕೊಂಡು ನಾನ್ ಕೊರ್ಕೊಂಡ್ ಕೂತಿದ್ರೆ ನಿಮ್ ಹತ್ರ ಅದಕ್ಕೆ ಸೊಲ್ಯೂಷನ್ ಇರ್ಬೋದು, ತುಂಬಾ ಸಿಂಪಲ್ ಸೊಲ್ಯೂಷನ್ ನಿಮ್ಗೆ ಗೊತ್ತಿರ್ಬೋದು. ಬಟ್ ನಾನ್ ಮಾತಾಡ್ದೇನೆ ಕೊಡ್ತಾ ಇದ್ರೆ ಏನ್ ಉಪಯೋಗ? ನಾನು ಇದಕ್ಕೋಸ್ಕರನೇ ಆಕ್ಚುಲಿ ಇದನ್ನ ತಗೊಂಡಿರೋದು. ದಟ್ ಅಟ್ ಲೀಸ್ಟ್ ಸಫರ್ ಮಾಡ್ಬೇಡ್ರಿ. ಸಫರಿಂಗ್ ಇದ್ದೇವೆ, ಕಷ್ಟ ಪಡ್ಲೇಬೇಕು ಕೊನೆಗೆ. ಬಟ್ ಸಿಂಪಲ್ ಆಗಿರೋ ಸೊಲ್ಯೂಷನ್ಗೋಸ್ಕರ ಓದಾಡಂಗಿರ್ಬಾರ್ದು ಅಂತ ಅಷ್ಟೇ.
ಅಷ್ಟೇ ಸರ್, ಅಷ್ಟೇ ಸರ್. ಅದನ್ನ ಬಿಟ್ರೆ ಏನಿಲ್ಲ. ತುಂಬಾ ಥ್ಯಾಂಕ್ ಯು, ತುಂಬಾ ಟೈಮ್ Thank you. ಕೊಟ್ರಿ. ಅಂಡ್ ಆಕ್ಚುಲಿ ತುಂಬಾ ತುಂಬಾ thank you. ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಸೊ ಮಚ್. ನಿಮ್ಗೂ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಮಾಡಿ. ಶೋರ್ ಶೋರ್. ಥ್ಯಾಂಕ್ ಯು ಸರ್, ನಿಮ್ಗೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸರ್. ಬಾಯ್ ಸರ್.